ಕೂರ್ಗ್ ಬಜ್ನ ವಿನೂತನ ಪ್ರಯತ್ನವಾದ ದಸರಾ ದಶ ದೇವಾಲಯ ವೈಭವ ಕಾರ್ಯಕ್ರಮದ ಸರಣಿಯಲ್ಲಿ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯದ ಸಂಚಿಕೆಯ ಚಿತ್ರೀಕರಣಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಮಂಟಪ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಕೂರ್ಗ್ ಬಜ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮ ಗಾಯತ್ರಿ ಚರ್ಯಮನೆ ಮಾಡುವಂತಹ ನಮಸ್ಕಾರಗಳು. ಇತಿಹಾಸ ಪ್ರಸಿದ್ಧ ಮಡಿಕೇರಿ ದಸರಾಕ್ಕೆ ದಿನಗಣನೆ ಪ್ರಾರಂಭವಾಗಿದೆ. ಇಂತಹ ಸಂದರ್ಭದಲ್ಲಿ ಮಡಿಕೇರಿಯ ದಸರಾದ ದಶಮಂಟಪ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ 10 ದೇವಾಲಯವನ್ನ ನಿಮಗೆ ಪರಿಚಯಿಸುವಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮಡಿಕೇರಿ ನಗರದ 4 ಶಕ್ತಿ ದೇವತೆಗಳಲ್ಲಿ ಈಗಾಗಲೇ ನಾನು 3 ಶಕ್ತಿ ದೇವತೆಗಳ ದೇವಾಲಯದ ಪರಿಚಯವನ್ನ ಮಾಡಿಸಿದ್ದೀನಿ. ಈಗ ನಾನು 4ನೇ ಶಕ್ತಿ ದೇವತೆಯ ದೇವಾಲಯದ ಸನ್ನಿಧಿಯಲ್ಲಿದ್ದೀನಿ. ಅದುವೇ ನಮ್ಮ ಮಡಿಕೇರಿ ನಗರದ ಪೆನ್ಷನ್ ಲೈನಲ್ಲಿರುವಂತಹ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯ. ಬನ್ನಿ ಇವತ್ತಿನ ಎಪಿಸೋಡ್ ಅಲ್ಲಿ ಈ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇದು ದಸರಾ ದಶ ದೇವಾಲಯ ವೈಭವ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯದ ಇತಿಹಾಸವನ್ನ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ, ಹಾಗೆ ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಮ ಹೆಸರು ಸರ್? ಜಗದೀಶ್, ಗೌರವಾಧ್ಯಕ್ಷ ಆಗಿದ್ದೀನಿ ಶ್ರೀ ಕೋಟೆ ಮಾರಿಯಮ್ಮ ಯುವಕ ಮಿತ್ರ ಮಂಡಳಿ. ಈ ದೇವಾಲಯದ ಇತಿಹಾಸ, ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯ ಸುಮಾರು ಒಂದು 350-400 ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಾಲಯ. ಆಗಿನ ರಾಜರ ಕಾಲದಿಂದನೇ ಈ ದೇವಾಲಯವು ಕೋಟೆ ಒಳಗೆ ಇದ್ದಂಥ ಒಂದು 4 ಶಕ್ತಿ ದೇವತೆಗಳು. ಅದರಲ್ಲಿ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯವು ಒಂದು. 4 ಶಕ್ತಿ ದೇವತೆಗಳಲ್ಲಿ ಆಗಿನ ಕಾಲದಲ್ಲಿ ರಾಜರುಗಳು ಒಂದು ಕೋಟೆಯಲ್ಲಿ ಶಕ್ತಿಗೋಸ್ಕರ ಈ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆರಾಧಿಸ್ಕೊಂಡು ಬಂದಂಥ ಒಂದು ಈ ದೇವಿ. ಆಗಿನ ಸಮಯದಲ್ಲಿ ರಾಜರುಗಳ ಒಂದು ಇದರ ನಂತರ ದೇವಾಲಯವು ಶ್ರೀ ದೇವಿಯು ದೇವಾಲಯದಿಂದ ಹೊರ ಬಂದು ಬಾವಿಯೊಳಗೆ ಸಿಕ್ಕಿದಂಥ ಒಂದು ಇತಿಹಾಸ. ಹಾಗೆ ಮುತ್ತು ದಂಪತಿಗಳ ಅವರ ಒಂದು ಇದರಲ್ಲಿ ಕನಸಿನಲ್ಲಿ ಬಂದಂಥ ಶ್ರೀದೇವಿ ಕೋಟೆ ಮಾರಿಯಮ್ಮನು ಆರಾಧಿಸಬೇಕು ಅಂತೇಳಿ ಆಗಿನ ಒಂದು ಇದರಲ್ಲಿ ಅವರಿಗೆ ಗೊತ್ತಾದಾಗ ಅವರು ಈ ದೇವಿಯ ಒಂದು ಮೂರ್ತಿಯನ್ನು ತೆಗೆದು ಈ ಉತ್ತರಾಭಿಮುಖದಲ್ಲಿ ಈ ಶ್ರೀಕೋಟೆ ಮಾರಿಯಮ್ಮ ದೇವಿ ಪ್ರತಿಷ್ಠಾಪಿಸಿ ನಿಂತಿರೋದು. ಅವತ್ತಿನಿಂದನೂ ಈ ದೇವಿ ಕಷ್ಟ ಸುಖ ಎಲ್ಲ ಸಾಂಕ್ರಾಮಿಕ ರೋಗಗಳನ್ನು ನಿವಾರಿಸಿಕೊಂಡು ಈ ತಾಯಿಯು ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯ ರೀತಿಯ ಇದು ಶಕ್ತಿ ಕೊಡ್ಕೊಂಡು ಇವತ್ತಿಗೂ ನಮ್ಮ ಮಡಿಕೇರಿ ನಗರದಲ್ಲಿ ಒಂದು ಇತಿಹಾಸ ಪ್ರಸಿದ್ಧ ಶಕ್ತಿಯಾಗಿ ಈ ತಾಯಿ ಉಳ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ದೇವಾಲಯದಲ್ಲಿ ವರ್ಷಂಪ್ರತಿ ಕರಗೋತ್ಸವಗಳಾಗುತ್ತೆ. ಆ ಕರಗೋತ್ಸವಗಳು ಅಂತಂದರೆ 4 ಶಕ್ತಿ ದೇವತೆಗಳಲ್ಲಿ ಒಂದಂತ ನಮ್ಮ ಕೋಟೆ ಮಾರಿಯಮ್ಮ ತಾಯಿಯು ಕಿರಿಯ ಒಂದು ತಂಗಿ ಅಂತ. ಮೊದಲನೇದಾಗಿ ಕಿರಿಯರು. ಮೊದಲನೇದಾಗಿ ಚೌಟಿ ಮಾರಿಯಮ್ಮ ಕುಂದ್ರಮಟ್ಟೆ ಮಾರಿಯಮ್ಮ ದೇವಿ, ಎರಡನೇ ದಂಡಿನ ಮಾರಿಯಮ್ಮ ಶಕ್ತಿ ದೇವತೆ, ಹಾಗೆ ಕಂಚಿಕಾಮಾಕ್ಷಿ ಮುತ್ತು ಮಾರಿಯಮ್ಮ ದೇವಿ, ನಾಲ್ಕನೇದಾಗಿ ಶ್ರೀ ಕೋಟೆ ಮಾರಿಯಮ್ಮ ತಾಯಿ. ಅದರಲ್ಲಿ ಈ ಕರಗೋತ್ಸವವು ಅವತ್ತಿನಿಂದನೇ ಈ ಆಗಿದ್ದ ಒಂದು ಸಾಂಕ್ರಾಮಿಕ ರೋಗಗಳು
ಹಾಗೂ ತುಂಬ ತೊಂದರೆಗಳಿಗೆ ನಗರದಲ್ಲಿ ತುಂಬ ಆ, ಒಂದು ಕಷ್ಟ ಸುಖಗಳು ಬಂದಂಥ ಸಮಯದಲ್ಲಿ ದೇವಿಯ ಒಂದು ಆರಾಧನೆ ಆಗಬೇಕು ಮತ್ತು ಊರ ಮೆರವಣಿಗೆ ಆಗಬೇಕು ಅಂಥೇಳಿ ಆಗಿನ ಕಾಲದಲ್ಲಿ ರಾಜರುಗಳೆಲ್ಲ ಅದನ್ನು ಒಂದು ವಿಚಾರಿಸಿದಾಗ ಈ ದೇವಿ ಒಂದು ಕರಗೋತ್ಸವ ಪ್ರಾರಂಭಿಸಬೇಕು ಅಂತೇಳಿ ಆಗಿನ ಹಿರಿಯರೆಲ್ಲ ಅದನ್ನು ಗಮನದಲ್ಲಿಟ್ಟು ಕರಗೋತ್ಸವ ದಸರಾ ಉತ್ಸವ ಇತಿಹಾಸ ಪ್ರಾರಂಭವಾಗಿದ್ದು. ಅಂದಿನಿಂದ ಇಂದಿನವರೆಗೂ ಸುಮಾರು 300 ವರ್ಷಗಳಿಂದ ಕರಗೋತ್ಸವಗಳು ಆಗುವಂಥ ಒಂದು ಇತಿಹಾಸ. ಅದು ಇವತ್ತಿನ ತನಕ ಆಗ್ತಾನೇ ಇದೆ, ಶ್ರದ್ಧಾಭಕ್ತಿ ಇದೆ. ಅದೇ ರೀತಿಯಲ್ಲಿ ರಕ್ಷಣೆಯೂ ಆಗ್ತಾಯಿದೆ ಈ ನನ್ನ ನಾಡಿಗೆ. ಕೆಲವು ಜನ ಹೇಳ್ತಾ ಇದ್ದಾರೆ ಕರಗ ಉತ್ಸವ ಏನು ನವರಾತ್ರಿಯ ಫಸ್ಟ್ ಏನು ಸ್ಟಾರ್ಟ್ ಆಗುತ್ತೆ ಅದು ಸರಿಯಾದ ಆಚರಣೆಯಲ್ಲಿ ಆಗ್ತಾ ಇಲ್ಲ. ಮೊದಲೆಲ್ಲ ತುಂಬ ಸಾಂಪ್ರದಾಯಿಕವಾಗಿ ಆಗ್ತಾ ಇತ್ತು, ಆದರೆ ಈ ರೀತಿ ತುಂಬ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ, ಸರಿಯಾದ ರೀತಿಯಲ್ಲಿ ಅದು ಆಚರಣೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅಭಿಪ್ರಾಯ. ಸೊ ನೀವೇನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಆ ಥರ ಅಂತ ಏನಿಲ್ಲ, ಆದರೆ ವರ್ಷಂಪ್ರತಿ ಆ ದೇವಿ ಆರಾಧನೆ ದಿನ ದಿನಕ್ಕೆ ಇನ್ನೂ ಶ್ರದ್ಧಾಭಕ್ತಿಯಿಂದ ಆಗ್ತಾನೆ ಅಂತ ನಮಗೆ ನಮ್ಮ ಒಂದು ನಾವು ಮಕ್ಕಳಿಂದ ನೋಡಿ ಬಂದಾಗೆ ಹಿರಿಯರು ಏನು ಮಾಡ್ಕೊಂಬಂದಿದ್ರು ಅದನ್ನೇ ನಾವು ಇವತ್ತು ಪಾಲಿಸ್ಕೊಂಡು ಬರ್ತಾ ಇದ್ದೀವಿ. ಆಗಿನ ಶಕ್ತಿಗಳು ಅಂತಂದರೆ ಆ ದೇವರಿಗೆ ಮೈಯಲ್ಲಿ ಬಂದು ಎಲ್ಲ ರೀತಿಯ ಒಂದು ನಮಗೆ ಈ ಲೋಕಕ್ಕೆ ಏನು ಸಮಸ್ಯೆ ಇದ್ದರೂ ಆ ಒಂದು ಪರಿಹಾರ ಈ ಥರನೇ ಮಾಡಬೇಕು. ನಮ್ಮ ನಗರ ಏನೇನು ಸಮಸ್ಯೆಗಳಾಗಲಿ ಏನು ತೊಂದರೆಗಳಾದರೆ ಮಳೆ ಬೆಳೆ ಹಾನಿಗಳಲ್ಲಾಗಿ ಆ ಒಂದು ವಾಕ್ ಮೂಲಕ ನಮಗೆ ಆಗಿನ ದಿನಗಳಲ್ಲಿ ಹಿರಿಯರಿಗೆ ಅದು ಭಾಷೆ ಕೊಡ್ತಾ ಅಂಥ ಒಂದು ಶಕ್ತಿಗಳಿಲ್ಲಿ ಅದನ್ನೇ ಇವತ್ತು ಸಹ ನಾವು ನಂಬಿಕೊಂಡು ಇವತ್ತು ಅದನ್ನ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ. ಅದು ಆ ಶಕ್ತಿ ಇನ್ನೂ ಜಾಸ್ತಿ ಆಗ್ತೇ ಹೊರತು ಅದು ಕಮ್ಮಿ ಆಗಿಲ್ಲ ಅಂತ ನಮ್ಮ ಒಂದು ಮನೋಭಾವನೆ. ಅಲ್ಲಿ ಸೇರ್ತಾರಲ್ಲ ಜನರು, ಅವರ ನಡವಳಿಕೆಯಲ್ಲೂ ಕೂಡ ತುಂಬಾ ಬದಲಾವಣೆಗಳಿರ್ತದೆ, ಭಕ್ತಿ ಭಾವದಿಂದ ಇರೋದಿಲ್ಲ ಅವರು ಅಂತ ಹೇಳ್ತಾರೆ. ಇಲ್ಲ ಆ ಥರ ಏನು ಇಲ್ಲ. ಆದರೆ ಕೆಲವರು ಅದು ಈಗ ಅದು ಆಗೋದು ಅಂದರೆ ಭಯಭಕ್ತಿದಲ್ಲಿ ಒಬ್ಬ ಪೂಜೆ ಮಾಡ್ಕೊಂಡು ಬಂದವರು ಈಗಲೂ ಅದನ್ನ ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ಆದರೆ ಈಗಿನ ಜನ್ರೇಷನ್ ಪ್ರಕಾರ ದಿನ ದಿನ ಏನೋ ಚೇಂಜಸ್ ಆಗೋದಕ್ಕೆ ಸ್ವಲ್ಪ ಭಕ್ತಿಯಲ್ಲಿ ಆಚೆ ಏನೋ ಕಮ್ಮಿ ಆಗ್ಬೋದು ಅಂತೇಳಿ ನಮ್ಮ ಭಾವನೆ, ಬೇರೆಯವ್ರು ಏನೋ ಹೇಳ್ಬೋದು. ಆದರೆ ನಾವು ಮಾಡ್ಕೊಂಬಂದ ಒಂದು ಶ್ರದ್ಧಾಭಕ್ತಿ ಪೂಜಾ ಕಾರ್ಯಕ್ರಮಗಳು ಇವತ್ತು ತನಕ ಯಾವುದು ಕಮ್ಮಿ ಆಗಿಲ್ಲ, ಜಾಸ್ತಿ ಆಗ್ತಾ ಇದೆ. ಇವತ್ತು ಆ ತಾಯಿಗೆ ಶಕ್ತಿಗಳು ಎಲ್ಲ ಒಂದು ಕಡೆಯಿಂದ ಒಂದು ಸಿಗ್ತಾ ಅಂತ ನಮ್ಮ ಒಂದು ನಂಬಿಕೆ ಆಗ್ತಾನೂ ಇದೆ. ಇನ್ನು ದೇವಾಲಯದಲ್ಲಿ ಪ್ರತಿದಿನ ದೇವಾಲಯ ಎಷ್ಟು ಗಂಟೆಗೆ ತೆರೆದಿರುತ್ತೆ ಸರ್? ಪೂಜಾ ಸಮಯ ಯಾವುದು? ಪೂಜಾ ಸಮಯ ಬೆಳಿಗ್ಗೆ 6:30 ಪ್ರಾತಃ ಕಾಲದಲ್ಲಿ. ಈಗ ಏಕಶಿಲೆ ಒಂದು ಕಲ್ಲಿನ ಮೂರ್ತಿ ಆಗಿರೋದ್ರಿಂದ ಬೆಳಗ್ಗೆನೇ ಪ್ರಾತಃ ಕಾಲದಲ್ಲಿ ಅದಕ್ಕೆ ಮುಂಜಾನೆ ಕಾರ್ಯಕ್ರಮ ದೇವಿಯ ಪೂಜೆಗಳು ಕೈಂಕರ್ಯಗಳು 6:30ರಿಂದ ತೊಡಗುತ್ತದೆ. ಹಾಗೆ 10:30 11 ಗಂಟೆ ತನಕ ದೇವಾಲಯ ತೆರೆದಿರುತ್ತೆ ಬೆಳಿಗ್ಗೆ. ಸಂಜೆ ಅದೇ ರೀತಿ 5:30ರಿಂದ ಸಂಜೆ 7:30 ತನಕ ಪೂಜಾ ಕಾರ್ಯಕ್ರಮಗಳಾಗ್ತದೆ. ಎಂದಿನಂತೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಮಹಾಪೂಜೆಗಳಿರುತ್ತೆ. ಸಂಜೆ ರೀತಿಯಲ್ಲಿ ಅದೇ ರೀತಿ ಮಹಾಪೂಜೆ ನೈವೇದ್ಯ ಪ್ರಸಾದಗಳು ಎಂದಿನಂತೆ ನಡೀತಾ ಇದೆ. ಅದು ಭಕ್ತಾದಿಗಳು ಹೆಚ್ಚಿನ ಶಕ್ತಿಯಲ್ಲಿ ಬಂದು ಆ ದೇವಿಗೆ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಪ್ರತಿ ಮಾಸಿಕವಾಗಿ ಏನಾದರೂ ಆಗುತ್ತಾ? ಪ್ರತಿ ತಿಂಗಳ ಮಂಗಳವಾರ ದುರ್ಗಾ ಪೂಜೆಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ನಮ್ಮದು ವಾರ್ಷಿಕೋತ್ಸವ, ನಾಗದರ್ಶನ ಹಾಗೂ ಪಾಷಾಣಮೂರ್ತಿ ಕೋಲಗಳು ಉತ್ಸವಗಳು ಅಂದರೆ ಅದೇ ನಾವು ವಾರ್ಷಿಕೋತ್ಸವ ಅಂತೇಳಿ ಮಾಡ್ತೀವಿ. ಪ್ರತಿ ವರ್ಷದ ಮೊದಲನೇ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ವಾರ್ಷಿಕೋತ್ಸವ ಆಗ್ತದೆ. ಆ ವಾರ್ಷಿಕೋತ್ಸವದಲ್ಲಿ ನಾವು ಆ ದಿನಗಳಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ ದಿನ ವಾರ್ಷಿಕೋತ್ಸವ ಅಂತೇಳಿ ಆ ದಿನ ಅವತ್ತಿಂದ ಮಾಡ್ಕೊಂಡು ಬಂದಿದ್ದು ಒಂದು ವರ್ಷ ಪ್ರತಿ ಪಾಲಿಸ್ಕೊಂಡು ಬರ್ತಾಯಿದ್ವಿ. ಅದರಲ್ಲಿ ದೇವಿಗೆ ವಾರ್ಷಿಕೋತ್ಸವ ಹಾಗೂ ನಾಗದೇವರಿಗೆ ನಾಗದರ್ಶನ, ನಾಗಪೂಜೆ, ಪಾಷಾಣಮೂರ್ತಿಯ ಕೋಲಗಳು ಸತತ 3 ದಿನ ಕಾರ್ಯಕ್ರಮ ವಾರ್ಷಿಕೋತ್ಸವದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದು ಎಂದಿನಂತೆ ಆಗ್ತಾನೇ ಇದೆ. ಅದು ವರ್ಷ ಪ್ರತಿ ಭಕ್ತಾದಿಗಳು ಜನಗಳು ಜಾಸ್ತಿ ಬಂದು ಸೇರಿ ಆ ದೇವಿಗೆ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಎಷ್ಟು ಜನ ಇಲ್ಲಿ ಅರ್ಚಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಸರ್ ಈ ದೇವಾಲಯದಲ್ಲಿ? ಅರ್ಚಕರಾಗಿ ಮಾಡ್ತಾನೆ ಬಂದಿದ್ದಾರೆ. 3-4 ಜನ ಅರ್ಚಕರಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಇವಾಗ ಪ್ರಸ್ತುತ 3 ಜನ ಇಲ್ಲಿ ಇದ್ದಾರೆ. ಕರಗ ಸಮಯದಲ್ಲಿ ಅವ್ರದ್ದು ಬಾಕಿ ಅರ್ಚಕರು ಬಂದು ಸೇರಿಕೊಂಡು ಅವರು ನಿರ್ವಹಿಸ್ಕೊಂಡು ಬರ್ತಿದ್ದಾರೆ. ಈ ದೇವಾಲಯದ ಆಡಳಿತ ಮಂಡಳಿ ಬಗ್ಗೆ ಮಾತಾಡೋದಾದ್ರೆ ಸರ್? ಅದೇ ಈಗ ಯಥಾಸ್ಥಿತಿ ಯುವಕ ಮಿತ್ರ ಮಂಡಳಿ ಹಾಗೂ ದೇವಾಲಯ ಟ್ರಸ್ಟಿ ಅಂತೇಳಿ ಇದೆ. ಅದನ್ನ ನಡೆಸ್ಕೊಂಡು ದೇವಾಲಯದ ಸಂಬಂಧಪಟ್ಟ ವಾರ್ಷಿಕೋತ್ಸವಗಳು, ನಮ್ಮ ದಸರಾ ಉತ್ಸವಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇನ್ನು ದೇವಾಲಯದ ಬಗ್ಗೆ ಈಗ ಅನೇಕರು ಕೊಡುಗೆ ನೀಡುತ್ತಾರೆ, ಅಂಥವ್ರನ್ನ ಯಾರು ಸ್ಮರಿಸ್ಕೊಳ್ಳೋದಾದ್ರೆ ಅವರ ಸೇವೆ ಇದಕ್ಕೆ ಬಹಳ ಇದೆ ಅಂತೇಳಿ ನಾವು ಸದಾ ಅವ್ರನ್ನ ನೆನೆಸ್ಕೊಳ್ಳೋದಾದ್ರೆ ಅಂಥವ್ರು ಯಾರಾದರೂ ಇದ್ದಾರೆ? ಅದೇ ಮುಂಚಿಂದನೇ ಬಂದಿಂತಂದರೆ ಆಗಿಂದನೇ ಅದೇ ಮುತ್ತು ದಂಪತಿಗಳಂತಂದ್ರೆ ಅವರ ಮಕ್ಕಳು, ಅವರು ತಂಬಿ ಅವರು ಅಂತೇಳಿದರು. ಅದಾದ ಅವ್ರ ಮಕ್ಕಳು, ಮತ್ತು ತದನಂತರ ಕೃಷ್ಣ ಶೆಟ್ಟಿಯವರು ಹಾಗೂ ನಮ್ಮ ಇಲ್ಲಿ ಅರ್ಚಕರು ವೃಂದದವರು ಹಾಗೂ ಸುತ್ತಮುತ್ತ ನಮ್ಮ ನೆರೆಕವರು ಎಲ್ಲರೂ ಅದರಲ್ಲಿ ದೇವರಲ್ಲಿ ಸಹಕಾರ ಮಾಡಿಕೊಂಡು ಇವತ್ತು ಅಂದಿನ ಆವಾಗ ಹೇಗೆ ಮಾಡಿಕೊಂಡು ಇವತ್ತು ಅದೇ ರೀತಿಯಲ್ಲಿ ತಲಾಂತರ ಮಕ್ಕಳು ಮಾಡ್ಕೊಂಡು ಬಂದಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದು
ಯಥಾಸ್ಥಿತಿಯಲ್ಲಿ ಅದು ಹೋಗ್ತಾ ಇದೆ ಹತ್ರ. ದೇವಾಲಯದ ಮೇಲೆ ಜನರ ಸಹಕಾರ ಹೇಗಿದೆ ಸರ್ ಭಕ್ತಾದಿಗಳು? ತುಂಬಾ ಇದೆ. ಈ ಸುತ್ತಮುತ್ತ ಈ ದೇವಿಗೆ ನಂಬ್ಕೊಂಡ್ಬಂದವರಿಗೆ ಅವರವರ ಒಂದು ಶಕ್ತಿ ಅನುಸಾರ ಅವರಿಗೆ ಯಾವ ರೀತಿಯಲ್ಲಿ ಅವರು ಬೇಡ್ಕೊಂಡು ಏನು ಮಾಡ್ತಿದ್ದಾರೆ ಅದು ಅವರಿಗೆ ಆ ರೀತಿಯಲ್ಲಿ ಫಲ ಸಿಕ್ಕಿದೆ ಅಂತ ಇದರಲ್ಲಿ ಅವರು ಅದರ ಪ್ರತಿ ಅವರ ಏನೇನು ಬೇಡಿಕೆಗಳು ಉಂಟು ಅದು ಆ ದೇವಾಲಯ ಪೂಜೆಗೆ ದೇವಿಗೆ ಸಂಬಂಧಪಟ್ಟ ಪೂಜೆಗಳನ್ನ ಮಾಡಿಕೊಂಡು ಇವತ್ತು ಮಾಡಿಕೊಂಡು ಅದು ನೆರವೇರಿಸ್ಕೊಂಡು ಬರ್ತಿದ್ದಾರೆ. ಇನ್ನು ದಸರಾದ ವಿಚಾರಕ್ಕೆ ಬಂದರೆ ಇನ್ನು ಕುಂಭ ಪೂಜೆ ಹಾಗೂ ಶಾಂತಿ ಪೂಜೆಗಳನ್ನ ಮಾಡ್ತಾರೆ. ಯಾಕಾಗಿ ಮಾಡ್ತಾರೆ, ಎಷ್ಟು ದಿನದಲ್ಲಿ ಮಾಡ್ತಾರೆ, ಅದ್ರ ಬಗ್ಗೆ ಮಾಹಿತಿ. ಆ್ಯಕ್ಚುಲಿ ಕರಗ ಉತ್ಸವ ಅಂತ ಹೇಳಿದ ತಕ್ಷಣ ಅದಕ್ಕೆ ಕುಂಭ ಬಡಿಸುವಂಥದ್ದು 3ನೇ ದಿನಕ್ಕೆ ನಾವು ಮಾಡ್ಕೊಂಬರೋದು. ಅದು ಏನು ಅಂತಂದರೆ ಈಗ ದೇವಿಗೆ ನಾವು ಕಟ್ಟಿ 9 ದಿನಗಳ ವೃತ್ತಲ್ಲ ಇದ್ದು ಆ ದೇವಿ ಕರಗೋತ್ಸವ ಮೆರವಣಿಗೆ ಊರ ಮೆರವಣಿಗೆ ಎಲ್ಲ ಆಗಿ ವಿಜಯದಶಮಿಯಂದು ನಾವು ಬನ್ನಿ ಕಡಿದು ಆ ದೇವಿಗೆ ಶಾಂತಿ ಮಾಡಿ ಅವತ್ತು ಕಳಸ ತಂದು ದೇವಾಲಯ ತಂದು ಇಡ್ತೀವಿ. ಅದು ತದನಂತರ 3ನೇ ದಿನ ಆದಮೇಲೆ ಆ ತಾಯಿಗೆ ರಕ್ಷಣೆ ಆಗಿ 8 ದಿಕ್ಪಾಲಕರು ಅಂತೇಳಿ ಇರ್ತಾರೆ. ಅದರಲ್ಲಿ ಆ 8 ದಿಕ್ಪಾಲಕರಿಗೆ ಶಾಂತಿ ಇದು ಮಾಡ್ಬೇಕಂದ್ರೆ ಅವರ ಆ ಸೇವೆಗೆ ನಿಂತಂಥವ್ರು ಅಂತ ಇರ್ತಾರೆ. ಅದರಲ್ಲಿ ಎಲ್ಲ ರೀತಿಯಲ್ಲಿ ಇರ್ತದೆ. ನಮ್ಮ ಈಗ ಭಕ್ತಾದಿಗಳು ಇರ್ತೀವಿ, ಅದರಲ್ಲಿ ಅದು ದೇವಿಗೆ ಸಂಬಂಧಪಟ್ಟ ಸೇವಕರು ಇರ್ತಾರೆ. ಆ ಸೇವಕರುಗಳಿಗೆ ಒಂದು ಕುಂಭ ಪೂಜೆ ಬಡಿಸಿ ಆ ದಿನದ ಒಂದು ಇದನ್ನು ಕಾರ್ಯನ ನಡೆಸೋದು. ಅದರಲ್ಲಿ ಎಲ್ಲ ರೀತಿಯ ಕುಂಭ ಪೂಜೆಯಲ್ಲಿ ಶಾಂತಿ ಆಗಬೇಕು. ಮತ್ತು ಆ ದೇವಿಗೆ ಕರಗಗಳಿಗೆ 4 ಶಕ್ತಿ ದೇವತೆ ಕರಗಳಿಗೆ ಕುಂಭ ಪೂಜೆ ಮಾಡಿಸೋದು. ಅದೇ ಥರ ನಾವು ದಸರಾ ಇದಕ್ಕೆ ಮಾಡುವಂಥ ಶಾಂತಿ ಪೂಜೆ ಅಂತಂದರೆ ಉತ್ಸವ ಮೂರ್ತಿಯಾಗಿ ಮೆರವಣಿಗೆಯಲ್ಲಿ ನಾವು ಏನು ನಮ್ಮ ಇದನ್ನು ಫಿಗರ್ಸ್ಗಳನ್ನೆಲ್ಲ ಮಾಡಿ ಇದು ಮಾಡಿರ್ತೀವಿ. ಆ ದೇವಿ ಅವರಿಗೆ ನಾವು ಒಂದು ರೂಪುರೇಷೆ ಕೊಟ್ಟು ಕಂಕಣ ಕಟ್ಟಿ ಅದನ್ನು ನಾವು ಬನ್ನಿ ಕಡಿದು ಬಂದು ಮಂಟಪ ಉತ್ಸವ ಆಗಿ ಅದು ತಮ್ಮ ತಮ್ಮ ದೇವಾಲಯಕ್ಕೆ ಬಂದ ತಕ್ಷಣ ಅದು ಒಂದು 15-20 ದಿನದಲ್ಲಿ ಶಾಂತಿ ಪೂಜೆ ಮಾಡ್ತೀವಿ. ಆ ದೇವಿಗಳಿಗೆ ಶಾಂತಿ ಆಗಬೇಕು. ಕಂಕಣ ಕಟ್ಟಿದ್ದೇವೆ ಅಂದರೆ ಅದು ಊರ ಮೆರವಣಿಗೆ ಆದಮೇಲೆ ಅದನ್ನು ಒಂದು ಶಾಂತಿ ಮಾಡುವಂಥ ಪರಿಹಾರ ಮಾಡಬೇಕು. ಆಗ ಶಾಂತಿ ಪೂಜೆಯನ್ನು ಅದನ್ನು ನೆರವೇರಿಸ್ಕೊಂಡು ಬರ್ತೀವಿ. ಎಷ್ಟು ದಿನಕ್ಕೆ ಶಾಂತಿ ಪೂಜೆ ಮಾಡ್ತಾರೆ ಹಾಗೂ ನಿಮ್ಮ ದೇವಾಲಯದಿಂದ ಎಷ್ಟು ದಿನಕ್ಕೆ ಇರುತ್ತೆ ಸರ್ ಶಾಂತಿ ಪೂಜೆ ಅಂತಂದರೆ ದಿನ ಅಂತಿಲ್ಲ, ಯಾವ್ರೆ ಒಂದು ತಿಂಗಳ ಒಳಗೆ ಆಗಬೇಕು. ನವರಾತ್ರಿ ಕಳೆದು 10-15 ದಿನದಲ್ಲಿ ನಾವು ಶಾಂತಿ ಪೂಜೆ ಮಾಡ್ತಾಯಿದ್ವಿ. ಸ್ವಲ್ಪ ಆಚೆ ಆಗುತ್ತೆ. ಅದು ಸಮಯ ಸಂದರ್ಭ ನೋಡಿ ಒಂದು ತಿಂಗಳ ಒಳಗೆ ನಾವು ಶಾಂತಿ ಪೂಜೆ ನಿರ್ದಿಷ್ಟ ಅಂತ ಇಲ್ಲ. ಆದರೆ ಕುಂಭ ಪೂಜೆ ಮಾಡೋದು 3 ದಿನ ತಪ್ಪಿದರೆ 5 ದಿನದ ಒಳಗೆ ಕುಂಭ ಪೂಜೆ ಆಗಬೇಕು. ಇನ್ನು ನವರಾತ್ರಿಯ ದಿನಗಳಲ್ಲಿ ಯಾವುದೆಲ್ಲ ವಿಶೇಷ ಪೂಜೆಗಳು ನಿಮ್ಮ ದೇವಾಲಯದಲ್ಲಿ ಇರುತ್ತೆ? ನವರಾತ್ರಿ 9 ದಿನಗಳು ಇಲ್ಲಿ ವಿಶೇಷ ಪೂಜೆಗಳು. ನವರಾತ್ರಿ ಉತ್ಸವದಲ್ಲಿ ಈ ತಾಯಿಗೆ ಪೂಜೆ ಅಲಂಕಾರ ಎಲ್ಲ ರೀತಿಯ ಅಲಂಕಾರಗಳಿದೆ. ದಿನಕ್ಕೆ ಭಕ್ತಾದಿಗಳ ಒಂದೊಂದು ಹರಕೆ ಕಾಣಿಕೆಗಳಿರುತ್ತೆ. ಅವರ ಇಚ್ಛಾನುಸಾರ ಅವ್ರು ಯಾವ ರೀತಿಯಲ್ಲಿ ಹರಕೆಗಳು ಒಪ್ಕೊಳ್ತಾರೆ ಅದೇ ರೀತಿ ಇಲ್ಲಿ ಸೇವಾರ್ಥಗಳು ನಡೀತಾನೆ ಇರ್ತದೆ 9 ದಿನಗಳು. ಭಕ್ತಾದಿಗಳು ಬೆಳಿಗ್ಗೆ ನೈವೇದ್ಯ ಪೂಜಾ ಕಾರ್ಯಕ್ರಮಗಳಿರುತ್ತೆ, ಬೇರೆ ಹೂವಿನ ಅಲಂಕಾರಗಳಿರುತ್ತೆ, ಮಡಲಕ್ಕಿ ಕಾರ್ಯಕ್ರಮಗಳು ಹರಕೆಗಳಿರುತ್ತೆ. ಎಲ್ಲ 3 ತಾಯಿಗೆ ಪಾರ್ಶ್ವ ಮೂರ್ತಿ ನಾಗದೇವರಿಗೆ ಎಲ್ಲ ದೇವರುಗಳಿಗೂ ಸೇವಾರ್ಥಗಳು 9 ದಿನ ನಿರಂತರವಾಗಿ ನಡೀತಾ ಇರ್ತದೆ. ಅನ್ನ ಪ್ರಸಾದ 9 ದಿನವೂ ದೇವಾಲಯದಲ್ಲಿ ನಡೀತಾ ಇರುತ್ತದೆ ಇರುತ್ತೆ ಮಧ್ಯಾಹ್ನ ಭಕ್ತಾದಿಗಳಿಗೆ. ಹಾಗೆ ಅಲಂಕಾರವನ್ನು ಮಾಡಲಿಕ್ಕೆ ಹೊರಗಿಂದ ಏನಾದ್ರು ಕರೆಸ್ತೀರಾ, ಇಲ್ಲ ನೀವು ಸಮಿತಿಯವರೇ ಸೇರಿಬಿಟ್ಟು ದೇವಿಗೆ ಅಲಂಕಾರ ಮಾಡುವಂಥದ್ದು? ಸಮಿತಿಯವರು ಅಥವಾ ಹರಕೆ ಕಾಣಿಕೆಗಳು ಇದ್ದರೆ ಟ್ರಸ್ಟಿ ಕಡೆಯಿಂದ ನಮ್ಮ ದೇವಾಲಯದಲ್ಲಿ ಅದು ನಡೀತಾನೆ ಇರುತ್ತೆ. ಅದು ನಿರಂತರವಾಗಿ ಪೂಜಾ ಕಾರ್ಯಕ್ರಮಗಳು, ಅನ್ನದಾನ ಕಾರ್ಯಕ್ರಮಗಳು ಆಗುತ್ತಾ ಇರ್ತದೆ. ಹೂವಿನ ಅಲಂಕಾರಗಳು. ಧನ್ಯವಾದಗಳು ಸರ್, ಇಷ್ಟೆಲ್ಲ ಮಾಹಿತಿ ದೇವಾಲಯದ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ದಸರಾದಲ್ಲಿ ಪಾಲ್ಗೊಳ್ತಾ ಇರುವಂತಹ ಕೋಟೆ ಮಾರಿಯಮ್ಮ ದೇವಾಲಯದ ದಸರಾದ ಬಗ್ಗೆ ಮಾಹಿತಿಯನ್ನು ನೀಡಿಕೊಡ್ಲಿಕ್ಕೆ ತಂಡವೇ ನನ್ನ ಜೊತೆಗಿದೆ. ಬನ್ನಿ ಈ ಬಾರಿಯ ದಸರಾದಲ್ಲಿ ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು ಪರಿಚಯ ಮಾಡಿಕೊಡ್ಬೇಕು. ನಾನು BK ಜಗದೀಶ್ ಅಂತೇಳಿ. ಈ ಬಾರಿ ಕೋಟೆ ಮಾರಿಯಮ್ಮ ದೇವಾಲಯ 50ನೇ ವರ್ಷದ ಒಂದು ಸುವರ್ಣ ಮಹೋತ್ಸವ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ದಸರಾ. ಈ ಬಾರಿ ನಾನು ಇಲ್ಲಿ ಉತ್ಸವ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್, ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಕ್ಕೋಸ್ಕರ. ಹೇಗೆ ಅನಿಸ್ತಾ ಇದೆ ಸರ್, ಈ ಬಾರಿ ದೇವಿಯ ಸೇವೆಗೆ ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಹಾಗೆ ಎಷ್ಟು ವರ್ಷ ಯಾವುದೆಲ್ಲ ಪೋಸ್ಟಲ್ಲಿ ನೀವು ಇಲ್ಲಿ ಕಾರ್ಯನಿರ್ವಹಿಸಿದ್ದೀರಾ ಅಂತೇಳಿ? ನಂಗೆ ಗೊತ್ತಿರೋ ಹಾಗೆ ಸುಮಾರು 25ರಿಂದ 30 ವರ್ಷದಿಂದ ನಾನು ಈ ಒಂದು ದೇವಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿದ್ದೀನಿ. ಮೊದಲನೇದಾಗಿ ಈ ಒಂದು 50ನೇ ವರ್ಷದ ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಈ ಒಂದು
ಯುವಕ ಮಿತ್ರ ಮಂಡಳಿಯ ಸರ್ವ ಸದಸ್ಯರು ಒಮ್ಮತದಿಂದ ನನ್ನ ಮೇಲೆ ಒಂದು ನಂಬಿಕೆ ಇರಿಸಿ ನನ್ನೊಂದು ಅಧ್ಯಕ್ಷರನ್ನಾಗಿ ಇಲ್ಲಿ ಆಯ್ಕೆ ಮಾಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ಸುಮಾರು 20-25 ವರ್ಷದಿಂದ ಈ ಕಾರ್ಯನಿರ್ವಹಿಸೋದ್ರಲ್ಲಿ ವಿವಿಧ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಸಾಮಾನ್ಯ ಏನು ಸ್ವಯಂ ಸೇವಕನಾಗಿ ನಾನು ಕೆಲಸ ಮಾಡಿಕೊಂಡು ಇಲ್ಲಿ ಕಾರ್ಯಾಧ್ಯಕ್ಷನಾಗಿ ಈಗ ಪ್ರಸ್ತುತ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬಹಳ ವರ್ಷಗಳ ಅನುಭವ ಇದೆ ಅಂತ ಹೇಳ್ಬೋದು. ಖಂಡಿತ. ಈ ಬಾರಿ ಯಾವ ರೀತಿಯ ಸಿದ್ಧತೆ ಆಗ್ತಾ ಇದೆ ಸರ್ ನಿಮ್ಮ ಈ ಬಾರಿ ನಾವೊಂದು ಸ್ಪೆಷಲಿಗೆ 50ನೇ ವರ್ಷ ಅಂತೇಳಿ ನಾವೊಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವೊಂದು ವಿಜೃಂಭಣೆಯಿಂದ ನಾವು ದಸರಾ ಮಾಡ್ತಾಯಿದ್ದೀವಿ. ವರ್ಷಂಪ್ರತಿ ನಾವು ಕೋಟೆಮರೆಮ್ಮ ಯುವಕ ಮಿತ್ರ ಮಂಡಳಿ ಅಂದರೆ ನಾವು ವರ್ಷಂಪ್ರತಿ ನಾವು ವಿಜೃಂಭಣೆಯಿಂದ ನಾವು ದಸರಾ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಈ ಬಾರಿ 50ನೇ ವರ್ಷದ ಒಂದು ಸುವರ್ಣ ಮಹೋತ್ಸವದಲ್ಲಿ ನಾವು ಮೊದಲೇ ಒಂದು ಏನೋ ಪ್ಲ್ಯಾನ್ ಮಾಡಿದ್ದೀವಿ. ಏನು ಉಗ್ರ ನರಸಿಂಹನಿಂದ ಹಿರಣ್ಯಕಶಿಪಿನ ವಧೆ, ಅದೇ ರೀತಿ ನಂತರ ಪ್ರತ್ಯುಂದ ದೇವಿಯಿಂದ ಈ ಒಂದು ಉಗ್ರ ನರಸಿಂಹನ ಏನು ಕ್ರೋಧವನ್ನು ಶಮನ ಮಾಡುವಂಥ ಒಂದು ಕಥಾ ಸಾರಾಂಶ ಈ ಬಾರಿ ನಮ್ಮ 50ನೇ ವರ್ಷದ ಸುವರ್ಣ ಮಹೋತ್ಸವದಲ್ಲಿ ಮೂಡಿ ಬರಲಿದೆ. ಮುಖ್ಯವಾಗಿ ಇಲ್ಲಿ ತನಕ ದಸರಾದಲ್ಲಿ ಯಾವ ರೀತಿ ಅಂದರೆ ಉಗ್ರ ನರಸಿಂಹನ ಒಂದು ಪ್ರಲಾಪ ಹಿರಣ್ಯಕಶಿಪನ ವಧೆ ಮಾಡೋ ತನಕ ಮಾತ್ರ ತೋರಿಸ್ತಾ ಇದ್ರು. ಆದರೆ ನಾವು ಆ ಮುಂದಕ್ಕೆ ಉಗ್ರ ನರಸಿಂಹ ಯಾವ ಟೈಪಲ್ಲಿ ತನ್ನ ಕ್ರೋಧವನ್ನು ಇಡೀ ಜಗತ್ತೇ ಒಂದು ಬೆದರುವಂಥ ಒಂದು ಕ್ರೋಧವನ್ನು ತಣಿಸ್ಲಿಕ್ಕೆ ಏನು ಮಾಡಬೇಕು ಅಂತೇಳಿ ಇಡೀ ದೇವತೆಗಳು ಒಂದು ಕಂಗಲಾಗಿರುವಾಗ ಒಂದು ಪ್ರತ್ಯುಂದ ದೇವಿ ಅಂತೇಳಿ ಒಂದು ದೇವಿ ಬಂದು ಆ ಒಂದು ನರಸಿಂಹನನ್ನು ಶಾಂತ ಮಾಡೋ ಒಂದು ಕಥಾ ಸಾರಾಂಶ ಈ ಬಾರಿ ಮೂಡಿ ಬರಲಿದೆ ಮೇಡಮ್. ಹಾಗೆ ಮಂಟಪದ ತಯಾರಿಕೆಯಲ್ಲಿ ಯಾರೆಲ್ಲ ತೊಡಗಿದ್ದಾರೆ ಅವ್ರ ಬಗ್ಗೆ ಹೇಳಬೇಕು. ಖಂಡಿತ. ಇಲ್ಲಿ ನಮ್ಮದು ಯುವಕ ಮಿತ್ರ ಮಂಡಳಿ ಅಂದರೆ ಸುಮಾರು 250ರಿಂದ 300 ಜನರ ಒಂದು ಸದಸ್ಯರುಳ್ಳಂಥ ಒಂದು ತಂಡ. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಕೊಂಡಿರೋ ಈ ಒಂದು ಸಂದರ್ಭದಲ್ಲಿ ಸುಮಾರು 3-4 ತಿಂಗಳು, ಏನಿಲ್ಲ ಕಡಿಮೆ ಅಂದರೆ ಈಗ ಒಂದು ಏಪ್ರಿಲಿಂದನೇ ನಾವು ಕೆಲಸ ಕಾರ್ಯಕ್ಕೆ ನಾವು ಇಳಿದಿದ್ದೇವೆ. ಈಗಾಗಲೇ ಮುಕ್ಕಾಲು ಭಾಗ ನಮ್ಮ ಕೆಲಸ ಕಾರ್ಯ ಮುಗಿತಾ ಬಂದಿದೆ. ಆ ನಿಟ್ಟಿನಲ್ಲಿ ಸುಮಾರು 250ರಿಂದ 300 ಯುವಕರ ಒಂದು ತಂಡ ಅವಿರತ ಶ್ರಮ, ದಿನ ರಾತ್ರಿ ಇರ್ಬೋದು ಬೆಳಿಗ್ಗೆ ಇರ್ಬೋದು, ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಬದಿಗಿಟ್ಟು ನಮ್ಮ ಒಂದು ಈ ಮಂಟಪ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಮೇನ್ ಅಂದರೆ ನಾವು ಇಲ್ಲಿ ಸುಮಾರು ಉಪಸಮಿತಿ ಮಾಡಿದ್ದೀವಿ ಮೇಡಮ್. ಇದರಲ್ಲಿ ಈಗ ಯಾವುದು ನಮ್ಮ ಟ್ಯಾಬ್ಲೋದು, ಈಗ ನಮ್ಮದು ಟ್ಯಾಬ್ಲೋ ಮುಖ್ಯವಾಗಿ ನಮ್ಮದು ಏನಂದರೆ ದಿಂಡಿಗಳದ್ದು ಒಂದು ಆರ್ಚ್ ಬರ್ತಾ ಇದೆ ವರ್ಷಂಪ್ರತಿ ಇರುವ ಹಾಗೆ. ಅದರೊಟ್ಟಿಗೆ ಸ್ಟುಡಿಯೋ ಸೆಟ್ಟಿಂಗ್ ಅಂತ ಹೇಳಿಬಿಟ್ಟು ಬೆಂಗಳೂರದು ಶಿವ ಮತ್ತು ಅವರು ತಂಡ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ಕ್ರ್ಯಾಕರ್ಸ್ ಎಲ್ಲ ಅವರೇ ಮಾಡ್ತಿದ್ದಾರೆ. ಅದೇ ರೀತಿ ನಮ್ಮ ಏನು ತಂಡದ ಈ ಒಂದು ವಿಗ್ರಹದ ಚಲನವಲನೆಲ್ಲ ಅದು ಇಲ್ಲಿ ಮನೋಜ್ ಅಂತಿದ್ದಾರೆ, ಅವರು ಮತ್ತು ಅವರ ತಂಡ ಮಾಡ್ತಾ ಇದೆ. ಅದೇ ರೀತಿ ಅಲಂಕಾರ ಸಮಿತಿಯವರು ಎಲ್ಲ ಇದ್ದಾರೆ. ವಿವಿಧ ಒಂದು ಜವಾಬ್ದಾರಿಗಳನ್ನ ನಾವು ಎಲ್ಲ ಸಮಿತಿ ಸದಸ್ಯರು ಹಂಚ್ಕೊಂಡು ಕೆಲಸ ಮಾಡ್ತಿದ್ವಿ. ಮುಖ್ಯವಾಗಿ ಏನು ನಮ್ಮ ಈ ಬಾರಿಯ ಇಲ್ಲೇ ನಮ್ಮ ಸ್ಥಳೀಯ ಕಲಾವಿದರು ನಮ್ಮ ಸಮಿತಿಯಲ್ಲೇ ಇದ್ದಾರೆ. ಪ್ರಸಾದ್ ಮತ್ತು ಅವರ ತಂಡ, ರಾಖಿಲ್, ಆಮೇಲೆ ಅರ್ವಿನ್, ಅವರೆಲ್ಲ ಏನಂದರೆ ಅವರೇ ಸ್ಥಳೀಯ ಕಲಾವಿದರು. ನಮ್ಮ ಏನು ಈ ರಾಕ್ಷಸ ಇರ್ಬೋದು ಕೆಲವು, ಅಥವಾ ಅದಕ್ಕೆ ಬೇಕಾದಂಥ ಶರಭ ಅಥವಾ ಗಂಡ ಬೆರುಂಡ, ಈ ಥರದ ಒಂದು ವಿಗ್ರಹಗಳನ್ನ ಅವರ ಕೈಯಲ್ಲಿ ಅವರು ರಚಿಸ್ತಾ ಇದ್ದಾರೆ ಮೇಡಮ್. ಇಷ್ಟು ವರ್ಷದಿಂದ ನೀವು ನೋಡಿರೋ ಹಾಗೆ ನಿಮ್ಮ ಮಂಟಪದಲ್ಲಿ ವರ್ಷದಿಂದ ವರ್ಷಕ್ಕೆ ಯಾವ ರೀತಿಯ ಬದಲಾವಣೆಗಳು ನೀವು ಮಾಡ್ಕೊಂಡು ಬಂದಿದ್ದೀರಾ? ಖಂಡಿತ. ಅಂದರೆ ಮೊದಲು ಹಿಂದಿನ ಕಾಲದಲ್ಲಿ ಯಾವ ಟೈಪ್ ಇತ್ತಂದರೆ ಪಲ್ಲಕ್ಕಿಯಲ್ಲಿ ದಸರಾನ ಏನು ದೇವಿನ ಹೊತ್ಕೊಂಡು ನಗರ ಪ್ರದಕ್ಷಿಣೆ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು. ಕಾಲಕ್ರಮೇಣ ಆಧುನೀಕರಣಕ್ಕೆ ತಕ್ಕಂತೆ ನಮ್ಮ ದಸರಾ ಸಹ ಬದಲಾವಣೆ ಆಗ್ತಾ ತಮಗೆಲ್ಲ ತಿಳಿದಿರುವ ಹಾಗೆ ಜಗತ್ ಪ್ರಸಿದ್ಧವಾಗಿ ಈಗ ಮೈಸೂರು ದಸರಾ ಬಿಟ್ಟರೆ ಇಡೀ ಭಾರತ ದೇಶದಲ್ಲೇ ಮಡಿಕೇರಿ ದಸರಾ ಅತ್ಯಂತ ಒಂದು ವಿಜೃಂಭಣೆಯನ್ನು ನಡೀತಾ ಇದೆ. ಮೈಸೂರಿನಲ್ಲಿ ಏನು ಹಗಲು ಒಂದು ಅಂಬಾರಿ ಒಂದು ದಸರಾ ನಡೀತಾ ಇದೆ, ಅದೇ ರೀತಿ ಒತ್ತು ಮುಳುಗದಂತೆ ಮಡಿಕೇರಿ ದಸರಾ ಏನು ಇಡೀ ಒಂದು ದೇವಲೋಕನೇ ಭೂಲೋಕಕ್ಕೆ ಬಂದು ಒಂದು ಇದು ನಮ್ಮ ದೇವಿಗಳೆಲ್ಲ ವಿಜೃಂಭಿಸುವ ಒಂದು ಸಂದರ್ಭ. ಆ ಒಂದು ನಿಟ್ಟಿನಲ್ಲಿ ನಾವು ಕಾಲಕ್ರಮಣಕ್ಕೆ ಯಾವ ಟೈಪ್ ಮಾಡಬೇಕು ಅದೇ ಟೈಪಲ್ಲಿ ಈ ಬಾರಿಯೂ ಅತ್ಯಂತ ವಿಜೃಂಭಣೆಯನ್ನು ನಾವು ದಸರಾ ಮಾಡ್ತಿರ್ತೀವಿ ಮೇಡಮ್. ಈ ಬಾರಿ ಏನು ಹೊಸತನದಿಂದ ಕೂಡಿರ್ತದೆ ಸರ್ ನಿಮ್ಮ ಮಂಟಪದಲ್ಲಿ? ಹೊಸತನ ಅಂದರೆ ಈ ಬಾರಿ ನಾವು 50ನೇ ವರ್ಷ ಒಂದು ಕಾರ್ಯಕ್ರಮ ಮಾಡೋ ನಿಟ್ಟಿನಲ್ಲಿ ಎಲ್ಲ ಒಂದು ಸದಸ್ಯರ ಒಂದು ಹುಮ್ಮನಸ್ಸಿನಿಂದ ಏನೊಂದು ಕೆಲವು ಪ್ಲ್ಯಾನ್ ಎಲ್ಲ ಮಾಡಿದ್ದೀವಿ. ಈಗ ನಾವು ಏನು ನಮ್ಮ ದೇವಸ್ಥಾನಕ್ಕಾಗಿ ಈ ಹಿಂದೆ ದುಡಿದಂಥ ಅನೇಕ ಮಾನ್ಯರಿದ್ದಾರೆ, ಅವರಿಗೆಲ್ಲ ಒಂದು ನಾವು ಈಗ ಅಂದರೆ ದಸರಾ ಈಗ ನಾವು ಈ ಸಂದರ್ಭದಲ್ಲಿ ನಾವು ಬ್ಯುಸಿಯಾಗಿರ್ತೀವಿ. ದಸರಾ ಕಳೆದಿದ್ದಾಗಿದೆ, ಶಾಂತಿ ಪೂಜೆ ಒಳಗಡೆ ನಾವೊಂದು ಸಪ್ರೇಟ್ ಸಭಾ ಕಾರ್ಯಕ್ರಮ ಮಾಡಿ ಏನು ಹಿಂದೆ ನಮ್ಮ ದೇವಸ್ಥಾನಕ್ಕೆ ಈ ಡೊನೇಷನ್ ಕೊಟ್ಟಿರೋರನ್ನ ನೆನೆಸ್ಕೊಳ್ಳುವಂಥ ಕಾರ್ಯಕ್ರಮ, ಆಮೇಲೆ ಈ ಹಿಂದೆ ನಮಗೆ ಹಿರಿಯರು ಯಾರೆಲ್ಲ ನಮಗೆ ದೇವಸ್ಥಾನಕ್ಕೆ ಸಹಕಾರ ಮಾಡಿದ್ದಾರೆ, ಅದೇ ರೀತಿ ಈ ದೇವಸ್ಥಾನಕ್ಕೆ ಯಾರೆಲ್ಲ ದುಡಿದಿದ್ದಾರೆ ಅವ್ರನ್ನೆಲ್ಲ ಒಂದು ಗುರುತಿಸಿ ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮೇಡಮ್. ಅದೇ ರೀತಿ ಅದೇ ವಿಶೇಷತೆ. ಮತ್ತು ಈ ಬಾರಿ 50ನೇ ವರ್ಷ ಇರೋ ಕಾರಣ
ನಮ್ದು ಏನು ನಮ್ಮ ಏರಿಯಾ ಇದೆ ಸುತ್ತಮುತ್ತ ಕೋಟೆ ಮಾರಿಯಮ್ಮ ಸುತ್ತಮುತ್ತ ಅಲ್ಲಿಗೆಲ್ಲ ಈಗ ಮೈಸೂರು ಮಾದರಿಯಲ್ಲಿ ಇಡೀ ದೀಪಾಲಂಕಾರ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಅದೇ ಸುಮಾರು 10 ದಿನ ಏನು ನಮ್ಮ ಕರಗ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ನವರಾತ್ರಿ ಮುಗಿಯೋ ತನಕ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದೇ ರೀತಿ ಒಂದು ಶ್ರೀ ದೇವಿಯ ಒಂದು ದೊಡ್ಡ ಕಟೌಟ್ನ ಸಹ ನಾವು ಇಲ್ಲಿ ಪ್ರತಿಷ್ಠಾಪಿಸ್ತೀವಿ ಮೇಡಮ್. ಸರ್, ಇಷ್ಟು ವರ್ಷದಲ್ಲಿ ನೀವು ಹೊರಡಿಸಿದಂತಹ ಮಂಟಪದಲ್ಲಿ ಯಾವ ಕಥಾ ಸಾರಾಂಶ ನಿಮಗೆ ತುಂಬ ಇಷ್ಟ ಆಗಿದ್ದು, ಹಾಗೆಯೇ ಜನ ಮೆಚ್ಚುಗೆ ಗಳಿಸಿರುವಂಥದ್ದು, ಇವತ್ತು ಕೂಡ ನಾವು ನೆನೆಸ್ಕೊಂಡ್ರೆ ಇದೊಂದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ, ಅದ್ಭುತವಾದ ಪ್ರದರ್ಶನ ನಾವು ಕೊಟ್ಟಿದ್ವಿ ಅಂತ ಹೇಳುವಂತಹ ಕತೆ ಮತ್ತು ಯಾವ ವರ್ಷ ಅಂತ ಹೇಳ್ಬೋದಾ? ನಾವು ಪ್ರತಿ ವರ್ಷಕ್ಕಿಂತ ವರ್ಷ ಅತ್ಯಂತ ವಿಜೃಂಭಣೆಯಿಂದ ದಸರಾದಲ್ಲಿ ಅತಿ ವಿಶೇಷ ಏನು ನಾವು ದಸರಾ ಮಾಡ್ತಾ ಇದ್ದೀವಿ. ಎಲ್ಲ ವರ್ಷಗಳಲ್ಲಿ ಸಹ ನಾವು ಏನು ಪ್ರಥಮ ಬಹುಮಾನಕ್ಕೆ ನಾವು ಸ್ಪರ್ಧೆ ಮಾಡ್ತಿದ್ವಿ. ಕೆಲವು ವಿಷಯಗಳಲ್ಲಿ ಅದು ಜಡ್ಜ್ಮೆಂಟ್ ತೀರ್ಮಾನ ಇರ್ಬೋದು ಅಥವಾ ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮಿಂದ ಕೆಲವು ವರ್ಷ ನಮಗೆ ಪ್ರಶಸ್ತಿ ತಪ್ಪಿರ್ಬೋದು. ಆದರೆ ಸಾಧಾರಣ ನಮಗೆ ಕಳೆದ 10 ವರ್ಷಗಳಿಂದ ಕಳೆದ 25 ವರ್ಷಗಳಿಂದ ಯಾವುದಾದ್ರೂ ಒಂದು ಪ್ರಥಮ ದ್ವಿತೀಯ ತೃತೀಯ ಆ ಟೈಪಲ್ಲಿ ನಮಗೆ ಪ್ರಶಸ್ತಿ ಬರ್ತಾ ಇದೆ, ಬಹುಮಾನ ಬರ್ತಾ ಇದೆ. ವಿಶೇಷವಾಗಿ 2018ರಲ್ಲಿ 18 ಹಾಗೂ 2006ರಲ್ಲಿ ನಮ್ಮ ಒಂದು ದೇವಾಲಯಕ್ಕೆ ಪ್ರಥಮ ಬಹುಮಾನ ಬಂದಿದೆ. ಸರ್, ಇಷ್ಟು ವರ್ಷದ ನಿಮ್ಮ ಮಂಟಪ ಪ್ರದರ್ಶನದಲ್ಲಿ ನಿಮಗೆ ತುಂಬ ಇಷ್ಟವಾದಂತಹ ವರ್ಷದ ಕಥಾ ಸಾರಾಂಶ ಆಗಿರ್ಬೋದು ಅಥವಾ ಜನರು ತುಂಬ ಇಷ್ಟಪಟ್ಟು ಇವತ್ತು ಕೂಡ ನಿಮ್ಮ ಮಂಟಪವನ್ನು ಗುರುತಿಸಿ ಆ ಕಥೆಯನ್ನು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಯಾವುದಿರ್ಬೋದು ಸರ್? ನಮಗೆ ಕಳೆದ 25 ವರ್ಷಗಳಿಂದ ನಿರಂತರ ಪ್ರಥಮ ದ್ವಿತೀಯ ತೃತೀಯ ಈ ಒಂದು ಬಹುಮಾನಗಳು ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ 2014 ಹಾಗೂ 2006ರಲ್ಲಿ ನಮ್ಮ ಮಂಟಪ ಪ್ರಥಮ ಬಹುಮಾನಗೊಂಡಿದ್ದು ಜಗದೀಶ್ ಅವರ ಒಂದು ಅಧ್ಯಕ್ಷತೆಯಲ್ಲಿ. ಒಂದು 2006ರಲ್ಲಿ ತಾರಕಾಸುರ ವಧೆ, ಅದೇ ರೀತಿ 2014ರಲ್ಲಿ ಇಂದ್ರನ ಒಂದು ಕಥಾ ಸಾರಾಂಶದಿಂದ ನಮಗೆ ಪ್ರಥಮ ಬಹುಮಾನ ಬಂದಿದೆ. ಅದೇ ರೀತಿ ಅತ್ಯಂತ ನಿರಾಶಾದಾಯಕ ಅಂದರೆ ನಾವು ಭಾರಿ ಒಂದು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೆ ಈ ಬಾರಿ ನಮಗೆ ಪ್ರಥಮನೇ ಬಹುಮಾನ ಬರ್ತದೆ ಅಂತ ಹೇಳೋದು 2019ರಲ್ಲಿ ನರಕಾಸುರ ವಧೆ ಯೋಗೇಶ್ ಅವರ ಅಧ್ಯಕ್ಷತೆಯಲ್ಲಿ ನರಕಾಸುರ ವಧೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದು ನಾವು ಇಲ್ಲ, ಅದು ನಮಗೆ ಆ ವರ್ಷ ಸಿಗಲಿಲ್ಲ. ಅದು ಸ್ವಲ್ಪ ನಮಗೆ ನಿರಾಶಾದಾಯಕ ಆಗಿದೆ. ತೀರ್ಪುಗಾರಿಕೆಯಲ್ಲಿ ಸ್ವಲ್ಪ ನಮಗೆ ಅಸಮಾಧಾನ ಆಯಿತು. ಆದರೆ ನಮಗೇನು ಅಷ್ಟೇ ಜಡ್ಜ್ಮೆಂಟ್ ಬಗ್ಗೆ ನೀವು ಈಗ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಾ, ಇಷ್ಟು ವರ್ಷ ಸಮಿತಿಯಲ್ಲಿ ಇದ್ದೀರಾ, ಸೊ ಬಹಳಷ್ಟು ಜಡ್ಜ್ಮೆಂಟ್ ನೀವು ನೋಡಿದ್ದೀರಾ. ಸೊ ಈ ಜಡ್ಜ್ಮೆಂಟ್ ಕೊಡುವಾಗ ನಿಮ್ಗೆ ಏನು ಅನ್ಸುತ್ತೆ, ಅದು ಕರೆಕ್ಟಾಗಿ ಆಗ್ತಾ ಇದೆಯಾ? ಜಡ್ಜ್ಮೆಂಟ್ ತೀರ್ಪುಗಾರರನ್ನ ಇವು ಆಯ್ಕೆ ಮಾಡ್ತಾರಲ್ಲ, ಅದು ಸರಿಯಾದವ್ರನ್ನ ಆಯ್ಕೆ ಮಾಡ್ತಾ ಇದ್ದಾರಾ ಅಥವಾ ಹೇಗೆ, ಅದು ಮಾನದಂಡಗಳು ಏನೆಲ್ಲ ಇದೆ? ಈಗ ಮಾನದಂಡ ಅಂದರೆ ಇದು ದಶಮಂಟಪ ಸಮಿತಿ ಯಾರು ಒಂದು ಉಸ್ತುವಾರಿ ತಗೊಳ್ತಾರೆ, ಜವಾಬ್ದಾರಿ ತಗೊಳ್ತಾರೆ, ಅವರು ಸಾಧಾರಣ ಆ ವರ್ಷದ ಒಂದು ಜಡ್ಜ್ಮೆಂಟ್ ತೀರ್ಪುಗಾರನ ಅವರು ಆಯ್ಕೆ ಮಾಡೋದು. ಅವರು 10 ಮಂಟಪಗಳ ಒಂದು ಸಮಿತಿ ಸದಸ್ಯರಲ್ಲೂ ಸಹ ಜಡ್ಜ್ಮೆಂಟ್ ಯಾರು ಆಗ್ಬೋದು ಅಂತೇಳಿ ನಮ್ಮ ಹತ್ರ ಒಂದು ಪಟ್ಟಿ ತಗೊಳ್ತಾರೆ. ಸೊ ನಾವು ನಮ್ಮ ಯಾರು ನಮಗೆ ಉತ್ತಮ ತೀರ್ಪುಗಾರಂಥ ಒಂದು ಅಂದಾಜಿನಲ್ಲಿ ನಾವು ಒಂದು ಪಟ್ಟಿ ಕಳಿಸ್ತೀವಿ. ಕೊನೆಗೆ ಅಂತಿಮ ತೀರ್ಮಾನ ದಶಮಂಟಪ ಸಮಿತಿಯವರು ತಗೊಳ್ತಾರೆ. ಸೊ ಇದು ಕಾರ್ಯಕ್ರಮ ನಡ್ಕೊಂಡು ಬಂದಿರುವಂಥದ್ದು. ಹೀಗೆ ನಾವು ಜಡ್ಜ್ಮೆಂಟ್ ತೀರ್ಪುಗಾರಿಕೆಯಲ್ಲಿ ಅಸಮಾಧಾನ ಇದ್ದೇ ಇರ್ತದೆ. ನಾವು ಅಂದರೆ ಎಲ್ಲ ನಿದ್ರೆ ಆಹಾರ ಬಿಟ್ಟು ನಾವು ಕೆಲಸ ಮಾಡೋದು, ನಾವು ಏನೋ ಒಂದು ಕಾನ್ಸೆಪ್ಟ್ ಚಂದ ಮಾಡಿ ಅದೊಂದು ಪ್ರೈಸ್ ಬರದಿದ್ದಾಗ ನಮಗೊಂದು ಬೇಜಾರು ಇರೋದು ಸಾಧಾರಣ. ಅದು ನಮಗೆ ಅಂತಲ್ಲ, ಎಲ್ಲ ಸಮಿತಿಯವರಿಗೆ ಇರ್ತದೆ. ಆದರೂ ಕೆಲವು ರಾಜಕೀಯ ಅಂತ ನಾವು ಹೇಳೋದಿಲ್ಲ, ಆದರೂ ಕೆಲವು ಕಡೆ ಈ ರಾಜಕೀಯ ಬಂದುಬಿಡ್ತದೆ. ಆ ನಿಟ್ಟಿನಲ್ಲಿ ನಾವು ಕಳೆದ ವರ್ಷ ಜಗದೀಶ್ ಅವರ ಒಂದು ದಶಮಂಟಪ ಅಧ್ಯಕ್ಷತೆಯಲ್ಲಿ ನಾವು ಅತ್ಯಂತ ಒಂದು ಯಶಸ್ವಿಯಾಗಿ ನಾವು 10ನೇ ವರ್ಷದ ಇದು ದಶಮಂಟಪ ಒಂದು ಯಶಸ್ವಿಯಾಗಿ ನಡೆಸಿದ್ದೀವಿ. ಯಾವುದೇ ಒಂದು ರಾಜಕೀಯ ಮಾಡದೆ ನಾವು ನಮ್ಮ ಮಂಟಪಕ್ಕೂ ಸಹ ನಾವು ಇದು ಯಾವುದೇ ಇದು ಮಾಡದೆ ಇಲ್ಲ ಅದ್ಯಾಕೆಂದ್ರೆ ಅದನ್ನ ನಾವು ಸುಳ್ಳು ಮಾಡಿದ್ದೀವಿ. ಅದಕ್ಕೆ ನಾವು ಸುಳ್ಳು ಮಾಡಿದ್ವಿ. ಯಾಕೆಂದ್ರೆ ಕಳೆದ ವರ್ಷ ನಮಗೆ ಕೋಟೆ ಮಾರಿಯಮ್ಮಕ್ಕೆ ದಶಮಂಟಪ ಅಧ್ಯಕ್ಷ ಸ್ಥಾನ ಇತ್ತು. ಆದರೆ ನಮಗೆ ನಾವು ಅದರಲ್ಲಿ ಯಾವುದೇ ರಾಜಕೀಯ ಮಾಡಿದೆ ಕೋಟೆ ಗಣಪತಿಗೆ ಫಸ್ಟ್ ಪ್ರೈಸ್. ಅದು ನಾವು ಮಾಡೋದಲ್ಲ, ಅದು ತೀರ್ಪುಗಾರರ ವಿಷಯ. ಅದಾದ್ರೆ ಎಲ್ಲಿ ಅಸಮಾಧಾನ ಸ್ಫೋಟ ಆಗ್ತದೆ, ಹೇಗೆ ಆಗ್ತದೆ ಅಂತ ನಮಗೆ ಇನ್ನೂ ಅದು ನಿಗೂಢ ಪ್ರಶ್ನೆ ಅಂತ. ಸೊ ಜನರಿಗೆ ಹೆಚ್ಚಾಗಿ ಮಾಹಿತಿ ಇಲ್ಲ ಯಾವ ವಿಭಾಗದಲ್ಲಿ ಹೇಗೆ ಅಂಕಗಳನ್ನ ಕೊಡ್ತಾರೆ ಅಂತ ಹೇಳಿ. ಯಾಕಂದ್ರೆ ಜನರು ಬಂದು ಪ್ರದರ್ಶನ ನೋಡ್ಬೇಕಾದ್ರೆ ಯಾವ್ದು ಅವರಿಗೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿದೆ, ಓಕೆ ಫಿಗರ್ಸ್ ದೊಡ್ಡದಾಗಿದೆ, ಸೊ ಇದಕ್ಕೆ ಪ್ರೈಸ್ ಸಿಗ್ಬೋದು, ಆಕ್ಷನ್ಸ್ ಚೆನ್ನಾಗಿದೆ ಅಂತ ಅನ್ಬೋದು. ಆಕ್ಚುಲ್ ಆಗಿ ಯಾವ ವಿಭಾಗದಲ್ಲಿ ಹೇಗೆ ಅದು ಜಡ್ಜ್ಮೆಂಟ್ ಕೊಡ್ತಾರೆ ಸರ್? ಓಕೆ, ಈಗ ದಶಮಂಟಪದವರು ಒಟ್ಟು 4 ಮಂದಿಯನ್ನು ತೀರ್ಪುಗಾರನಾಗಿ ಆಯ್ಕೆ ಮಾಡ್ತಾರೆ. ಸೊ ಆ ತೀರ್ಪುಗಾರರು ಪ್ರತಿ ಒಂದು ದಸರಾ ದಿನ ಏನು ರಾತ್ರಿ ಪ್ರತಿಯೊಂದು 10 ಮಂಟಪಗಳ ಹತ್ರ ಬರ್ತಾರೆ. ಈಗ ಈ ಒಂದು ತೀರ್ಪುಗಾರಿಕೆ ಯಾವ ವಿಭಾಗದಲ್ಲಿ 4 ವಿಭಾಗದಲ್ಲಿ ನಡೀತದೆ. ಒಂದನೇ ವಿಭಾಗ ಅಂದರೆ ಈ ಒಂದು ಪ್ರಭಾವಳಿ ಅಂತೇಳಿ, ಅಂದರೆ ಏನು ನಾವು ಬ್ಯಾಕ್ ನಮ್ಮ ಲೈಟಿಂಗ್ ಬೋರ್ಡ್ ಇರ್ತದೆ ಅದರ ಬಗ್ಗೆ ಒಬ್ಬ ತೀರ್ಪುಗಾರಿಕೆ ಅವರು ಬರೀ ಅದನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ಇನ್ನೊಬ್ರು ಶುಚಿತ್ವ ಮತ್ತು ಸಮಯ ಪಾಲನೆ ಅಂತಿದೆ. ಒಬ್ಬ ತೀರ್ಪುಗಾರರು ಅದಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಇದಿದೆ ಅದಕ್ಕೆ ತೀರ್ಪುಗಾರಿಕೆ ನೀಡ್ತಾರೆ. ಮತ್ತೊಬ್ಬರು ನಮ್ಮ ಸ್ಟುಡಿಯೋ ಸೆಟ್ಟಿಂಗ್ ಮತ್ತು ನಮ್ಮ ಏನು ಈ ಚಲನವಲನ ಎಲ್ಲ ಇದೆ ಅದರ ಬಗ್ಗೆ, ಅಂದರೆ ಈಗ ನಮ್ಮ
ಯಾವ ಟೈಪಲ್ಲಿ ನಾವು ಮೂವಿಂಗ್ ಆ ಟೈಮಲ್ಲಿ ಕರೆಕ್ಟಾಗಿ ಒಬ್ಬರು ಅದನ್ನ ಇದು ಮಾಡ್ತಾರೆ. ಇನ್ನೊಬ್ಬರು ಕಥಾ ಸಾರಾಂಶ ಏನು ಅಂದರೆ ನಾವು ಈ ಮೊದಲೇ ಜಡ್ಜ್ಮೆಂಟ್ ಯಾರು ತೀರ್ಪುಗಾರಿಕೆ ಮಾಡ್ತಾರೆ ಅವರಿಗೆ ನಾವು ಒಂದು 4 ದಿನ ಮೊದಲೇ ಒಂದು ವಾರ ಮೊದಲೇ ನಮ್ಮ ಕಥಾ ಸಾರಾಂಶ ಏನು ಅಂತೇಳಿ ಅವ್ರಿಗೆ ಕೊಡಬೇಕು. ಅವರು ಆ ಕಥೆ ಪ್ರಕಾರನೇ ನಮ್ಮ ಏನೊಂದು ಕಾನ್ಸೆಪ್ಟ್ ಮೂಡಿ ಬರ್ತಾ ಅಂತಿದೆ. ಹೀಗೆ 4 ವಿಭಾಗಗಳಲ್ಲಿ ಅವರು 100 ಅಂಕಕ್ಕೆ ಅವರು ಏನು ನಮಗೆ ಮಾರ್ಕ್ ನೀಡ್ತಾರೆ. ಸೊ 25 ಪ್ರತಿ ವಿಭಾಗದಲ್ಲಿ 25 ಪಾಯಿಂಟ್ಸ್ನ ಅವರು ವ್ಯವಸ್ಥೆ ಮಾಡ್ತಾರೆ. ಕಥಾ ಸಾರಾಂಶ ಅದೇ ಪೌರಾಣಿಕ ಕಥೆಗಳನ್ನ ಅದನ್ನು ಯಾವುದಾದ್ರೂ ಅಷ್ಟೇ ಪೌರಾಣಿಕ ವಿಭಾಗದಲ್ಲಿ ಇರುವಂತ ಕಥೆಯನ್ನೇ ನಾವು ಆಯ್ಕೆ ಮಾಡ್ಕೊಳ್ಬೇಕು. ಅದರಲ್ಲಿ ಯಾವುದು ವ್ಯತ್ಯಾಸ ಆಗಬಾರ್ದು. ಅದನ್ನೆಲ್ಲ ತೀರ್ಪುಗಾರರು ಗಮನದಲ್ಲಿ ಇಟ್ಕೊಂಡು ತೀರ್ಪುಗಾರಿಕೆ ನೀಡ್ತಾರೆ. ಅದೇನು ತೀರ್ಪುಗಾರಿಕೆ ವಿಚಾರ ಬಂದ್ರೆ ಪ್ರತಿ ವರ್ಷ ನಾವು ಹೇಳ್ತಾ ಇರ್ತೀವಿ, ಆದ್ರೂ ಕೂಡ ಅದು ಇದೇ ರೀತಿ ನಡೀತದೆ. ಏನು ಅಂತ ಹೇಳಿದ್ರೆ ಅಸಮಾಧಾನವನ್ನ ವೇದಿಕೆಯಲ್ಲೇ ವ್ಯಕ್ತಪಡಿಸ್ಬಿಡೋದು. ಅದು ಹೇಗೆ ಅಂತ ಹೇಳಿದ್ರೆ ಕೊಟ್ಟಿರೋ ಬಹುಮಾನವನ್ನ ಎಸೆಯೋದ್ರ ಎಲ್ಲರೂ ಕೂಡ ಆಬ್ವಿಯಸ್ಲಿ ಬೇಜಾರು ಆಗೇ ಆಗುತ್ತೆ. ಆದ್ರೂ ಕೂಡ ಯುವಕರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿ ಸ್ಟೇಜ್ ಅಲ್ಲಿ ಗಣ್ಯ ವ್ಯಕ್ತಿಗಳಿರ್ತಾರೆ, ಅವ್ರ ಮುಂದೆ ಈ ರೀತಿ ಬಿಹೇವ್ ಮಾಡ್ತಾರೆ. ಇದ್ರ ಬಗ್ಗೆ ನೀವೊಂದು ಕಿವಿ ಮಾತು ಹೇಳ್ಬೇಕು ಸರ್. ಏನು ಇಲ್ಲ, ಇದಂದ್ರೆ ಒಂದು ಸಾಮಾನ್ಯ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 10 ಮಂಟಪಗಳು ಕಳೆದ 3-4 ತಿಂಗಳಿಂದ ಅವರ ಕೆಲಸ ಕಾರ್ಯ ಬಿಟ್ಟು ಹಗಲು ರಾತ್ರಿ ಎಲ್ಲ ದುಡ್ಕೊಂಡು ಕೆಲಸ ಮಾಡಾಗ ಎಲ್ಲರೂ ಒಂದು ಏನು ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತಾರೆ, ನಮ್ಮೊಂದು ಮಂಟಪ ಪ್ರಥಮ ಭವನ, ದ್ವಿತೀಯ, ತೃತೀಯ ಆಗಿ ಒಂದು ಪ್ರೈಸ್ ಬರಬೇಕು ಅಂತೇಳಿ ತುಂಬ ಒಂದು ಆಕಾಂಕ್ಷೆ ಹೊಂದಿರ್ತಾರೆ. ಆ ನಿಟ್ಟಿನಲ್ಲಿ ಅವರು ಸ್ವಲ್ಪ ಬೇಜಾರಾಗೋದು ಅವರಿಗೆ ಸಹಜ. ಅವರಿಗೆ ಒಂದು ಸ್ವಲ್ಪ ಅಂದರೆ ಏನಂದರೆ ನಾವು ಏನೋ ಒಂದು ಯೋಚನೆ ಮಾಡಿದೆವು ನಮ್ಮ ಮಂಟಪ ಫಸ್ಟ್ ಬರ್ತದೆ ಅಂತೇಳಿ, ಆದರೆ ಸಿಗೋದಿಲ್ಲ ಒಳಗೆ ಒಂದು ಅಸಮಾಧಾನ, ಒಂದು ಪ್ರಕ್ರಿಯೆ ಸ್ವಲ್ಪ ಸ್ಫೋಟಗೊಳಿಸ್ತದೆ. ಆದರೆ ಅದು ಎಲ್ಲ ವರ್ಷಗಳಲ್ಲಿ ಇರೋದಿಲ್ಲ. ಕೆಲವು ವರ್ಷದಲ್ಲಿ ಕೆಲವು ಮಂಟಪದವರಿಗೆ ಹೆಚ್ಚಿನ ಒಂದು ಇದು ಮನಸ್ಸಲ್ಲಿ ನಮ್ಮ ಬಹುಮಾನ ಬರ್ತದೆ ನಮ್ಮ ಮಂಟಪಕ್ಕೆ ಅಂತೇಳಿ. ಆ ನಿಟ್ಟಿನಲ್ಲಿ ಕೆಲವರು ಏನೋ ಒಂದು ಸ್ವಲ್ಪ ಅಸಮಾಧಾನ ಮೂಲಕ ಧಿಕ್ಕಾರ ಹಾಕ್ಬೋದು. ಅದು ನನ್ನ ಲೆಕ್ಕದಲ್ಲಿ ತಪ್ಪು ಆಗಿ ಆಗಬಾರ್ದು ಆ ಪ್ರಕ್ರಿಯೆ. ಯಾಕೆಂದರೆ ನಾವು 10 ದಶಮಂಟಪದವರೆಲ್ಲ ಸೇರಿ ನಾವು ತೀರ್ಪುಗಾರನ ಆಯ್ಕೆ ಮಾಡೋದು. ಆ ನಿಟ್ಟಿನಲ್ಲಿ ಅದು 1-2 ಸಲ ಆಗಿರ್ಬೋದು. ಆದರೆ ಅದು ಮುಂದೆ ಮರುಕಳಿಸಿದಾಗೆ ದಶಮಂಟಪದವರು ಅದರ ಒಂದು ವ್ಯವಸ್ಥೆ ನೋಡ್ಕೊಳ್ಬೇಕು ಅಂತ ನಮ್ಮ ಅನಿಸಿಕೆ. ಇನ್ನು ದಸರಾ ಅಂತ ಹೇಳಿದ ತಕ್ಷಣ ಫಸ್ಟಿಗೆ ಪ್ರವಾಸಿಗರಿಗೆ ಮತ್ತೆ ಎಲ್ಲರಿಗೆ ನೆನಪು ಬರೋದೇ ಡಿಜೆ. ಎಷ್ಟೋ ಜನ ಡಿಜೆಗೋಸ್ಕರನೇ ಮಡಿಕೇರಿ ದಸರಾಕ್ಕೆ ಬರುವವರು ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮಡಿಕೇರಿ ದಸರಾ ಡಿಜೆನೇ ಬೇಡ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್? ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಂದರೆ ಮಡಿಕೇರಿ ಐತಿಹಾಸಿಕ ದಸರಾ ಇಲ್ಲಿ ಕಳೆದ ಸುಮಾರು 30-40 ವರ್ಷಗಳಿಂದಲೂ ನಾವು ಅದ್ದೂರಿಂದನೇ ನಾವು ದಸರಾ ಎಲ್ಲ ಆಚರಣೆ ಮಾಡ್ಕೊಂಡು ಬರ್ತೀವಿ. ಆ ನಿಟ್ಟಿನಲ್ಲಿ ಈಗ ಒಂದು ಕಳೆದ 6-7 ವರ್ಷಗಳಿಂದ ಈ ಒಂದು ಡಿ.ಜೆ ಎಂಬ ಒಂದು ವಿಷಯದಲ್ಲಿ ಸ್ವಲ್ಪ ಎಲ್ಲ ಕಡೆ ಗೊಂದಲ ಏರ್ಪಟ್ಟಿದೆ. ಕಾರಣಾಂತರಗಳಿಂದ ಅಂದರೆ ಊರ ವ್ಯವಸ್ಥೆಯಲ್ಲಿ ಸಹ ನಾವು ಒಪ್ಕೊಳ್ಬೇಕಾಗ್ತದೆ. ಅಂದರೆ ದೊಡ್ಡ ಹೆವಿ ನಾವು ಈಗಾಗಲೇ ನಾವು SP ಅವರಾಗಿರ್ಬೋದು, DC ಅವರವರು ಈಗಾಗಲೇ ದಶಮಂಟಪದವರಾಗಿರ್ಬೋದು ಸಭೆ ಕರೆದಿದ್ರು. ಆ ಒಂದು ಸಭೆಯಲ್ಲಿ ನಾವು ನಮ್ಮ ಏನು ವೈಯಕ್ತಿಕ ಅನಿಸಿಕೆಗಳನ್ನ ನಾವು ವ್ಯಕ್ತಪಡಿಸಿದ್ದೇವೆ. ಡಿ.ಜೆ ಬಗ್ಗೆ ಖಂಡಿತ ಅಂದರೆ ಅವರು ಹೇಳುವ ಪ್ರಕಾರದಲ್ಲಿ ಇದು ನಮ್ಮದು ಒಂದು ನಾಡ ಹಬ್ಬ, ಜನೋತ್ಸವವಾಗಿ ಆಚರಿಸಿದ್ದೇವೆ. ನಾವು ಏನಂದರೆ ನಮಗೆ ಮುಖ್ಯವಾಗಿ ಕಥಾ ಸಾರಾಂಶ ಏನಿದೆ, ನಾವು ನಮ್ಮ ದಸರಾದಲ್ಲಿ ನಾವು ಜಡ್ಜ್ಮೆಂಟ್ ಅಥವಾ ನಾವು ಸಾರ್ವಜನಿಕರಿಗೇನು ನಾವು ಕಥಾ ಸಾರಾಂಶ ತೋರಿಸೋ ಸಮಯದಲ್ಲಿ ನಮಗೆ ಮುಖ್ಯವಾಗಿ ಇರೋದೇ ನಮಗೆ ನಮ್ಮ ಸೌಂಡ್ ಎಫೆಕ್ಟ್. ಅಂದರೆ ಅದು ಒಂದು ಕ್ಲಿಯರ್ ಸ್ಪಷ್ಟವಾಗಿ ಅದು ಕೇಳುವಾಗಿರಬೇಕು. ಅಂದರೆ ಜನರಿಗೆ ಹೌದು, ಲಕ್ಷಾಂತರ ಜನ ಭಾಗವಹಿಸುವಂಥ ಒಂದು ಸಂದರ್ಭ. ವಿಶೇಷವಾಗಿ ಹೊರಗಡೆ ಪ್ರವಾಸಿಗರು ಹೈಯೆಸ್ಟ್ ಏನು ಮೈಸೂರು ದಸರಾ ಮುಗಿಸಿ ಸಾಯಂಕಾಲ ಸಾಗರೋಪಾದಿಯಲ್ಲಿ ಮಡಿಕೇರಿ ನಗರ ದಸರಾ ನೋಡಲಿಕ್ಕೆ ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಜನ ಕಿರ್ಚಿತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಕಥಾ ಸಾರಾಂಶ ಕ್ಲಿಯರ್ ಆಗಿ ಕೇಳಬೇಕಾದ್ರೆ ನಮಗೆ ಡಿ.ಜೆ ಅವಶ್ಯ. ಅದರ ಬಗ್ಗೆ ನಾವು ಈಗಾಗಲೇ ಕಳೆದ 2-3 ವರ್ಷಗಳಿಂದ, ಕಳೆದ ವರ್ಷ ನಮ್ಮ ದಶಮಂಟಪ ಇರುವಾಗ ಕೆಲವರು ವ್ಯಕ್ತಿಗಳನ್ನೆಲ್ಲ ಕರೆಸಿ ನಾವೆಲ್ಲ ಮಾತಾಡಿ ಅದ್ರ ಬಗ್ಗೆ ಏನು ಉಂಟು, ಈ ಬಾರಿ ಅಷ್ಟೇ ಏನು ಪ್ರೆಷರ್ ಮಿಟ್ ಅಂತೇಳಿ ಅದೊಂದು ಎಫೆಕ್ಟ್ ಇದೆ, ಅದನ್ನೆಲ್ಲ ನಾವು ಹಾಕೋದಿಲ್ಲ ಅಂತ ಹೇಳಿ ಮಾಹಿತಿ ಕೊಟ್ಟಿದ್ದೀವಿ. ಏನು ಮತ್ತು 12 ಬಾಕ್ಸ್ ಏನು ಕಳೆದ ವರ್ಷದಾಗಿದೆ ಅದೇ ರೀತಿಯಲ್ಲಿ ಮುಂದುವರಿಸಲಿ ಅಂತೇಳಿ ನಮ್ಮದೊಂದು ಅನಿಸಿಕೆ. ಅದು ಇದ್ದರೆ ಅದೊಂದು ದಸರಾಕ್ಕೂ ಕಳೆ ಅಂಥೇಳಿ ನಮ್ಮದೊಂದು ಆಶಯ. ಮತ್ತು ಪ್ರವಾಸಿಗರು ಲಕ್ಷಾಂತರ ಜನ ಬರ್ತಾರೆ, ಮತ್ತು ಅವರಿಗೆ ಸೂಕ್ತ ವ್ಯವಸ್ಥೆ ಎಲ್ಲ ಅದು ಏನು ಜಿಲ್ಲಾಡಳಿತ ಅವರೇ ಈ ಬಾರಿ ಏನಾದರೂ ಚೇಂಜಸ್ ಏನಾದ್ರು ಮಾಡ್ತಿದ್ರೆ ಅಂದರೆ ವರ್ಷ ಏನು ಅಂತ ಹೇಳಿದ್ರೆ ಭದ್ರತೆಯಲ್ಲಿ ಸ್ವಲ್ಪ ಲೋಪ ಆಗ್ತಾ ಇದೆ ಎಲ್ಲ ಹೇಳ್ತಾ ಇದ್ದಾರೆ. ವಯಸ್ಸರಾಗಿರೋ ಹೆಣ್ಮಕ್ಳಿಗೆ ಯಾರಿಗೂ ಕೂಡ ಭದ್ರತೆ ಸಿಗ್ತಾ ಇಲ್ಲ, ನಮ್ಮ ದಸರಾ ನೋಡೋದೇ ಬೇಡ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಪೊಲೀಸ್ ಇಲಾಖೆಯಿಂದ ಅಥವಾ ಜಿಲ್ಲಾಡಳಿತದಿಂದ ಈ ರೀತಿ ಏನಾದರೂ ಹೊಸ ಬದಲಾವಣೆಗಳಿದೆ ಈ ವರ್ಷ? ಈಗಾಗಲೇ ಮೊನ್ನೆ ಸಭೆ ಕರೆದಾಗ ಮಾನ್ಯ SP ಅವರು ಹೇಳಿದ್ರು, ಅದೇ ಜನಜಂಗುಳಿ ಜಾಸ್ತಿ ಇರೋ ಕಾರಣ ಸ್ವಲ್ಪ ಮಂಟಪ ಸಮಿತಿಯವರೇ ಸ್ವಲ್ಪ ಇದೇನು ನೀವು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಆದರೆ ನಾವು ಮಂಟಪ ಸಮಿತಿಯವರು ನಮ್ಮ ಮಂಟಪದಲ್ಲಿ ಬ್ಯುಸಿ ಆಗಿರೋ ಕಾರಣ ಮಾನ್ಯ ಶಾಸಕರು ಈಗಾಗಲೇ ಹೇಳಿದ್ದಾರೆ, ಪೊಲೀಸ್ ಏನು ಅವ್ರೀಗ 1,500 ಸಿಬ್ಬಂದಿಗಳು ಹೇಳಿದ್ದಾರೆ, ಪುನಃ ಎಕ್ಸ್ಟ್ರಾ ನೀವೇ 1,000-1,500 ಎಕ್ಸ್ಟ್ರಾ ಪೊಲೀಸ್ ಹೊರಗಡೆಯಿಂದ ಕರೆಸಿ ಜನರಿಗೆ ಏನು ರಕ್ಷಣೆ ಭದ್ರತೆ ಮಾಡಬೇಕು ಅದು ನೀವು ಮಾಡಬೇಕು. ಮಂಟಪ ಸಮಿತಿಯವರು ಅವರ ಮಂಟಪದಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಒಂದೊಂದು ಮಂಟಪಕ್ಕೆ 20-25 ಪೊಲೀಸರನ್ನ ನೀವು ವ್ಯವಸ್ಥೆ ಮಾಡಿ, ಆಗ ಸ್ವಲ್ಪ ಅಲ್ಲಿ ಕ್ರೌಡ್ ಕಮ್ಮಿ ಆಗ್ತದೆ. ಆ
ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ತುಂಬ ಜವಾಬ್ದಾರಿ ಇದೆ. ಅವರು ಸಾರ್ವಜನಿಕರನ್ನ ಕಂಟ್ರೋಲ್ ಮಾಡೋದು ಎಲ್ಲ ಅವರ ಕೈಲಿದೆ. ಅವರು ಆದಷ್ಟು ಭದ್ರತೆ ವ್ಯವಸ್ಥೆಯಲ್ಲಿ ಅವರೇ ಕೈಗೊಳ್ಳಬೇಕು ಅಂತ ನಮ್ಮೊಂದು ಅನಿಸಿಕೆ. ಕೇಳ್ಕೊಳ್ತಿರೋದು. ಓಕೆ, ಇನ್ನು ಅನುದಾನದ ವಿಚಾರಕ್ಕೆ ಬರೋದಾದ್ರೆ ದಸರಾ ನಿಮ್ಮ ಮಂಟಪ ತಯಾರಿಕೆಗೆ ಪ್ರತಿ ವರ್ಷ ಎಷ್ಟು ಅನುದಾನ ಸಿಗುತ್ತೆ ಸರ್ಕಾರದಿಂದ? ಈ ಬಾರಿ ಏನಾದರೂ ಹೆಚ್ಚು ಸಿಗುವ ನಿರೀಕ್ಷೆ ಇದೆಯಾ, ಹೇಗೆ ಅಂತ? ಈಗ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರದಿಂದ ಒಂದು ಉತ್ತಮವಾದ ಒಂದು ಅನುದಾನ ಮಡಿಕೇರಿ ದಸರಾಕ್ಕೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸುಮಾರು ವರ್ಷಗಳಿಂದ 1 ಕೋಟಿ ರೂಪಾಯಿ ನಮಗೆ ನಿಗದಿಯಾಗಿದೆ. ಈಗ ಕಳೆದ ಒಂದು 2-3 ವರ್ಷಗಳಿಂದ 1.5 ಕೋಟಿ ಮಡಿಕೇರಿ ದಸರಾಕ್ಕೆ ಅನುದಾನ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಆ ಒಂದು 1.5 ಕೋಟಿಯಲ್ಲಿ ಏನಂದರೆ ಮಡಿಕೇರಿ ಒಟ್ಟು ದಸರಾ ಉತ್ಸವಕ್ಕೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ನಮಗೆ 1.5 ಕೋಟಿ ಒಂದು ವ್ಯವಸ್ಥೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಾವು ಮುಖ್ಯವಾಗಿ ದಶಮಂಟಪ ಒಂದು ಮುಖ್ಯವಾದ ಆಕರ್ಷಣೆ ದಸರಾ ಒಂದು ಇದರಲ್ಲಿ ಏನು ನಾವು 10ನೇ ದಿನ ವಿಜಯದಶಮಿ ದಿನ ನಾವು ಒಂದು ಶೋಭಾಯಾತ್ರೆ ಹೋಗ್ತೀವಿ. ಆ ನಿಟ್ಟಿನಲ್ಲಿ ನಮಗೆ ದಸರಾಕ್ಕೆ ಹೆಚ್ಚಿನ ಒಂದು ಅನುದಾನ ಕೊಡಬೇಕು ಅಂತ ನಾವು ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾಡಳಿತ ದಸರಾ ಸಮಿತಿಯವರಿಗೆ ನಾವು ವಿಶೇಷವಾಗಿ ಮನವಿ ಮಾಡಿದ್ದೇವೆ. ಅದಕ್ಕೆ ಅವರು ಪೂರಕ ಸ್ಪಂದನೆ ನೀಡಿದ್ದಾರೆ. ಮತ್ತು ಅದೇ ದುಡ್ಡಿನಲ್ಲಿ ಎಲ್ಲ ಒಂದು ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ರಂಗವೇದಿಕೆಯಲ್ಲಿ ಸುಮಾರು 9-10 ದಿನಗಳ ಕಾರ್ಯಕ್ರಮ ಇದೆ. ಅದಕ್ಕೂ ಆ ದುಡ್ಡು ವಿನಿಯೋಗ ಆಗ್ತದೆ. ನಾವು ಮತ್ತೆ ಸಾರ್ವಜನಿಕ ವಂತಿಗೆ ಸಹ ಮಾಡ್ತಾ ಇದ್ದೀವಿ. ಹೇಗಿದೆ ಸರ್ ಜನರ ರೆಸ್ಪಾನ್ಸ್ ಹೇಗಿದೆ? ನಿಮ್ಮ ಮಂಟಪದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳೋಕೆ ಕಲೆಕ್ಷನ್ ಬಗ್ಗೆ ಎಲ್ಲ ಕಡೆ ಮಿಶ್ರ ಪ್ರತಿಕ್ರಿಯೆ. ಕೆಲವರು ಅಂದ್ರೆ ದಸರಾ ಅಂದ್ರೆ ಒಂದು ನಾಡಹಬ್ಬ, ಕೆಲವರು ಒಂದು ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರೆ. ಕೆಲವರು ಸ್ವಲ್ಪ ಮಳೆಗಾಲ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ. ಮತ್ತೆ ಇನ್ನೊಂದು ಸರ್, ಎಲ್ಲ ಜನಾಂಗದವರು ಕೂಡ ನಮ್ಗೆ ರೆಸ್ಪಾಂಡ್ ಮಾಡ್ತಾರಾ ಅಂತ ಇಲ್ಲ, ಖಂಡಿತ. ಇದರಲ್ಲಿ ನಾವು ಹೇಳಿದ್ರೆ ಜಾತ್ಯತೀತ ದಸರಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದು ಜನೋತ್ಸವ ನಾಡಹಬ್ಬವಾಗಿ ಆಚರಿಸ್ತಿದ್ದೇವೆ. ಎಲ್ಲ ಇಲ್ಲಿ ಬಂಧುಗಳು ಇಲ್ಲಿ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರೂ ಉತ್ತಮ ರೀತಿಯಲ್ಲಿ ನಮಗೆ ಡೊನೇಷನ್ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿ ದೇವಾಲಯದಿಂದ ಹೊರಡಿಸುವ ಮಂಟಪದ್ದು ಒಂದೊಂದು ವಿಶೇಷತೆ ಇದೆ. ಅಂದ್ರೆ ಪ್ಲಸ್ ಪಾಯಿಂಟ್ ಇರುತ್ತೆ. ಈ ಟೆಂಪಲ್ ಅಂತ ಹೇಳಿದ ತಕ್ಷಣ ಓಕೆ ಇದು ಅವ್ರದ್ದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಒಬ್ಬೊಬ್ರದ್ದು ಫಿಗರ್ಸ್ಗಳಲ್ಲಿ ಅಲ್ಟಿಮೇಟ್ ಆಗಿ ವರ್ಕ್ಸ್ ಇರುತ್ತೆ. ಕೆಲವರು ಫೈರ್ ವರ್ಕ್ಸ್ ಅನ್ನಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ದೇವಾಲಯ ತಗೊಂಡಾಗ ನೀವು ಹೇಳೋ ಪ್ರಕಾರ ಪ್ಲಸ್ ಪಾಯಿಂಟ್ ಯಾವುದು ನಿಮ್ಮ ಮಂಟಪದ್ದು ಅಂತ? ನಮ್ಮ ಮಂಟಪದ್ದು ಹೇಳೋದು ಅಂತಂದ್ರೆ ನಾವು ಎಲ್ಲದರಲ್ಲೂ ಪ್ಲಸ್ ಪಾಯಿಂಟ್ ಅಲ್ಲೇ ಇದ್ದೀವಿ. ಯಾಕೆಂದ್ರೆ ಒಂದು ಪ್ರಥಮ ಬಹುಮಾನ ಪಡೆಯುವ ನಿಟ್ಟಿನಲ್ಲಿ ಎಲ್ಲ ಮಂಟಪದವರು ಅವರವರ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡಿರ್ತಾರೆ. ಆ ನಿಟ್ಟಿನಲ್ಲಿ ನಮ್ಮದು ಕಥಾ ಸಾರಾಂಶ ಇರ್ಬೋದು, ಅಥವಾ ಸ್ಟುಡಿಯೋ ಸೆಟ್ಟಿಂಗ್ ಇರ್ಬೋದು, ಅಥವಾ ನಮ್ಮ ಏನು ಪ್ರಭಾವಳಿ ಇರ್ಬೋದು, ಅಥವಾ ನಮ್ಮ ಚಲನವಲನ, ಅದೇ ರೀತಿ ಕ್ರ್ಯಾಕರ್ಸ್, ಪಟಾಕಿ, ಇದೆಲ್ಲ ವಿಭಾಗಗಳನ್ನು ನಾವು ಒಂದು ಗಮನದಲ್ಲಿಟ್ಕೊಂಡು ಎಲ್ಲ ವಿಭಾಗದಲ್ಲೂ ನಾವು ಪ್ರಥಮ ಬಹುಮಾನಕ್ಕೆ ನಾವು ಪೈಪೋಟಿ ನೀಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಒಟ್ಟು ಮಂಟಪದ ಉಸ್ತುವಾರಿಯಲ್ಲಿ ನಾವು ಎಲ್ಲದಕ್ಕೂ ಉತ್ತಮ ರೀತಿಯಲ್ಲಿ ನಾವು ಗಮನದಲ್ಲಿ ಇಟ್ಕೊಂಡಿರ್ತೇವೆ ಮೇಡಮ್. ಇನ್ನು ಮಂಟಪ ಸಾಗುವ ದಾರಿ ಮೊದಲೇ ಗೊತ್ತಿದೆ, ರಸ್ತೆಗಳು ಕಿರಿದಾದ ರಸ್ತೆಗಳು ಎಷ್ಟು ಚಾಲೆಂಜಿಂಗ್ ಆಗಿರ್ತದೆ. ನೀವು ಇಲ್ಲಿಂದ ಎಲ್ಲಿ ನಿಮಗೆ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಸೊ ಇಲ್ಲಿಂದ ಅಲ್ಲಿವರೆಗೆ ಹೋಗುವಾಗ ನೀವು ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕಾಗತ್ತೆ ಅಂತೇಳಿ? ಖಂಡಿತವಾಗಿ ಇದು ಉತ್ತಮವಾದ ಪ್ರಶ್ನೆನೇ. ಮಡಿಕೇರಿ ಏಳಿ ಕೇಳಿ ಸಣ್ಣ ಒಂದು ಪಟ್ಟಣ, ಈ ಗುಡ್ಡಗಾಡು ಪ್ರದೇಶ ಬೇರೆ. ಈಗಾಗಲೇ ಮಡಿಕೇರಿ ನಗರದಲ್ಲಿ ಹಲವು 10 ಮಂಟಪಗಳು ವಿವಿಧ ಭಾಗಗಳಿಂದ ಹೊರಡ್ತದೆ. ಆ ಒಂದು ದೇವರ ಒಂದು ಕೃಪಾ ದೃಷ್ಟಿಯಿಂದ ನಮ್ಮ ಮಂಟಪಕ್ಕೆ ಯಾವುದೇ ಒಂದು ಅಡಚಣೆ ಇಲ್ಲ. ಈ ಹಿಂದೆ ನಾವು ಗೌಡಿ ಬೀದಿ ಮುಖವಾಗಿ ನಾವು ಮೇನ್ ರೋಡ್ ಗೌಡಿ ಬೀದಿ ಹತ್ತಿ ಮುಖ್ಯ ರಸ್ತೆಯಲ್ಲಿ ಸಾಗಿಸ್ತಾ ಇದ್ದೋ. ಆದರೆ ಈಗ ಕಾಲಕ್ರಮೇಣ ಆಧುನೀಕರಣಗೊಳ್ತಾ ನಮಗೆ ಪ್ರಭಾವಳಿ ಮತ್ತು ವಿಸ್ತೀರ್ಣ ದೊಡ್ಡದಾದ ಕಾರಣ ನಾವು ನಮ್ಮ ಏನು ಇಲ್ಲಿ ಜಂಕ್ಷನ್ ಇದೆ, ಕೆಳಗೆ ಜಂಕ್ಷನ್, ಅಲ್ಲಿಂದ ನಾವು KSRTC ಮುಂದೆ ನಮಗೆ ಪ್ರದರ್ಶನಕ್ಕೆ ಕೋಟೆ ಮಾರಿಯಮ್ಮಕ್ಕೆ ನಮಗೆ ಸಮಯ ಈಗಾಗಲೇ ನಿಗದಿಯಾಗಿದೆ 2 ಗಂಟೆಗೆ. ವರ್ಷ ಪ್ರತಿ 1.5 ಗಂಟೆಗೆ ಇರ್ತದೆ. ಈ ಬಾರಿ 2 ಗಂಟೆಗೆ ಅಂತ ದಶಮಂಟಪ ಸಮಿತಿಯವರು ನಮಗೆ ಸೂಚನೆ ನೀಡಿರ್ತಾರೆ. ಆ ನಿಟ್ಟಿನಲ್ಲಿ ನಮಗೆ ಸ್ವಲ್ಪ ಅದೇ ದೊಡ್ಡ ಪ್ರಭಾವಳಿ ಇರೋ ಕಾರಣ ನಾವು ಬಸ್ ಸ್ಟ್ಯಾಂಡ್ ರೋಡ್ ಎಂಟ್ರಲ್ಲೇ ನಾವು ಇಲ್ಲಿ ಜಂಕ್ಷನಲ್ಲೇ ಸ್ವಲ್ಪ ಮುಂದೆ ನಾವು ಪ್ರಭಾವಳಿನ ನಿರ್ಮಿಸಲಿಕ್ಕೆ ಒಂದು 2-3 ದಿನ ಮೊದಲೇ ನಾವು ನಿಲ್ಲಿಸ್ತೀವಿ. ನಮಗೆ ಸ್ಟ್ರೈಟ್ ರೋಡ್ ಇರೋ ಕಾರಣ ನಮಗೆ ಯಾವುದೇ ತೊಂದರೆ ಇಲ್ಲ. ಬೇರೆ ಮಂಟಪದವರಿಗೆ ಸ್ವಲ್ಪ ಇಕ್ಕಟ್ಟಾದ ಪರಿಸ್ಥಿತಿ ಇದೆ, ಅವ್ರು ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಪ್ರದರ್ಶನದ ವಿಷಯಕ್ಕೆ ಬರೋದಾದ್ರೆ ಎಷ್ಟು ಬಾರಿ ಪ್ರದರ್ಶನ ಕೊಡ್ತೀರಾ? ಜನಸಾಮಾನ್ಯರು ಹೇಳ್ತಾರೆ ನಮಗೆ ಪ್ರದರ್ಶನನೇ ಸಿಗ್ತಾ ಇಲ್ಲ, ಜಡ್ಜಸ್ ಬರುವಾಗ ಮಾತ್ರ ಒಂದು ಪ್ರದರ್ಶನ ಕೊಡ್ತಾರೆ, ಇನ್ನು ಎಲ್ಲೋ ಒಂದು ಕಡೆ ಕೊಡ್ತಾ ಇದ್ದಾರೆ ಅಂತೇಳಿ. ಎಲ್ಲರ ಬೇಡಿಕೆ ಅತಿ ಹೆಚ್ಚು ಪ್ರದರ್ಶನ ಕೊಡ್ಬೇಕು. ಈ ಬಾರಿ ಏನಾದರೂ ಹೆಚ್ಚು ನಿರೀಕ್ಷೆ ಮಾಡ್ಬೋದಾ ನಿಮ್ಮ ಮಂಟಪದಿಂದ? ಅಂದ್ರೆ ಇದು ಸಾಮಾನ್ಯವಾಗಿ ಕೇಳಿ ಬರೋ ಮಾತು, ಜಡ್ಜ್ಮೆಂಟ್ ಅವರಿಗೆ ಮಾತ್ರ ಇವರು ಜಡ್ಜ್ಮೆಂಟ್ ಶೋ ಮಾಡೋಕೆ ತೋರಿಸ್ತಾರೆ ಅಂತೇಳಿ. ಆದರೆ ನಾವು ಕನಿಷ್ಠ 4ರಿಂದ 5 ಬಾರಿ ನಮ್ಮ ಏನು ಕೋಟೆ ಮಾರಿಯಮ್ಮ ಒಂದು ದಸರಾ ಮಂಟಪ ಇದೆ, ನಾವು ಕನಿಷ್ಠ 3ರಿಂದ 4 ಇಲ್ಲದ್ರೆ 4ರಿಂದ 5 ಬಾರಿ ನಾವು ನಮ್ದು ಒಂದೇ ಇದು KSRTC ಬಸ್ ಸ್ಟ್ಯಾಂಡ್ ಮುಂಭಾಗ ನಮಗೆ ಪ್ರದರ್ಶನಕ್ಕೆ ನಾವು 3ರಿಂದ 4 ಇಲ್ಲ 4ರಿಂದ 5 ಬಾರಿ ಒಂದು ರಿಹರ್ಸಲ್ ಮತ್ತೆ ಸಾರ್ವಜನಿಕ ತೋರಿಸ್ತೀವಿ. ಮತ್ತೆ ಜಡ್ಜ್ಮೆಂಟ್ ಶೋ ಬರುವಾಗ ನಮ್ಮ ಅಂತಿಮ ಪ್ರದರ್ಶನ ನಾವು ತೋರಿಸ್ತೀವಿ. ಟೀಮ್ ಎಫರ್ಟ್ ಹೇಗಿರುತ್ತೆ ಸರ್ ಅವಾಗ ಈ ಪ್ರದರ್ಶನ ಸಂದರ್ಭದಲ್ಲಿ? ನೂಕು
ನುಗ್ಗಲಾಗುವಂತದ್ದು ಇದೆ, ಹೇಗೆ ಖಂಡಿತ ಅದು ಸಾಮಾನ್ಯ. ಯಾಕೆಂದ್ರೆ ಲಕ್ಷಾಂತರ ಜನ ಒಂದು ಸೇರುವ ಸಂದರ್ಭ, ನಮಗೆ ಬೇರೆ KSRTC ಮುಂಭಾಗ. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಲ್ಲಿ ಜಡ್ಮೆಂಟ್ ಶೋ ಆಗ್ತದೆ ಅಲ್ಲಿ ನೂಕುನುಗ್ಗಲು ಇದ್ದೇ ಇರ್ತದೆ. ಅಂದ್ರೆ ಎಲ್ಲರಿಗೆ ಒಂದು ಕುತೂಹಲ, ಈ ಅವ್ರದ್ದು ಶೋ ಯಾವ ಟೈಪ್ ಅಂದ್ರೆ ಒರಿಜಿನಲ್ ಶೋ ಸಿಗೋದೆ ಹಾಗೆ ಅಂತ ಹೇಳಿ ಜನರು ಎಲ್ಲ ಅದರ ಹಿಂದೆನೇ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ನೂಕುನುಗ್ಗಲು ಇರ್ತದೆ. ಅದೇ ಈಗ ನಾವು ಈಗಾಗಲೇ ಪೊಲೀಸ್ SP ಅವರಿಗೆ ಮಾಹಿತಿ ನೀಡಿದ್ದೀವಿ. ಆ ಸಂದರ್ಭದಲ್ಲಿ ಸುಮಾರು 20-25 ಪೊಲೀಸ್, ನಾವು ಕಮಿಟಿಯವರೇ ಅದನ್ನ ಕಂಟ್ರೋಲ್ ಮಾಡಿದ್ರೆ ಕೆಲವರು ಮುಲಾಜಲ್ಲಿ ನಮ್ಮನ್ನ ಇದು ಮಾಡ್ತಾರೆ. ಸೊ ಈಗ ಪೊಲೀಸವರು ಅದನ್ನ ಒಂದು ಉಸ್ತುವಾರಿ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಸುತ್ತಳತೆಯಲ್ಲಿ ಸುಮಾರು 10-25 ಪೊಲೀಸರು ಏನು ಜಡ್ಜ್ಮೆಂಟ್ ಅವರಿಗೆ, ತೀರ್ಪುಗಾರಿಗೆ ಕ್ಲೀನಾಗಿ ಕಾಣುವಾಗೆ ಶೋ ನಾವು ವ್ಯವಸ್ಥೆ ಮಾಡ್ತೀವಿ ಮೇಡಮ್. ಸೊ ನಾನೀಗ ಬರ್ತಿರೋಗೆ ಒಂದು ಹಾಲ್ ನೋಡಿದೆ. ಸೊ ಅದ್ರ ಬಗ್ಗೆ ನೀವು ಹೇಳ್ಬೋದಾ, ಏನಕ್ಕಾಗಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದು ಯಾವ ವಿಚಾರವಾಗಿ ಅಂತ? ಅದು ಖಂಡಿತ ಅದು ನಮ್ಮ ಏನೋ ಒಂದು ಯುವಕ ಮಿತ್ರ ಮಂಡಳಿಯ ಒಂದು ಪರಿಶ್ರಮದ ಒಂದು ಫಲ ಅಂತ ಹೇಳ್ಬೋದು. ಯಾಕೆಂದರೆ ಸುಮಾರು 20-30 ವರ್ಷದಿಂದ ನಮ್ಮದೊಂದು ಏನು ಆಸೆ ಇತ್ತು, ನಮ್ಮದು ಕೋಟೆ ಮಾರಿಯಮ್ಮ ಯುವಕ ಮಂಡಳಿಗೆ ಒಂದು ಸಭಾಭವನ ಒಂದು ನಿರ್ಮಾಣ ಆಗಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ನಾವು ಮಡಿಕೇರಿ ಎಲ್ಲ ಒಂದು ಸಾರ್ವಜನಿಕರಿಂದ ನಾವು ಏನು ದಸರಾದಲ್ಲಿ ಕೆಲವು ಉಳಿಕೆ ಆಗ್ತದೆ ಆ ಹಣ, ಅದೇ ರೀತಿ ಚಂದ ವಸೂಲಿ ಮಾಡೋದ್ರ ರೀತಿಯಲ್ಲಿ ಮತ್ತು ಸಾರ್ವಜನಿಕವಾಗಿ ಏನು ನಮಗೆ ದಾನ ಮಾಡ್ತಾರೆ ಅವ್ರದ್ದೆಲ್ಲ ಒಂದು ಕೃಪಾ ಒಂದು ಕಟಾಕ್ಷದಿಂದ ನಾವೊಂದು ಉತ್ತಮವಾದ ಒಂದು 20 ಲಕ್ಷ ಜಾಗ ಖರೀದಿ ಮಾಡಿ ಸುಮಾರು 30-40 ಲಕ್ಷಕ್ಕೆ ಒಂದು ಸಭಾಭವನ ನಿರ್ಮಾಣ ಮಾಡಿದ್ದೇವೆ. ಅದಕ್ಕೆಲ್ಲ ಯುವಕ ಮಿತ್ರ ಮಂಡಳಿಯ ಒಂದು ಶ್ರಮನೇ ಇದಕ್ಕೆ ಒಂದು. ಅದನ್ನ ಯಾವ ರೀತಿ ನೀವು ಉಪಯೋಗಿಸ್ಕೊಳ್ತೀರಾ, ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ ಹೇಳಿ? ಮುಖ್ಯವಾಗಿ ಅಲ್ಲಿ ಅಂದ್ರೆ ನಮಗೆ ಕೆಳಗಡೆ ನಮ್ಮ ಗೋಡನ್ ಟೈಪ್ ಅಂದ್ರೆ ನಮ್ಮ ಶೆಡ್ ಟೈಪ್ ಏನು ಕಲಾಕೃತಿಗಳೆಲ್ಲ ಇಡ್ಲಿಕ್ಕೆ ಒಂದು ನಾವು ಉಪಯೋಗಿಸ್ತಾ ಇದ್ದೇವೆ. ಮೇಲ್ಗಡೆ ನಮ್ಮ ಮೀಟಿಂಗ್ ಹಾಲ್ ಅಂತ ಹೇಳ್ತೀವಿ, ಅದು ಇದೆ. ಅದರ ಪ್ರಕಾರನೇ ಅದು ನಮ್ಮ ಈ ಒಂದು ದಸರಾ ಸಂದರ್ಭದಲ್ಲಿ ಕೆಲವು ಕಲಾವಿದರೆಲ್ಲ ಬರ್ತಾರೆ, ಅವರಿಗೆಲ್ಲ ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಇದೆ. ಒಂದು ಉತ್ತಮವಾದ ಸಭಾಭವನ ನಿರ್ಮಾಣ ಮಾಡಿದ್ದೇವೆ. ಜನರಿಗೋಸ್ಕರ ನಿರ್ಮಾಣ ಮಾಡಿರುವಂತದ್ದು ಎಲ್ಲ ಅದರಲ್ಲೇ ಆಗಿದೆ. ಪರಿಶ್ರಮ ಎಲ್ಲ ಅದೇ ದಸರಾದಿಂದ ಏನು ಉಳಿಕೆ ಆಗ್ತದೆ ವರ್ಷಕ್ಕೆ ಇಷ್ಟು. ಅದೇ ರೀತಿ ಈ ಬಾರಿಯೂ ಅಷ್ಟೇ ಒಂದು ಉತ್ತಮವಾದ ಒಂದು ಜಾಗ ಎಲ್ಲರೂ ಒಂದು ನೋಡ್ತಾ ಇದ್ದೀವಿ. ದೇವರ ಒಂದು ಕೃಪಾ ಕಟಾಕ್ಷದಿಂದ ಒಳ್ಳೆ ಇದಾದ್ರೆ ಒಂದು ಮುಂದೆ ಒಂದು ಕಲಾಕೃತಿಗಳಿಗೆ ಒಂದು ಗೋಲ್ಡನ್ ಟೈಪ್ ಒಂದು ಜಾಗ ತೆಗೆದುಕೊಂಡು ತೀರ್ಮಾನ ಮಾಡಿದ್ದೀವಿ. ಈ ಬಾರಿ 50ನೇ ವರ್ಷದ ದಸರಾದಲ್ಲಿ ಪಾಲ್ಗೊಳ್ತಾ ಇದ್ದೀರಾ. ಉತ್ಸಾಹ ಹುಮ್ಮಸ್ಸು ಬಹಳಷ್ಟು ಜಾಸ್ತಿನೇ ಇದೆ. ನಮ್ಮ ವೀಕ್ಷಕರಿಗೆ ನೀವು ಹೇಳಬೇಕು, ಈ ಬಾರಿಯ ಮಂಟಪ ಪ್ರದರ್ಶನ ಅವ್ರು ಬಂದು ನೋಡ್ಬೇಕು ಅಂತ ಒಂದು ವಿಶ್ ಮಾಡಬೇಕು ಸರ್ ಎಲ್ಲರನ್ನ. ಓಕೆ, ಖಂಡಿತ. ಮಡಿಕೇರಿ ಐತಿಹಾಸಿಕ ದಸರಾ ಇಡೀ ಜಗತ್ ಪ್ರಸಿದ್ಧವಾಗಿ ಒಂದು ಮಡಿಕೇರಿ ಒಂದು ದಸರಾ ಗುರುತಿಸ್ಕೊಂಡಿದೆ. ಆ ನಿಟ್ಟಿನಲ್ಲಿ ನಾನು ನಾಡಿನ ಸಮಸ್ತ ಜನತೆಗೆ ಈ ಒಂದು ಮಡಿಕೇರಿ ದಸರಾಕ್ಕೆ ಸ್ವಾಗತಿಸುತ್ತಾ, ನೀವು ಬರುವಾಗ ದಯವಿಟ್ಟು ನಿಮ್ಮೊಂದು ಶಾಂತ ರೀತಿಯಿಂದ ಇಲ್ಲಿ ಮಡಿಕೇರಿ ದಸರಾದಲ್ಲಿ ವರ್ತಿಸಬೇಕು. ಅದೇ ರೀತಿ ಯಾವುದೇ ಒಂದು ಗಲಭೆ ಆಸ್ಪದ ನೀಡದೆ ಈ ಒಂದು ಮಡಿಕೇರಿ ಜನೋತ್ಸವವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಲ್ಲಿ ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಕಿವಿ ಮಾತು, ಪ್ಲಾಸ್ಟಿಕ್ ಮುಕ್ತ ಒಂದು ದಸರಾ ಅಂತ ಹೇಳಿ ಈಗಾಗಲೇ ನಮಗೆ ಸೂಚನೆ ಬಂದಿದೆ. ದಯವಿಟ್ಟು ಪ್ರವಾಸಿಗರು ಬರುವಾಗ ಯಾವುದೇ ಪ್ಲಾಸ್ಟಿಕ್ ವಸ್ತುನ ದಯವಿಟ್ಟು ಯೂಸ್ ಮಾಡಬಾರ್ದು. ಅದು ಒಂದು ಈ ಒಂದು ಯುವಕ ಮಿತ್ರ ಮಂಡಳಿಯ ಸಲಹೆ. ಅದೇ ರೀತಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ದಸರಾಕ್ಕೆ ಆಗಮಿಸಿದ ಎಲ್ಲ ಸಮಸ್ತ ಜನರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾವು ಯುವಕ ಮಿತ್ರ ಮಂಡಳಿ ಪರವಾಗಿ ಕೋರ್ತಾ ಇದ್ದೇವೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಪ್ರತಿ ವರ್ಷ ನೀವೇನು ಕೋಟೆ ಮಾರಿಯಮ್ಮ ದೇವಾಲಯದ ಮಂಟಪದಲ್ಲಿನ ಕಥಾ ಸಾರಾಂಶವನ್ನು ನೋಡ್ತೀರಾ, ಆ ಕಥಾ ಸಾರಾಂಶದ ರೂವಾರಿ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು ಸರ್? ಮಂಜುನಾಥ್ ಸರ್. ಅದೇ ಬಹಳಷ್ಟು ಎಲ್ಲ ಜನಮೆಚ್ಚು ಗಳಿಸಿದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಕಥಾ ಸಾರಾಂಶ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಒಳ್ಳೆ ಕಥೆಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್? ನಾವು ಶ್ರೀ ಕೋಟೆ ಮಾರಿಯಮ್ಮ ದೇವಿಯ ಏನು ಮಂಟಪ ಉಂಟು, ಕಳೆದ 49 ವರ್ಷಗಳಿಂದ ಮಡಿಕೇರಿ ನಗರಕ್ಕೆ ಏನು ಹೊಸ ಕಥೆನ ಪರಿಚಯ ಮಾಡುತ್ತಿರೋದು ಅಂತ ಹೇಳಿದ್ರೆ ನಾವೇ ಕೋಟೆ ಮಾರಿಯಮ್ಮದವರೇ. ಅದೇ ರೀತಿ ಈ ವರ್ಷ ಏನು ಅಂತ ಹೇಳಿದ್ರೆ ವಿಷ್ಣುಪುರದಿಂದ ಆಯ್ದ ಭಾಗ ಅದು. ಇಲ್ಲಿಯವರೆಗೆ ಮಡಿಕೇರಿ ಜನತೆ ಏನು ನೋಡಿದ್ದಾರೆ ಅಂತ ಹೇಳಿದ್ರೆ ನರಸಿಂಹನಿಂದ ಹಿರಣ್ಯಕಶಿಪುವಿನ ಸಂಹಾರ ಅಲ್ಲಿವರೆಗೆ ನೋಡಿದ್ದಾರೆ. ಅಲ್ಲಿಂದ ಮುಂದೆ ಏನು ಘಟನಾವಳಿ ನಡೀತು ಅದನ್ನ ಈ ಸಲ ನಮ್ಮ ಕೋಟೆ ಮಾರಿಯಮ್ಮ ದೇವಾಲಯದವರು ತೋರಿಸ್ತಿದ್ವಿ. ಇಷ್ಟುವರೆಗೆ ಯಾರು ಆ ಕಥೆನ ತಗೊಂಡಿಲ್ಲ. ವಿಷ್ಣುದು ಇದು ಹಿರಣ್ಯಕಶಿಪು ಸಂಹಾರ ಆದ್ಮೇಲೆ ಏನ್ ನಡೀತು, ಮುಂದೆ ವಿಷ್ಣು ಹೇಗೆ ಶಾಂತಿಗೊಳ್ತಾನೆ, ಆ ಕಥಾ ಸಾರಾಂಶನ ಈ ಸಲ ಮಾಡ್ತಿದ್ದೀವಿ. ಶರಭಾವತಾರ ಹಾಗೂ ಪ್ರತ್ಯುಂಗರ ಮಾತೆಯಿಂದ ನರಸಿಂಹನ ಉಗ್ರ ಶಮನ ಎಂಬ ಕಥಾ ಸಾರಾಂಶವನ್ನು ಈ ಸಲ ನಮ್ಮ ಮಂಟಪದಲ್ಲಿ ಅಳಿಸ್ಕೊಡ್ತೀವಿ. ಇಷ್ಟು ವರ್ಷ ನೀವು ಹೇಳಿದ್ರಿ, ಇಷ್ಟು ವರ್ಷ ನೀವೇ ಮಾಡಿರೋದು ಕಥಾ ಸಾರಾಂಶ ಆಯ್ಕೆ ನಿಮ್ಮದೇ ಅಂತ ಹೇಳಿದಿರಾ. ಹಾಗೆ ನಿಮ್ಮ ಫೇವ್ರೇಟ್ ಇರುತ್ತಲ್ಲ ಸರ್ ಇಷ್ಟು ವರ್ಷದಲ್ಲಿ, ಅದು ಯಾವುದು ಅಂತ ಹೇಳ್ಬೋದಾ? ನೀವೇ ಆಯ್ಕೆ ಮಾಡ್ಕೊಂಡು. ಅಂದ್ರೆ ನಾವು ಸಾಧಾರಣ 2005ನೇ ಇಸವಿಯಿಂದ ಮಡಿಕೇರಿ ನಗರಕ್ಕೆ ಒಂದು ಚಲನವಲನವನ್ನು ತೋರಿಸಿಕೊಟ್ಟವರು ನಾವು. ಅದೇ ರೀತಿ 2006ರಲ್ಲಿ ನಾವು ಸ್ಕಂದ ಪುರಾಣದಿಂದ ಆಯ್ದ ಕಥಾಭಾಗದಿಂದ ಪ್ರಥಮ ಭವನವನ್ನು ಪ್ರತಿಷ್ಠಿತ. ಅದೇ ಅವರ ಜಗದೀಶ್ ಅವರ ಅಧ್ಯಕ್ಷದಲ್ಲಿ ತಾರಕಾಸುರ ಸಂಹಾರ ಅಂತೇಳುವ ಕಥಾ ಸಾರಾಂಶ ಮಾಡಿಸಿದ್ವು. ಅದೇ ರೀತಿ ಪ್ರತಿ ವರ್ಷವೂ ಒಂದು ಬಹುಮಾನ ಪಡ್ಕೊಂಡ್ಬಂದಿದ್ದೀವಿ. ಸೆಕೆಂಡ್, ಥರ್ಡ್, ಫಸ್ಟ್ ಈ ಥರ ಬಹುಮಾನ ಪಡ್ಕೊಂಡ್ಬಂದಿದ್ದೀವಿ. ಅದೇ ರೀತಿ ಹಯಗ್ರೀವ ದಾನವನ ಸಂಹಾರ ಅಂತಲೇ ಮಾಡಿದ್ದು, ಅದು ಜನ ಮೆಚ್ಚುಗೆ ಕೊಡ್ದಿತ್ತು.
ಜಡ್ಜಸ್ ಕಂಡಲ್ಲಿ ಏನು ಕಂಡಿಲ್ಲ, ನಮಗೆ ಪ್ರಮಾಣ ಸಿಕ್ಕಲಿಲ್ಲ. ಅದರ ನಂತರ ಏನಾಯಿತು, ಈ ಮಡಿಕೇರಿ ನಗರಕ್ಕೆ ಹಿಸ್ಟ್ರಿಗೆ ಫಸ್ಟ್ ಅಂತೇಳಿ ವೃತ್ರಾಸುರ ಸಂಹಾರ ಅಂತೇಳಿ ಇಂದ್ರ ದೇವರು ಸಂಹಾರ ಮಾಡ್ತಾರೋ ರೀತಿಯಲ್ಲಿ ಯಾರಿಗೂ ಗೊತ್ತಿತ್ತಿಲ್ಲ. ಆ ರೀತಿ ಅದೊಂದು ಕಥಾ ಸಾರಾಂಶ ಮಾಡಿ ಜನಮೆಚ್ಚುಗೆಗೊಳಿಸಿ ಅದರಲ್ಲೂ ಪ್ರಥಮ ಬಹುಮಾನ ಮಾಡಿದ್ದು. ಹಾಗೆ 2020 ಅಂತ ಹೇಳುವಂಗೆ ನಮ್ಮದು 40ನೇ ವರ್ಷಕ್ಕೆ ಎಲ್ಲರೂ ಪೂಜೆ ಮಾಡ್ತಾರೆ, ತುಳಸಿನ ಪೂಜೆ ಮಾಡ್ತಾರೆ. ಅದು ತುಳಸಿ ಹೇಗೆ ಬಂತು ಅಂತೇಳಿ ಕಥಾ ಸಾರಾಂಶ ಅಂತ ಯಾರಿಗೂ ಗೊತ್ತಿತ್ತಿಲ್ಲ. ಅದನ್ನು ನಮ್ಮ ಕೋಟೆ ಮಾರಿಯಮ್ಮ ದೇವಾಲಯ ಸಮಿತಿಯವರೇ ನಾವೇ ನಿರ್ಮಿಸಿದ್ವಿ, ತುಳಸಿ ಮಹಾತ್ಮೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಎಲ್ಲ ಒಂದೊಂದಿಂದ ಮಾಡಿದ್ರು. ಕಳೆದ ರಾಮಂದು ಮಾಡಿದ್ವು, ಆಮೇಲೆ ಇದು ಸೀತಾಪರ್ಣ ಮಾಡಿದ್ದು, ಅಲ್ಲಿಂದ ಪಂಚಮುಖಿ ಆಂಜನೇಯ ಹೇಗೆ ಬಂತು ಅಂತೇಳಿ ಯಾರಿಗೂ ಗೊತ್ತಿತ್ತಿಲ್ಲ. ಅದನ್ನು ಸಹ ಕಥಾ ಸಾರಾಂಶ ತೋರಿಸಿ ನಾವು ದ್ವಿತೀಯ ಭವನ ಪಡ್ಕೊಂಡ್ವು. ಅದೇ ರೀತಿ ಈ ಸಲ ಅಂತೇಳಿ ನಮ್ಮದು ಅಮೃತ ಮಹೋತ್ಸವ ಅಂತೇಳಿದರೆ ಸುವರ್ಣ ಮಹೋತ್ಸವ. ಅದರ ರೀತಿ ಅಂತೇಳಿದ್ರೆ ಆ ಸುವರ್ಣ ಮಹೋತ್ಸವದಲ್ಲಿ ಅಂತೇಳಿದ್ರೆ ಈಗ ನಮ್ಮಲ್ಲಿ KSRTC ಬಸ್ ಸ್ಟ್ಯಾಂಡ್ ಮುಂದೆ ನಾವು ಚಲನವಲನ ತೋರಿಸುವಾಗ ಅಂತಂದರೆ ಜನರು KMT ಅವ್ರು ಏನೋ ಒಂದು ಮಾಡ್ತಾರೆ ಅಂತ ಹೇಳೋ ರೀತಿಯಲ್ಲಿ ಬಂದು ಉತ್ಸಾಹದಿಂದ ಕಾಯ್ತಾ ಇರ್ತಾರೆ. ಅದೇ ರೀತಿ ನಾವೇನಂತ ಹೇಳಿದ್ರೆ, ನಾವು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಹೊರಗಿನಿಂದ ಕರ್ಕೊಂಬಂದು ಇಲ್ಲಿ ಏನಂತ ಕೆಲಸ ಮಾಡೋರು ಯಾವ ಪದ್ಧತಿ ಇಲ್ಲ ನಮ್ಮಲ್ಲಿ ಏನಂತ ಹೇಳಿದ್ರೆ, ನಮ್ಮಲ್ಲೇ ಮೆಂಬರ್ ಆಗಿರ್ತಾರೆ ಅವರು. ಈಗ ಚಲನವಲನ ಅಂತ ಹೇಳ್ತಾರೆ, ನಮ್ಮ ಹಿರಿಯರು ಪ್ರಸಾದ್ ಆಚಾರ್ಯ, ಹಾಗೆ ನಂದೀಶ್, ರಫೀಕ್, ನಮ್ಮಲ್ಲಿ ಜಾತಿ ಭೇದ ಎಲ್ಲ ಸೇರ್ಕೊಂಡು ಮಾಡುವಂಥ ವಿಚಾರ. ಹಾಗೆ ಇವರೆಲ್ಲ ಚಲನವಲನ ಇವರು ಮಂಜುನಾಥ ಇಂಜಿನಿಯರ್ಸ್ನ ಮಾಜಿ ಅಧ್ಯಕ್ಷರು, ಕಳೆದ ದಶಮಂಟ ಅಧ್ಯಕ್ಷರು, ಇವ್ರದ್ದು ನೇತೃತ್ವದಲ್ಲಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ. ಅದೇ ರೀತಿ ಕಥಾ ಸಾರಾಂಶ ಏನುಂಟು ಫಸ್ಟ್ ಮಾಡ್ಕೊಂಡು ಬರ್ತೀವಿ ನಾವು. ಅದೇ ರೀತಿ ನಮ್ಮ ಈ ಚಲನವಲನದ್ದು ಇವ್ರು ಮಾಡ್ತಾರೆ. ಆಮೇಲೆ ಫಿಗರ್ ಸೆಟ್ಟಿಂಗ್ಸ್ ಅದು ಕಲಾಕೃತಿಗಳು ಸಮೇತ ನಮ್ಮ ಮೆಂಬರ್ಸ್ಗಳೇ ಮಾಡೋದು. ರಾಕೇಶ್, ಆರ್ವಿನ್, ಅಲ್ಲಿಂದ ಪ್ರಶಾಂತ್, ಇವರೆಲ್ಲ. ಹಾಗೆ ಮೊದಲೆಲ್ಲ ನಾವು ಬೆಂಗಳೂರು ಅಂತೇಳಿ ಹುಡ್ಕೊಂಡು ಹೋಗ್ತಿದ್ವಿ, DJ ಸೌಂಡ್ಸ್ ಮತ್ತು ಲೈಟಿಂಗ್ಸ್ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಸಮಿತಿಯಲ್ಲೇ ಪ್ರಶಾಂತ್ ಅಂತೇಳಿದರೆ ಅವರು ಇದರಲ್ಲೇ ಈ ಸಲ ಕಳೆದ 4 ವರ್ಷದಿಂದ ಸ್ಟುಡಿಯೋ ಮತ್ತು ಅವರು ಚೆನ್ನಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಿದ್ದಾರೆ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದರಲ್ಲಿ ಟೋಟಲಾಗಿ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ಪ್ರಭಾವಿ ವ್ಯಕ್ತಿಗಳ ಇದ್ರೂ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಏನಂತ ನಾವೇ ಚಂದ ವಸೂಲಿ ಕ್ರೋಢೀಕರಣ ಮಾಡಿಕೊಂಡು ನಮ್ಮ ಸಮಿತಿಯವರೇ ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಇದು ಹಣಕಾಸು ಹೊಂದಿಸ್ಕೊಂಡು ಯಾವುದೇ ₹1 ಶಾರ್ಟೇಜ್ ಇಲ್ಲದೆ ನಮ್ಮ ಮಂಟಪ ಭವನ ಪಡೆದು ಅದರಲ್ಲೂ ಪುನಃ ಹಣ ಉಳಿಸಿ ಒಂದು ಅಚೀವ್ಮೆಂಟ್ ಮಾಡಿ ಒಂದು ನಿಮಗೆ ಇವತ್ತಿಗೆ ಸಭಾಭವನ ಎಲ್ಲ ಮಾಡಿದ್ದೀವಿ. ಅಧ್ಯಕ್ಷರು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಒಂದು ಜಾಗನೂ ಪರ್ಚೇಸ್ ಮಾಡಿ ಇದು ಮಾಡೋಂತಿದ್ದೀವಿ. ಆ ರೀತಿಯಲ್ಲಿ ನಮ್ಮ ಮಂಟಪವನ್ನು ನೆರವೇರಿಸ್ಕೊಂಡ್ಬರ್ತೀವಿ. ಸರ್, ಈಗ ಒಬ್ಬ ವ್ಯಕ್ತಿಗೇನೆ ಪ್ರತಿ ವರ್ಷನೂ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನಲ್ಲಿ ಏನು ಕಲೆ ಇದೆ ಅಂತ ಹೇಳ್ಬೋದು. ಸೊ ನೀವು ನಿಮ್ಮ ಈ ದಸರಾ ಸಮಿತಿ ಬಗ್ಗೆ ಹಾಗೆ ಅಧ್ಯಕ್ಷರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀವಿ, ಅವರ ಕಾರ್ಯವೈಖರಿ ಬಗ್ಗೆ? ಅಂದರೆ ನಮ್ಮಲ್ಲಿ ನಾವು ನೀವು ಆಗಲೇ ಹೇಳಿದಂಗೆ ನಮ್ಮಲ್ಲಿ ಏನು ಅಂತಂದರೆ, ಪ್ರಭಾವಿ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನಾವು ಅಧ್ಯಕ್ಷರು ಮಾಡೋದಿಲ್ಲ. ನಮ್ಮಲ್ಲಿ ಅಧ್ಯಕ್ಷರಾಗಬೇಕಾದ್ರೆ ಅವರು ಆ ಸಮಿತಿಯಲ್ಲಿ ದುಡಿದು ಆ ಕಷ್ಟ ನೋವುಗಳು ಅವ್ರು ಗೊತ್ತಿದ್ದವರಿಗೆ ಮಾತ್ರ ನಾವು ಅಧ್ಯಕ್ಷತನ ಕೊಡೋದು. ಹಾಗೆ ಈ ಸಲ 50ನೇ ವರ್ಷ ಅಮೃತ ಮಹೋತ್ಸವ ನಮ್ಮ ಜಗದೀಶ್ ಅವರು ಹೇಗೆ ಅಂತ ಹೇಳಿದರೆ ಎಲ್ಲ ರಂಗಗಳು ಇದ್ದಾರೆ. ಅದು ನಮ್ಮ ಟೆಂಪಲ್ಲಿ ಸಕ್ರಿಯ ಕಾರ್ಯಕರ್ತರು ಅವರು. ಆ ರೀತಿ ಅವರು ಏನಂತ ಹೇಳಿದ್ರೆ ಯುವಕರಿಗೆ ಒಂದು ಬೆಂಬಲಾಗಿ ನಿಂತಿದ್ದಾರೆ, ಯುವಕರು ಒಂದು ಉತ್ಸಾಹದಲ್ಲಿದ್ದಾರೆ. ಸರಿ, ನಾವು ಪ್ರಥಮ ಭವನ ಉಳಿಲೇಬೇಕು ಅಂತ ಲೆಕ್ಕದಲ್ಲಿ ಎಲ್ಲರೂ ಶ್ರಮಪಟ್ಟು ಕೆಲಸ ಮಾಡ್ತಿದ್ದಾರೆ. ಓಕೆ, ಹಾಗೆ ಇನ್ನು ನಿಮಗೆ ಅದೇ ನಿರಾಶೆ ಮೂಡಿಸಿದಂತಹ ಒಂದು ಕಥಾ ಸಾರಾಂಶ ಯಾವುದು ಸರ್? ಅಂದರೆ ನಿರಾಶೆ ನಮಗೆ ಯಾವುದೂ ಮೂಡಿಸಲಿಲ್ಲ. ಅಂದರೆ ನಾನು ಹೇಳಿದಾಗೆ ನಮಗೆ ನಿರಾಶೆ ಮೂಡಿಸಿದ್ದು ಅಂತ ಹೇಳಿದ್ರೆ ಪ್ರೈಸ್ ಸಿಕ್ಕಿಲ್ಲ ಅಂತೇಳಿ ತೀರ್ಮಾನ ಸಮಾಧಾನ ಆಯಿತು. ಆದರೆ ನಮಗೆ ನೋಡಿದ್ರೆ ಹೈಗ್ರೀವದಾನದಿಂದ ಹೈಗ್ರೀವದಾನ ಸಂಹಾರ ಅಂತೇಳಿ ಕಥಾ ಸಾರಾಂಶ ಮಾಡಿದರು. ಜನ ಮೆಚ್ಚಿಗೆ ಅಂತೂ ಭಾರಿ ಚೆನ್ನಾಗಿತ್ತು ರೆಸ್ಪಾನ್ಸ್. ಆದರೆ ನಮಗೆ ಬಹುಮಾನ ಸಿಗ್ಲಿಲ್ಲ. ಅದು ಬಿಟ್ಟರೆ ಬಾಕಿ ಎಲ್ಲ ಇದರಲ್ಲಿ ಬಹುಮಾನ ಸಿಕ್ಕಿದೆ. ಕೋವಿಡ್ ಟೈಮಲ್ಲೂ ಸಮೇತ ಉತ್ತಮ ಮಂಟಪ ಮಾಡಿದ್ದೀವಿ ನಾವು. ಮಾಡಿದ್ದೀರಾ? ಓಕೆ, ನಮ್ಮ ವ್ಯೂವರ್ಸ್ಗೆ ಒಂದು ವಿಶಸ್ ಮಾಡಬೇಡಿ ಸರ್. ಅದೇ ರೀತಿ ನಮ್ಮದು ಈ ಸಲ ಅಂತಂದರೆ ವ್ಯೂವರ್ಸಿಗೆ ಹೇಳ್ತಿರೋದು, ವೀಕ್ಷಕರಿಗೆ ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ ಹೇಳ್ತಿರೋದು, ಪ್ರತಿ ವರ್ಷ ನೀವೇನು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಚಂದ ವಸೂಲಿ ಕೊಟ್ಟು ನಮ್ಮ ಹೆಗಲು ಭುಜಬಲವಾಗಿ ನಿಂತಂಥ ನೀವು ಸಮಸ್ತ ದಾನಿಗಳು ಹಾಗೂ ಕಲಾ ಪ್ರೇಕ್ಷಕರು ಎಲ್ಲರೂ ಬಂದು ಈ ಸಲ ನಮ್ಮದು ಏನಿದೆ 2 ಗಂಟೆಗೆ ನಮ್ಮ ಶೋ ಇದೆ. ಮಡಿಕೇರಿ ಇತಿಹಾಸದಲ್ಲೇ ತೋರಿಸಿದಂಥ ಒಂದು ಶೋ ತೋರಿಸ್ತೀವಿ ನಾವು. ಪ್ರತಿ ಶೋಗೂ ಎಲ್ಲರ ತಾಳ್ಮೇಲೆ ಎಂದಿದ್ದು ಒಂದು 3-4 ಶೋ ತೋರಿಸ್ತೀವಿ. ಜಡ್ಮೆಂಟ್ ಶೋ 2 ಗಂಟೆಗಿದೆ. ಆದರೆ ಎಲ್ಲ ಶೋಗಳಲ್ಲಿ ಎಲ್ಲ ಥರದ್ದು ಹಾಕಿ ನಮಗೆ, ಯಾಕೆಂದರೆ ದಸರಾದಲ್ಲಿ ಆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಎಲ್ಲ ಹಾಕಿ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಲಕ್ಷಾಂತರ ಜನರು ಇರ್ತಾರೆ. ಆಗ ಅದರಲ್ಲಿ ಪಟಾಕಿಗಳು ಇರುವುದು, ಸ್ಕೂಲ್ ಫೈಟ್ಸ್ ಇರ್ಬೋದು, ಒನ್ ಟೈಮ್ ಯೂಸ್ ಬೇಕಂದರೆ ಹೆವಿ ಎಕ್ಸ್ಪೆನ್ಸಿವ್. ಆದ ಕಾರಣ ಅದೇನು ಅಂತ ಹೇಳಿದರೆ 2 ಗಂಟೆ ಶೋ ಇದೆ. ನಿಮ್ಮೆಲ್ಲರಿಗೆ ನಿರಾಶೆ ಮಾಡದಂಥ ಮಂಟಪವನ್ನು ಈ ಸಲ ಅದ್ದೂರಿಯ ಮಂಟಪವನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಇದೇನು ಅಂತ ಹೇಳಿದ್ರೆ ನಮ್ಮದು ಒಂದೇ ಧ್ಯೇಯ, ಟೀಮ್ KMT, ಒನ್ ಟೀಮ್ ಒನ್ ಡ್ರೀಮ್ ಅಂತೇಳಿ ಧ್ಯೇಯದೊಂದಿಗೆ ಮಾಡ್ತಿರೋದು. ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯದ ಟ್ರಸ್ಟಿಗಳು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ತಮ್ಮ ಹೆಸರು? ನಾನು
ತೋಲಂಡ ಸೋಮಯ್ಯ. ಇಲ್ಲಿದು ಕೋಟೆ ಮಾರಿಯಮ್ಮ ದೇವಸ್ಥಾನದ್ದು ಮ್ಯಾನೇಜಿಂಗ್ ಟ್ರಸ್ಟಿ. ಓಕೆ ಸರ್, ದೇವಾಲಯದ ಆಡಳಿತ ಮಂಡಳಿ ಬಗ್ಗೆ ನೀವು ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ. ನಮ್ಮ ಆಡಳಿತ ಮಂಡಳಿ ಅದೇ ಕೋಟೆ ಮಾರಿಯಮ್ಮ ದೇವಾಲಯ ಟ್ರಸ್ಟ್ ಅಂತ ನಮ್ಮ ರಿಜಿಸ್ಟರ್ಡ್ ಟ್ರಸ್ಟ್. ಆಮೇಲೆ 14 ಜನ ಟ್ರಸ್ಟಿಗಳಿದ್ದೀವಿ. ಅದ್ರ ಜೊತೆಗೆ ಗೌರವ ಸಲಹೆಗಾರರು ಅಂತೇಳಿ ಸ್ವಲ್ಪ ಜನರನ್ನ ತಗೊಂಡಿದ್ದೀವಿ. ಎಲ್ಲರೂ ಸೇರಿ ಈಗ ಆಡಳಿತ ಮಂಡಳಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನ. ಎಷ್ಟು ಜನ ಅರ್ಚಕರಿದ್ದಾರೆ ಸರ್ ಇಲ್ಲಿ? ಅರ್ಚಕರು 2 ಇದ್ದಾರೆ. ಇವರು ಅನೀಶ್ ಕುಮಾರ್ ಮತ್ತು ಉಮೇಶ್ ಅಂತೇಳಿ. ಬೆಳಿಗ್ಗೆ 6:30 ಓಪನ್ ಆಗ್ತದೆ, ದೇವಾಲಯ ಓಪನ್ ಆಗ್ತದೆ. ಬೆಳಿಗ್ಗೆ ಒಂದು ಪೂಜೆ ಆಗಿ ಒಂದು 11:30 ದೇವಸ್ಥಾನ ಬಂದ್ ಮಾಡ್ತೀವಿ. ಪುನಃ ಸಾಯಂಕಾಲ 6:30 ಓಪನ್ ಆದರೆ ಒಂದು 9:30 ಕ್ಲೋಸ್ ಮಾಡ್ತೀವಿ. ಮತ್ತು ಇದರ ಮಧ್ಯದಲ್ಲಿ ನಾವು ದೇವಸ್ಥಾನ ಪೂಜೆ ಅಲ್ಲದೆ ದುರ್ಗಾ ಪೂಜೆ ಅಂತ ಮಾಡ್ತೀವಿ. ತಿಂಗಳಿಗೆ ಯಾವುದು ತಿಂಗಳದು ಫಸ್ಟ್ ಟ್ಯೂಸ್ಡೇ, ಇದು ತಿಂಗಳಿನ ಮೊದಲನ ಮಂಗಳವಾರ ದುರ್ಗಾ ಪೂಜೆ ಅಂತ ಮಾಡ್ತೀವಿ. ಇದಕ್ಕೆ ತುಂಬ ಜನ ಇಲ್ಲಿ ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಇನ್ನು ವಾರ್ಷಿಕವಾಗಿ ಉತ್ಸವಗಳೆಲ್ಲ ಆಗುತ್ತಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ. ವಾರ್ಷಿಕೋತ್ಸವ ಅಂತ ಮಾಡ್ತಾ ಇದ್ದೀವಿ. ವಾರ್ಷಿಕೋತ್ಸವ ನಮ್ಮ ಟ್ರಸ್ಟ್ ವತಿಯಿಂದನೇ ಮಾಡಿ ಇಲ್ಲಿ ನಾವು ಪುನರ್ ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ, ಆ ಅದೇ ದಿವಸ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ಇಲ್ಲಿ ಆಶ್ಲೇಷ ಬಲಿ ಆದಮೇಲೆ ನಾಗ ದರ್ಶನ ಆಗ್ತದೆ. ನಾಗ ದರ್ಶನ ಆದಮೇಲೆ ಅದರ ಮಧ್ಯದಲ್ಲಿ ತುಲಾಭಾರನೂ ನಡೀತದೆ. ತುಲಾಭಾರ ನಡೆದು ಮತ್ತು ಮಧ್ಯಾಹ್ನ ನಮ್ಮ ಟ್ರಸ್ಟ್ ವತಿಯಿಂದ ಭಕ್ತಾದಿಗಳ ಸಹಕಾರದಿಂದ ಅನ್ನದಾನ ಮಾಡ್ತೀವಿ. ಅದು ಸುಮಾರು ಒಂದು 2-2.5 ಸಾವಿರ ಜನರಿಗೆ ಅನ್ನದಾನ ಮಾಡ್ತೀವಿ. ಆ ಅನ್ನದಾನ ಆದಮೇಲೆ ಅದೇ ದಿವಸ ವಾರ್ಷಿಕೋತ್ಸವ ದಿವಸ ಇಲ್ಲಿ ಪಾಶನಮೂರ್ತಿ ಕೋಲ ಆಗ್ತದೆ. ಪಾಶನಮೂರ್ತಿ ಕೋಲಕ್ಕೂ ಅಷ್ಟೇ ಸುಮಾರು ಒಂದು 500-600 ಜನ ಸೇರ್ತಾರೆ. ಅದರಲ್ಲಿ ಒಂದು ಅಗಿಲು ಸೇವೆ ಅಂತ ಮಾಡ್ತೀವಿ. ಅಗಿಲು ಸೇವೆ ಒಂದು 200-250 ಅಗಿಲು ಸೇವೆ. ಅಗಿಲು ಸೇವೆ ಆಯಿತು. ಅವತ್ತು ಅದೇ ಕೋಲ ದಿವಸ, ಕೋಲದ ಮಾರನೇ ದಿವಸ ಅಗಿಲು ಸೇವೆ ಇರೋದು ಅಲ್ವಾ. ಅದಾದಮೇಲೆ ಅದು ವಾರ್ಷಿಕೋತ್ಸವ ಅಲ್ಲಿಗೆ ಮುಗೀತು. ಅದಾದಮೇಲೆ ಅಲ್ಲಿಂದ ನಾವು ಈಗ ದಸರಾ, ನವರಾತ್ರಿ ದಿನಗಳು ಯಾವುದೆಲ್ಲ ಪೂಜೆ ನಡೆಯುತ್ತೆ? ನವರಾತ್ರಿ ನಮಗೆ ಶುರುವಾದಲ್ಲಿಂದ ನಾವು ಇಲ್ಲಿಂದ ಬನ್ನಿ ಮಂಟಪ ಹೋಗ್ತೀವಿ. ಬನ್ನಿ ಮಂಟಪ ಹೋಗಿ ಅಲ್ಲಿಂದ ಕರ್ಗ ಕಟ್ಟಿ ಇಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ. ದೇವಸ್ಥಾನ ಬಂದು ಅಲ್ಲಿ ಮೆರವಣಿಗೆಯಲ್ಲಿ ಬಂದು ದೇವಸ್ಥಾನದಿಂದ ಪುನಃ ಮಾರನೇ ದಿವಸ 5-6 ದಿನ ನಗರ ಪ್ರದರ್ಶನೆ, ಕರ್ಗ ಹೊತ್ತು ನಗರ ಪ್ರದರ್ಶನೆ, ಎಲ್ಲ ನಗರದ ಎಲ್ಲ ಭಾಗಗಳಿಗೂ ನಾವು ಪ್ರದರ್ಶನೆ ಕೊಡ್ತಾ ಇದ್ದೀವಿ. ಅಲ್ಲಿಂದ 9 ದಿವಸ ಕಳೆದು 10-11ನೇ ದಿವಸಕ್ಕೆ ಒಟ್ಟಾಗಿ ದಂಡಿನ ಮರ ದಿವಸ ಸೇರಿ ಬನ್ನಿ ಕಳೆದ ನಂತರ ಅದರ ನಂತರದ 3ನೇ ದಿನದಲ್ಲಿ ಒಂದು ಕುಂಭ ಪೂಜೆ ಅಂತ ಹೇಳುವಂಥ ಒಂದು ಸಾಂಪ್ರದಾಯಿಕ ಪೂಜೆ ಇದೆ. ಅದನ್ನು ಮಾಡಿ ಅಲ್ಲಿಂದ ನಾವು ನವರಾತ್ರಿ ಉತ್ಸವಕ್ಕೆ ತೆರೆ ಬೀಳುವಂಥ ಒಂದು ಕಾರ್ಯಕ್ರಮ. ಇನ್ನು ದೇವಾಲಯದ ಬಗ್ಗೆ ಮಾತಾಡೋದಾದ್ರೆ ದಾನಿಗಳನ್ನ ನೀವು ಯಾರನ್ನ ನೆನ್ಸ್ಕೊಳ್ಬೇಕು ಅಂತೇಳಿ ಅವರ ಸೇವೆ ತುಂಬಾನೇ ಇದೆ ನಮ್ಮ ದೇವಾಲಯಕ್ಕೆ ಅಂತ ಹೇಳೋದಾದ್ರೆ ಯಾರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀರಾ? ಈಗ ದಾನಿಗಳು ಅಂತ ಹೇಳಿದ್ರೆ ತುಂಬಾ, ಈಗ ನಾವೆಲ್ಲ ಈಗೀಗ ಸ್ವಲ್ಪ ಇಲ್ಲಿ ಆಕ್ಟಿವ್ ಆದವರು. ಮೊದಲು ಇಲ್ಲಿ ಆಕ್ಚುಲಿ ಇದು ದಾನಿಗಳಿಂದನೇ ನಡೀತಾ ಇರುವಂತ ದೇವಸ್ಥಾನ ಇದು. ಈಗ ದೇವಸ್ಥಾನ ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಹಳೆ ದಾನಿಗಳದ್ದು, ಈಗ ನಾವು ಹಳೆ ಇಲ್ಲಿ ಅಧ್ಯಕ್ಷರು ಯಾರು ಮಂಡಿರ ಬಿದ್ದಪ್ಪ ಅಂತ ಹೇಳಿ ಶುಂಠಿಕೊಪ್ಪದವರು, ಸಮೀಪದಲ್ಲಿ ಇರುವಂತ ಅವರು ತುಂಬಾ ವರ್ಷದಿಂದ ದೇವಸ್ಥಾನ ಅವರದೇ ಆದಂತ ಕೊಡುಗೆ ಎಲ್ಲ ನಮ್ಮಲ್ಲಿ ಅವರು ಟ್ರಸ್ಟಿ ಕೂಡ ಹಾಗೆ ಅವರು ಬಹಳ ವರ್ಷದಿಂದ ದೇವಸ್ಥಾನಕ್ಕೆ ಹಳೆ ಅವರು ತುಂಬಾ ಅವ್ರದ್ದು ಸಹಕಾರ ಇದೆ. ಹಾಗೆ ಈಗ ಅನಿಲ್ ಚಂಗಪ್ಪ ಡಾಕ್ಟರ್ ಅವರಿದ್ದಾರೆ, ಗೋವಿರಂಡ ಬೋಪಯ್ಯ ಹಾಗೆ ಸುತ್ತಮುತ್ತಲ ಪರಿಸರದಲ್ಲಿದ್ದಾರೆ. ಮತ್ತು ದೇವಸ್ಥಾನದ ಅವರದೇ ಆದಂಥ ಭಕ್ತರು ಇದ್ದಾರೆ. ಅವರು ಕೂಡ ಬಂದು ಆ ಸಂದರ್ಭದಲ್ಲಿ ಬಂದು ಅವರೇ ದೇವಸ್ಥಾನಕ್ಕೆ ಬೇಕಾದಂಥ ಏನು ನೋಡಿ ಅವ್ರಿಗೆ ಏನು ಬೇಕು ಅಂಥ ಖರ್ಚುಗಳಿಂದ ಇವತ್ತು ನಡೀತಾ ಇರೋದು ದೇವಸ್ಥಾನದ ಆಡಳಿತ ಮಂಡಳಿ ನೇತೃತ್ವ ಹಾಗೂ ಮತ್ತು ದಾನಿಗಳು, ವಿಶೇಷವಾಗಿ ದಾನಿಗಳ ಸಹಕಾರದಿಂದ ಇವತ್ತು ಈ ಒಂದು ಮಟ್ಟದಲ್ಲಿ ದೇವಸ್ಥಾನ ಬೆಳೆದಿದೆ. ಅದೂ ಅಲ್ಲದೆ ದೇವಸ್ಥಾನ ಸಣ್ಣ ಮಟ್ಟದಲ್ಲಿ ದೇವಸ್ಥಾನ ಇವತ್ತು ಬೆಳೆದಿದೆ. ಅದೇ ದೇವಸ್ಥಾನ ಪರಿಸರದಲ್ಲಿ ಪಕ್ಕದಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಜಾಗ ಇತ್ತು, ಒಂದು 3-4 ಸೆಂಟ್ ಜಾಗ ಇದೆ. ಅದನ್ನು ಖುದ್ದಾಗಿ ದೇವಾಲಯ ಆಡಳಿತ ಮಂಡಳಿಯವರೇ ಅದನ್ನು ಖರೀದಿ ಮಾಡಿದ್ದಾರೆ. ಖರೀದಿ ಮಾಡಿ ಅಲ್ಲಿ ಒಂದು ದೇವಸ್ಥಾನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಕಟ್ಟಡ ಕಾಮಗಾರಿ ಕೂಡ ಅದನ್ನ ಕಾರ್ಯ ಪ್ರಗತಿಯಲ್ಲಿ ಇದೆ. ಅದನ್ನು ಪೂರ್ಣವಾಗಿಲ್ಲ. ಅದು ಕೂಡ ಹೆಚ್ಚು ಕಮ್ಮಿ ನಮಗೆ ಆ ಜಾಗದ ಒಂದು ಮೊತ್ತ ಅಂತ ಹೇಳಿದ್ರೆ ಒಂದು 20 ಲಕ್ಷದ್ದು
ಅದು ಹಣ ಕೊಟ್ಟು ತಗೊಂಡದ್ದು. ನಂತರ ಈಗ ಕಟ್ಟಡ ಒಂದು ಪ್ರಗತಿಯಲ್ಲಿರುವಂಥ ಕಟ್ಟಡ ಕಾಮಗಾರಿ ಈಗ 20 ಲಕ್ಷದ ಮೊತ್ತದ ಆಗಿದೆ. ಒಟ್ಟು 40 ಲಕ್ಷದ ಒಂದು ಪ್ರಾಜೆಕ್ಟ್ನ ಈಗ ಅಲ್ಲಿ ದೇವಾಲಯದ ಎಡಭಾಗದಲ್ಲಿ ನಿಂತಿರೋದು. ಅದೇ ರೀತಿ ದೇವಾಲಯದ ಮುಂಭಾಗದಲ್ಲಿ ಒಂದು 6.5 ಸೆಂಟ್ ಜಾಗವನ್ನು ನಮ್ಮ ನಗರದ ಹರೀಶ್ ಶೆಟ್ಟಿ ಅಂತ ಹೇಳುವಂಥವರು ದೇವಸ್ಥಾನದ ಟ್ರಸ್ಟಿ ಕೂಡ ಅವರು ನಮಗೆ ಉದಾರವಾಗಿ ಒಂದು 4.5 ಸೆಂಟ್ ಜಾಗವನ್ನು ಅವರು ಉದಾರವಾಗಿ ನೀಡಿರ್ತಾರೆ, ದಾನವಾಗಿ ನೀಡಿರ್ತದೆ. ಮತ್ತು ಈಗೆಲ್ಲ ಟ್ರಸ್ಟಿ ಮುಖ್ಯವಾಗಿ 14 ಜನ ಟ್ರಸ್ಟಿಗಳು ಇರುವಂಥದ್ದು ಅಷ್ಟೇ ಆಗಬೇಕಿದು. ಮತ್ತೊಂದು 50 ಜನ ಗೌರವ ಸಲಹೆಗಾರರಿಂದ ನಾವು ಅದಕ್ಕೆ ಒಂದು ಸಹಕಾರ ತಗೊಂಡು ಇವರೆಲ್ಲ ಸಹಕಾರದಿಂದ ಇವತ್ತಿನ ದಿನ ದೇವಸ್ಥಾನದ ಒಂದು ಅಭಿವೃದ್ಧಿಯಲ್ಲಿ ಅವರು ನಿಷ್ಠೆಯಾಗಿ ದುಡಿತಾ ಇದ್ದಾರೆ. ಹಾಗೆ ನಗರದ ದಾನಿಗಳು ಕೂಡ ಒಟ್ಟು ಸಹಕಾರದ ದೇವತೆ ಈ ವರ್ಷ ಈಗ ಇವತ್ತಿನ ಮಟ್ಟದಲ್ಲಿ ದೇವಸ್ಥಾನ ಒಂದು ಉತ್ತಮ ರೀತಿಯ ಒಂದು ಅಭಿವೃದ್ಧಿಯಲ್ಲಿ ಪ್ರಗತಿ ಕಾಣ್ತಾ ಇದೆ. ಇನ್ನು ಮುಂದೆ ಕೂಡ ಅಭಿವೃದ್ಧಿ ಆಗುವಂಥ ಲಕ್ಷಣಗಳು ನಮ್ಮ ಈ ದಾನಿಗಳಿಂದ, ನಮ್ಮ ಆಡಳಿತ ಮಂಡಳಿ ಸಹಕಾರದಿಂದ ಕಾಣ್ತಾ ಇದೆ. ತಾವು ಪ್ರಧಾನ ಅರ್ಚಕರಲ್ಲ? ನಾವು ಪ್ರಧಾನ ಅರ್ಚಕರು ನಾವು ಅನೀಶ್ ಕುಮಾರ್ ಅಂತೇಳಿ ನಾವು ಇಲ್ಲಿ ಎರಡು ನನ್ನ ಅಣ್ಣ ಒಬ್ಬರಿದ್ದಾರೆ, ಉಮೇಶ್ ಸುಬ್ರಹ್ಮಣ್ಯ. ನಮ್ಮದು ಇದು ವಂಶಪಾರಂಪರಿಕವಾಗಿ ಬಂದಂಥ ಒಂದು ಸೇವೆ. ಇದು ಯಾವುದು ಅರ್ಚಕ ವೃತ್ತಿ. ಸುಮಾರು ಈ ಒಂದು ದೇವಸ್ಥಾನಕ್ಕೆ 250 ವರ್ಷಗಳ ಇತಿಹಾಸ ಇದೆ. ಆಗಿದೆ ನಮ್ಮ ಪೂರ್ವಿಕರು ಮಾಡ್ಕೊಂಡು ಬರ್ತಾ ಇದ್ರು, ನಮ್ಮ ಕುಟುಂಬದವರೇ ಮಾಡ್ಕೊಂಡು ಬಂದರೆ ಅಲ್ಲಿಂದ ಅದನ್ನು ಈ ಹೊತ್ತಿಗೆ ನಮಗೊಂದು 3-4ನೇ ತಲೆಮಾರಿದು. ನಾವು ಅದನ್ನ ಆ ಒಂದು ಅವರ ಮಾರ್ಗದರ್ಶನದ ಏನು ಉಂಟು ಅದನ್ನ ಈಗಲೂ ಕೂಡ ನಾವು ಅದನ್ನ ನಿಭಾಯಿಸ್ಕೊಂಡು ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಇದು ಪಾಶನ ಮೂರ್ತಿಗೆ ತಿಂಗಳು ಸಂಕ್ರಮಣ ಅಂತ ಸಂಕ್ರಮಣದಲ್ಲಿ ಸಂಕ್ರಮಣ ಪೂಜೆ ಮಾಡ್ತಾ ಇದ್ದೀವಿ. ಆ ದಿವಸನೂ ಒಂದು 50 ಜನ ಸೇರ್ತಾರೆ. ಅದು ಮಂತ್ಲಿ ಮಾಡ್ತಾ ಇದ್ದೀವಿ. ಮತ್ತು ನಾವು ನವರಾತ್ರಿಗೆ ಅಂತೇಳಿ ನಾವು ಸುತ್ತಾಡಿ ಯಾವುದು ಕಲೆಕ್ಷನ್ ಮಾಡ್ತಾ ಇಲ್ಲ. ಇಲ್ಲಿ ಭಕ್ತಾದಿಗಳು ಬಂದು ಇಲ್ಲೇ ಕೊಡ್ತಾ ಇದ್ದಾರೆ. ಇಲ್ಲಿ ಮತ್ತು ನಮ್ಮ ಟ್ರಸ್ಟ್ದು ಸಹಕಾರ, ಟ್ರಸ್ಟೀಸ್ ತುಂಬ ಇದು ಮಾಡ್ತಾರೆ. ಮತ್ತು ಅನ್ನದಾನ ನಾವು ಒಂದು 12 ದಿವಸ ಮಾಡ್ತಾಯಿದ್ದೀವಿ ನವರಾತ್ರಿಗೆ. ಅದು ಸಹ ಟ್ರಸ್ಟ್ ವತಿಯಿಂದನೇ ಮಾಡ್ತಾಯಿದ್ವಿ. ಎಲ್ಲ ಟ್ರಸ್ಟಿಗಳು ಅವರವರೇ ಸ್ವಂತ ಇದರಲ್ಲಿ ಮಾಡಿ ಮತ್ತು ಭಕ್ತಾದಿಗಳ ಸಹಕಾರ, ಅವ್ರದ್ದು ದಾನಿಗಳ ಸಹಕಾರದಿಂದ ಒಂದು 12 ದಿವಸ ಇಲ್ಲಿ ಅನ್ನದಾನ ಮಾಡ್ತಾಯಿದ್ದೀವಿ ನವರಾತ್ರಿಗೆ. ಎಲ್ಲ ಕಾರ್ಯಕ್ರಮ. ತಮ್ಮ ಹೆಸರು? ಸುನಿಲ್. ಎಷ್ಟು ವರ್ಷದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ ಸರ್ ತಾವು? 10 ವರ್ಷ. ಇನ್ನು ನೀವು ಈ ದೇವಾಲಯದ ಬಗ್ಗೆ ಮಾತಾಡೋದಾದ್ರೆ? ನಾವು ಗೌರವ ಸಲಹೆಗಾರರಾಗಿ ಇದ್ದೀವಿ. ದೇವಸ್ಥಾನದ ಏನು ಕೆಲಸಗಳಿದ್ರು ಅದನ್ನ ನಾವು ಕರೆದಾಗೆ ಬಂದು ಮಾಡ್ತೀವಿ ನಾವು. ಇವರು ನಮ್ಮ ದೊಡ್ಡ ದಾನಿಗಳು. ಮಾಚಮ್ಮಕ್ಕಿ ಅಂತ ನಾನು ಅಂದರೆ ಇಲ್ಲಿದು ಅದು ಪುನರ್ ಪ್ರತಿಷ್ಠಾಪನೆಯಾದಲ್ಲಿಂದ ಅದು ಅಂದರೆ ಪುನರ್ ಪ್ರತಿಷ್ಠಾಪನೆಗೆ ಇದು ಅಡಿಗಲ್ಲು ಹಾಕಿದಲ್ಲಿಂದ ನಾನು ಇದಕ್ಕೆ ದುಡಿತಾ ಇದ್ದೀನಿ. ಅಂದರೆ ನನ್ನ ಕೈಯಲ್ಲಿ ಏನಾಗ್ತದೆ ಸೇವಾ ಎಲ್ಲ ಕೈಯಲ್ಲೆಲ್ಲ ದೊಡ್ಡ ದಾನಿಗಳು. ಪಕ್ಕದಲ್ಲಿರುವಂಥದ್ದು ಭಾಳ ಸುಮಾರು ಒಂದು 70-80 ವರ್ಷದಿಂದ ಇಲ್ಲೇ ಇರುವಂಥವ್ರು. ಅವರು ಈಗ ಸಕ್ರಿಯವಾಗಿ ಅವರು ಈ ಒಂದು ದೇವಸ್ಥಾನಕ್ಕೆ ಒಂದು 25 ವರ್ಷದಿಂದ ಸಕ್ರಿಯವಾಗಿ ಅವರು ಟ್ರಸ್ಟ್ನ ಗೌರವ ಸಲಹೆಗಾರಾಗಿ ಕಾರ್ಯನಿರ್ವಹಿಸ್ಕೊಂಡು ಬರ್ತಿದ್ದಾರೆ. ನಮ್ಮೊಟ್ಟಿಗೆ ಸಂಪೂರ್ಣ ಅವರೊಂದು ಮಹಿಳಾ ಆದರೂ ಸಹ ಅವರ ಸಂಪೂರ್ಣ ಸಹಕಾರ ಅವರೇ ಒಂದು ನೇತೃತ್ವದಲ್ಲಿ ಭಾರಿ ಒಂದು ಉತ್ತಮ ರೀತಿಯಲ್ಲಿ ಸಹಕಾರ. ದಾನಿಗಳು ಕೂಡ ಅದೇ ರೀತಿ ದೇವಸ್ಥಾನ ಆಗುವಗಳು ಚಿಂತನೆಗಳೆಲ್ಲ ಒಟ್ಟಿಗಿದ್ದು ನಮಗೆ ಭಾಳ ಒಂದು ಸಹಕಾರ ಕೊಡ್ತಾ ಇದ್ದಾರೆ. ಅವರೊಟ್ಟಿಗೆ ಇನ್ನೊಬ್ಬರು ನಮ್ಮ ಒಂದು ಈಗ ಮಹಿಳೆಯರಿದ್ದಾರೆ, ಲಲಿತಾ ರಾಘವನ್ ಅಂತ ಹೇಳ್ಬಿಟ್ಟು ಅವರು ಕೂಡ ಒಂದು 25 ವರ್ಷದಿಂದ ನಮ್ಮ ದೇವಸ್ಥಾನಕ್ಕೆ ಭಾಳ ಸಹಕಾರ, ಅವರು ಗೌರವ ಸಲಹೆಗಾರಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರ ಸಹಕಾರ ಕೂಡ ನಮ್ಮ ದೇವಸ್ಥಾನದಲ್ಲಿ ಬಂದಿದೆ. ಮಹಿಳೆಯರ ಸಹಕಾರ ಭಾಳ ಇದೆ, ಅವ್ರು ಭಾಳ ದೇವಾಲಯಕ್ಕೆ ಭಾಳ ಇದೆ. ಅದೊಂದು ಭಾರಿ ಒಂದು ವಿಶೇಷವಾದ ನಮಗೆ ಇದು. ಆದರೆ ಸಂಪೂರ್ಣವಾಗಿ ಸಕ್ರಿಯವಾಗಿ ಅವ್ರನ್ನ ತೊಡಗಿಸ್ಕೊಂಡು ದೇವಸ್ಥಾನ ಅಭಿವೃದ್ಧಿ ಸಹಾಯ ಮಾಡ್ತಿದ್ದಾರೆ. ಇನ್ನು ಹೇಳೋದಾದರೆ ಈಗ ನಮಗೆ ದಸರಾ ನವರಾತ್ರಿ ಉತ್ಸವಕ್ಕೆ ಸರ್ಕಾರದಿಂದ ಈಗ ಒಂದು ಎಷ್ಟು ಅಂತ ಅನುದಾನ ಬರ್ತದೆ. ಕಳೆದ ಸರಿ 1,94,000 ಬಂದಿದೆ. ಅದು ನಮಗೆ ಎಲ್ಲಿಗೂ ಸಾಲೋದಿಲ್ಲ. ನಮ್ಮ ಈ ನವರಾತ್ರಿ ದಸರಾ ಉತ್ಸವಕ್ಕೆ ನಮಗೆ ನಿಯರ್ಲಿ ಒಂದು 6 ಲಕ್ಷದಿಂದ 7 ಲಕ್ಷದವರೆಗೆ ಖರ್ಚಿದೆ. ಸರ್ಕಾರ ನಮಗೆ ಒಂದು 5 ಲಕ್ಷ ಆದರೂ ಕೊಟ್ಟರು ನಮಗೆ ಸಾಕಾಗೋದಿಲ್ಲ. ಈಗ ಅಂತೂ ನಾವು ಇದು ದಾನಿಗಳ ಸಹಕಾರದಿಂದ ನಿಭಾಯಿಸ್ಕೊಂಡು ಬರ್ತಾ ಇದ್ದೀವಿ. ಅದರಿಂದ ಅದು ಒಂದು ನಮಗೆ ಸರ್ಕಾರದಿಂದ ಸ್ವಲ್ಪ ಕೊರತೆ ಇದೆ, ಅನುದಾನದ ಕೊರತೆ ಇದೆ. ಆದರೂ ನಾವು ಏನು ಬಿಡೋದಿಲ್ಲ, ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮ ಆಡಳಿತ ಮಂಡಳಿಯ ಪರಿಚಯನ ಮಾಡಿಕೊಟ್ಟಿದ್ದೀರಿ ಸರ್, ಬಹಳ ಸಂತೋಷ ಆಯಿತು. ನಾನು ಕೂಡ ಎಲ್ಲರ ಪರವಾಗಿ ಈ ಬಾರಿಯ ದಸರಾಕ್ಕೆ ವೀಕ್ಷಕರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ತಾವೆಲ್ಲರೂ ನಮ್ಮ ಜೊತೆ ಮಾತಾಡಿದ್ದಕ್ಕೆ.
ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ವಿಜಯದಶಮಿಯ ದಿನ ರಾತ್ರಿ ಏನು ಮಂಟಪಗಳ ವೈಭವಯುತ ಪ್ರದರ್ಶನವನ್ನ ನೋಡ್ತೀರಾ, ಅದ್ರ ಹಿಂದೆ ಕೆಲಸ ಮಾಡ್ತಿರುವಂತಹ ಕಲಾವಿದರನ್ನ ನಾವು ನಿಮ್ಗೆ ಪರಿಚಯ ಮಾಡಬೇಕು ಅಂತ ಹೇಳಿ. ಸೊ ಈ ಕೋಟೆ ಮಾರಿಯಮ್ಮ ದೇವಾಲಯದ ಪ್ರದರ್ಶನದ ಮುಖ್ಯ ಶಕ್ತಿ ಅಂತ ಹೇಳಿದ್ರೆ ನನ್ನ ಜೊತೆ ಇರುವಂತಹ ಈ ಟೀಮ್ ಅಂತ ಹೇಳ್ಬೋದು. ಸೊ ನಂಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇವಾಗ ನಾನು ಕೋಟೆ ಮಾರಿಯಮ್ಮ ದೇವಾಲಯದ ಈ ಮಂಟಪ ತಯಾರಿಕೆ, ಕಲಾಕೃತಿಗಳ ತಯಾರಿಕೆ ಏನಾಗ್ತಾ ಇದೆ ಆ ಸ್ಟುಡಿಯೋದಲ್ಲಿ ನಾನಿದ್ದೀನಿ. ಹಾಗೆಯೇ ಕಲಾವಿದರ ಬಳಗನೆ ನಮ್ಮ ಜೊತೆಗಿದೆ. ಬನ್ನಿ, ಎಲ್ಲ ಕಲಾವಿದರನ್ನ ನಿಮ್ಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ರಿಗೂ ತಮ್ಮ ಹೆಸರು ಸರ್? ಮೊದಲನಾಗಿ ಇವ್ರನ್ನ ಮಾತಾಡ್ಸೋಣ. ತಮ್ಮ ಹೆಸರು ಸರ್? ರಾಕೇಶ್ ಅಂತೇಳಿ. ಎಷ್ಟು ವರ್ಷದಿಂದ ನೀವು ಈ ಕೋಟೆ ಮಾರಿಯಮ್ಮ ಅಥವಾ ದಸರಾ ಸಮಿತಿಯಲ್ಲಿ ಎಷ್ಟು ವರ್ಷದಿಂದ ನೀವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಾ? ಆ್ಯಕ್ಚುಲಿ ನಮ್ಮದು ಫ್ಯಾಮಿಲಿ ಮೆಂಬರ್ಸ್ ನಾವು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು ತಂದೆ ತಾತ ಕಾಲಿಂದ. ಓಕೆ, ಅವರು ಕೂಡ ಕಲಾವಿದರಾ? ನಿಮ್ಮ ಕಲಾವಿದ ಅಂತ ಆರ್ಟಿಸ್ಟ್ ಅಲ್ಲ, ಬಟ್ ಇಲ್ಲಿ ಮೆಂಬರ್ಸ್ ಆಗ ಆರ್ಟಿಸ್ಟ್ಗಳು ಬೇರೆಯವರು ಇದ್ರು, ಈಗ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದೀವಿ. ಸೊ ನೀವು ಇದೊಂದೇ ಮಂಟಪ ಅಲ್ಲಿ ಕೆಲಸ ನಿರ್ವಹಿಸಿದೆ, ಇಲ್ಲ ಬೇರೆ ಮಂಟಪದಲ್ಲೂ ಕೆಲಸ ನಿರ್ವಹಿಸಿದೆ? ಇಲ್ಲ, ಆಕ್ಚುಲಿ ನಾವು ಆ ಥರ ಬೇರೆ ವರ್ಕ್ ಏನು ಮಾಡೋದಿಲ್ಲ. ನಮ್ಗೆ ಆಕ್ಚುಲಿ ಇದು ಬಂದು ಅಭಿಮಾನ. ನಾವು ದೇವರಿಗೋಸ್ಕರ ಈ ಟೆಂಪಲ್ ಅಲ್ಲಿ ಮಾಡ್ತಾ ಇರೋದು. ನಾವು ಬೇರೆ ಬೇರೆ ಕಮಿಟಿಲಿ ಹಾಗೆಲ್ಲ ಹೋಗಿ ಮಾಡೋದು ಅಂತ ಏನಿಲ್ಲ. ನಮ್ಮ ಟೆಂಪಲ್ ನಮಗೆ ಒಂದು ಗ್ರ್ಯಾಂಡ್ ಆಗಬೇಕು ಅಷ್ಟೇ. ಈಗ ಆಚೆ ಈಚೆ ಮಾಡಕ್ ಹೋದ್ರೆ ನಾವು ಇಲ್ಲಿ ಪೈಪೋಟಿ ಕೊಡ್ಲಿಕ್ಕಾಗಲ್ಲ. ನಾವು ನಮ್ಮ ಟೆಂಪಲ್ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ರೆ ಪೈಪೋಟಿ ಕೊಡ್ಬೋದು. ಎಷ್ಟು ವರ್ಷದಿಂದ ಇಲ್ಲಿ ಸೇವೆ ಸಲ್ಲಿಸ್ತಿರೋದು? ನಮಗೆ ಬುದ್ಧಿ ಬಂದಾಗ್ಲಿಂದ ಇಲ್ಲೇ ಇದೀವಿ, ಹಿಂಗೆ ಬರ್ತಾ ಹೋಗ್ತಾ ಇದೀವಿ. ಹಾಗೆ ಇಲ್ಲಿ ಮುಂಚೆ ಆರ್ಟಿಸ್ಟ್ಗಳಿದ್ರು, ಅವರೊಟ್ಟಿಗೆ ನೋಡಿ ಕಲ್ತು ಈಗ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂದ್ರೆ ಸರ್, ನಿಮ್ಮ ಟೀಮ್ಗೆ ಯಾವಾಗ ಇಲ್ಲಿ ಅವಕಾಶ ಸಿಕ್ತು ಅಂತೇಳಿ ನೀವೇ ಮುನ್ನುಗ್ಗಿ ನಿಮ್ಮ ತಂಡದೊಂದಿಗೆ ನೀವು ಒಂದು ನಿಂತಿದ್ದೀರಲ್ಲ, ಸೊ ಯಾವ ವರ್ಷದಿಂದ ಅಂತ ಹೇಳ್ಬೋದಾ? ಕೆಲಸವನ್ನ ಬಹಳ ವರ್ಷದಿಂದ ಜೊತೆ ಸೇರಿ ಮಾಡ್ತಾ ಇದ್ದೀರಾ? ಜೊತೆ ಸೇರಿ ಮಾಡ್ತಾ ಇದ್ದು. ಅದು ಮೇನ್ ಆರ್ಟಿಸ್ಟ್ಗಳು ಇದ್ರು, ಅವರೆಲ್ಲ ಈಗ ಸ್ವಲ್ಪ ಬೇರೆ ಬೇರೆ ಜವಾಬ್ದಾರಿಯಿಂದ ಅವರು ಬಿಟ್ಟು ಹೋದ್ರು. ಮತ್ತೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದೀವಿ ಅಷ್ಟೇ. ಸೊ ಇಲ್ಲಿ ಅಂದ್ರೆ ವೀಕ್ಷಕರಿಗೆ ಗೊತ್ತಿಲ್ಲ ಯಾವ ರೀತಿ ಕೆಲಸಗಳು ಇಲ್ಲಿ ನಡೆಯುತ್ತೆ ಅಂತ. ಬಹಳಷ್ಟು ಜನ ತಿಳ್ಕೊಂಡಿದ್ದಾರೆ ಏನು ಅಂತ ಹೇಳಿದ್ರೆ ಎಲ್ಲ ಹೊರಗಿಂದಾನೆ ಕೆಲಸಗಳಾಗುತ್ತೆ, ಇಲ್ಲಿ ಅವ್ರನ್ನ ಯಾರನ್ನೂ ಕರ್ಕೊಳ್ಳೋದಿಲ್ಲ, ಕಲಾಕೃತಿಗಳು ಹೊರಗಿಂದ ತರ್ತಾರೆ, ಬೇರೆ ವರ್ಕ್ಸ್ ಕೂಡ ಇಲ್ಲಿ ಆಗೋದಿಲ್ಲ ಅಂತೇಳಿ. ಸೊ ಇಲ್ಲಿ ಆಕ್ಚುಲ್ ಆಗಿ ಯಾವ್ದೆಲ್ಲ ವರ್ಕ್ಗಳು ಆಗುತ್ತೆ ಅಂತ ಸ್ಟುಡಿಯೋದಲ್ಲಿ ನಿಮ್ಮ ಇಲ್ಲಿ? ಆಕ್ಚುಲಿ ಈಗ ಬೇಕಾಗಿರೋಂಥ ಮೈನ್ ಫಿಗರ್ಸ್ ಏನಿದೆ ಅದೊಂದು ಕೆಲವೊಂದು ನಾವು ಮೈಸೂರು ಉದ್ಬೂರು ಅಂತ ಇದೆ, ಅದು ನಾವು ಪೇಪರ್ಲಿ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡ್ತೀವಿ, ಅದರಿಂದ ಮಾಡಿ ತರಿಸ್ತೀವಿ. ಅಲ್ಲಿಂದ ಬಂದ ಫಿಗರ್ಸ್ ಅದು ಸ್ವಲ್ಪ ಹಾಗೆ ರಫ್ ಆಗಿರುತ್ತೆ. ನಾವು ಇಲ್ಲಿ ತಂದು ಆಲ್ಟರ್ ಮಾಡಬೇಕು, ನಮಗೆ ಕತೆಗೆ ಅನುಗುಣವಾಗಿ ಅದು ಯಾವ ರೀತಿ ಬೇಕು, ಅದೇನು ವೇಷ ಅದ್ರದ್ದೇನಿದೆ ಅದೆಲ್ಲ ಡ್ರೆಸ್ಸಿಂಗ್ಸ್ ಎಲ್ಲ ಅದ್ರಲ್ಲಿ ಚೇಂಜ್ ಮಾಡೋಕ್ಕೆ ಆಲ್ಟರ್ ಮಾಡೋಕ್ಕಿರುತ್ತೆ. ಮತ್ತೆ ದೇವ್ರುಗಳನ್ನ ಬಿಟ್ಟು ಬಾಕಿ ಉಳಿದ ಫಿಗರ್ಸ್ನ ಮೂವ್ಮೆಂಟ್ ಮಾಡೋದಕ್ಕೆ ಕಟಿಂಗ್ ಮಾಡೋದಾಗ್ಲಿ ಅದು ಎಲ್ಲ, ಮತ್ತೆ ವೆಲ್ಡಿಂಗ್ ಟೀಮ್ ಎಲ್ಲ ಸೇರಿ ಮಾಡೋದು ನಾವು, ಅದ್ರ ಚೇಂಜಸ್ ಮಾಡೋಕ್ಕಿರುತ್ತೆ. ಪ್ಲಸ್ ಇಲ್ಲಿ ಬಂದು ಕತೆಗೆ ಸಂಬಂಧಪಟ್ಟಂತೆ ನಾವೀಗ ಒಂದು ಸೆಟ್ ವರ್ಕ್ ಮಾಡೋಕ್ಕಿರುತ್ತೆ. ಕಾಡು, ಹಿಮಾಲಯ, ಪ್ಯಾಲೇಸ್ ಈ ಥರ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಇವತ್ತು ನಾವೇ ಮಾಡ್ತೀವಿ ಇಲ್ಲಿ ವರ್ಕ್. ಮತ್ತೆ ಮೇಯ್ನ್ ಆಗಿ ಏನಾದ್ರು ಒಂದು ಅಟ್ರಾಕ್ಷನ್ ಬೇಕು ಅಂತೇಳಿ ಈಗ ನಮ್ಮ ಏನಾದ್ರು ಫಿಗರ್ ಮಾಡ್ಲಿಕ್ಕಿದ್ರೆ ಅಂತ ಫಿಗರ್ಸ್ನೆಲ್ಲ ನಾವೇ ಮಾಡ್ಕೊಳ್ತೀವಿ. ಫೋಮ್ ಅಂತ ಮೆಟೀರಿಯಲ್ ಬರುತ್ತೆ, ಅದನ್ನ ಯೂಸ್ ಮಾಡಿ ನಾವು ಅದರಲ್ಲಿ ಮಾಡ್ಕೊಳ್ತೀವಿ. ಅಂದ್ರೆ ಫಸ್ಟ್ ಎಲ್ಲ ಬೇರೆ ರೀತಿ ಮಾಡ್ತಾ ಇದೆ, ಇವಾಗ ಫೋಮ್ ಅದು ಹೇಗೆ ಬದಲಾವಣೆ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ? ಯಾವ ರೀತಿ ನಿಮ್ಮ ವರ್ಕ್ ಅಲ್ಲಿ ಚೇಂಜಸ್ ಬರ್ತಾ ಇದೆ ಅಂತ? ಅಂದ್ರೆ ತುಂಬಾ ಹಳೇದು ಹೇಳಕ್ ಹೋದ್ರೆ ಪೇಪರ್ ಮೋಲ್ಡಿಂಗ್ ಫಿಗರ್ಸ್ ಇರ್ತಿತ್ತು ಅವಾಗ, ಅದು ಮಣ್ಣಲ್ಲಿ ಮಾಡಿ ಆ ಪೇಪರ್ ಮೋಲ್ಡ್ ಹಚ್ಚದಾಗಿ ಮಾಡ್ತಿದ್ರು. ಇವಾಗ ಅದು ಫೈಬರ್ಗೆ ಟರ್ನ್ ಆಗಿದೆ, ಈಗ ಫೈಬರ್ ಮೋಲ್ಡಿಂಗ್ ಫಿಗರ್ಸ್ ಮಾಡ್ತಿದ್ದಾರೆ. ಪ್ಲಸ್ ನಾವು ನಮಗೆ ಇದು ಫೋಮ್ ಅಂತ ಮೆಟೀರಿಯಲ್ ಯೂಸ್ ಮಾಡಿ ಅದ್ರಲ್ಲಿ ನಾವು ಫಿಗರ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇನ್ನು ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಕೊಡಗು ಜಿಲ್ಲೆ ಅಂತ ಹೇಳಿದ್ರೆ ಯಾವಾಗ ದಸರಾ ಬರ್ತದೆ ಅವಾಗ ಮಳೆ ಅಂತೂ ಇದ್ದೇ ಇರ್ತದೆ. ಸೊ ಅದೊಂದು ಸವಾಲಿನ ವಿಷಯ ಅಂತಾನೆ ಹೇಳ್ಬೋದು. ಅಂತ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಪ್ರಿಕಾಕ್ಷನ್ ತಗೊಳ್ತೀರಾ, ಯಾವ ಮೆಟೀರಿಯಲ್ನ ಯೂಸ್ ಮಾಡಿ ಅಂತ ಸಂದರ್ಭಕ್ಕೂ ಅದು ಹಾನಿ ಆಗದ ರೀತಿ ನೀವು ಹೇಗೆ ರಕ್ಷಣೆ ಮಾಡ್ಕೊಳ್ತೀರಾ ಅಂತೇಳಿ? ಅಂದ್ರೆ ಈಗ ಫಿಗರ್ಸ್ ನಾ ಹೇಳ್ದಂಗೆ ಫೈಬರ್ ಅಲ್ಲಿ ಮಾಡ್ತಿರೋದು, ಸೊ ಅದು ವಾಟರ್ ಪ್ರೂಫ್, ನೀರು ಬಿದ್ದರೆ ಜಾರಿ ಹೋಗುತ್ತೆ. ಬಟ್ ಇವಾಗ ನಾವು ಫೋಮ್ ವರ್ಕ್ ಏನ್ ಮಾಡ್ತೀವಿ ಅದಕ್ಕೆ ನಾವು ಬಟ್ಟೆ ಮತ್ತೆ ಅದ್ರ ಮೇಲೆ ಪುಟ್ಟಿ ಎಲ್ಲ ಹೊಡೆದು ಅದು ವಾಟರ್ ಪ್ರೂಫ್ ಏನ್ ಬರ್ತದೆ ಅದನ್ನ ಹಾಕ್ತಿವಿ. ಮಳೆ ಬಿದ್ರೆ ತೊಂದರೆ ಏನಾಗೋದಿಲ್ಲ. ಬಟ್ ಏನಂದ್ರೆ ಕೆಲಸ ಮಾಡೋರಿಗೆ ತೊಂದರೆ, ಅದು ಮಡಿಕೆಯಲ್ಲಿ ಮಳೆ ವರ್ಷ ಇಡೀ ಹೊಡಿತಾನೆ, ಹೇಳಲಿಕ್ಕಾಗಲ್ಲ ಯಾವಾಗ ಬರ್ತೇನೆ ಅಂತ. ನಮಗೆ ವರ್ಕರ್ಸಿಗೆ ಈಗ ಶೆಡ್ ಅಂತ ಈ ತರ ಕಟ್ಕೊಂಡು ಇದ್ರೊಳಗೇನೆ ಕೆಲಸ ಮಾಡ್ಬೇಕು. ಔಟ್ಡೋರ್ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಮಳೆ ಗಾಳಿ ಎಲ್ಲ ತುಂಬಾ ಬೀಸುತ್ತೆ. ಸ್ವಲ್ಪ ಶೆಡ್ ಎಲ್ಲ ಸ್ಟ್ರಾಂಗ್ ಇದ್ರೆ ಅದ್ರೊಳಗೆ ಕೆಲಸ ಮಾಡ್ಬೋದು. ಹೊರಗೆ ಹೋದ್ಮೇಲೆ ನಾವು ಅದೇ ರೈನ್ ಕೋಟ್ ಎಲ್ಲ ಬಳಸ್ಕೊಂಡು ಕೆಲಸ ಮಾಡ್ಬೇಕು. ಇನ್ನು ಟ್ರ್ಯಾಕ್ಟರ್ ಅಲ್ಲಿ ಕೆಲಸ ಶುರು ಆದ್ಮೇಲೆ. ಓಕೆ, ಇನ್ನು ಇಲ್ಲಿಂದ ನಿಮಗೆ ರಸ್ತೆಗಳು ಬಹಳ ಇಕ್ಕಟ್ಟಾಗಿ ಇರ್ತದೆ, ಆಗ ಯಾವ ರೀತಿ ನೀವು ಅದನ್ನ ನಿಭಾಯಿಸ್ತೀರಾ ಅಂತ ತಗೊಂಡೋಗ? ಅಂದ್ರೆ ಯಾವ್ದಾದ್ರು ಕಟ್ಟಾಗುವಂತ ಚಾನ್ಸಸ್ ಇರುತ್ತೆ, ಅದೆಲ್ಲ ನೀವು ಫಸ್ಟೇ ಯೋಚನೆ ಮಾಡಬೇಕು. ಯಾವ ರೀತಿ ಅದು ಟೀಮ್ ಎಫರ್ಟ್ ಹೇಗಿರುತ್ತೆ ನಿಮ್ದು? ಟೀಮ್ ಅಂತ ಹೇಳಿದ್ರೆ ಈಗ ನಾವು ಇಷ್ಟು ಜನ ಆರ್ಟಿಸ್ಟ್ ಇಲ್ಲಿ ಕೆಲಸ ಮಾಡ್ತೀವಿ, ಪ್ಲಸ್ ನಮ್ಮೊಟ್ಟಿಗೆ ವೆಲ್ಡರ್ಸ್ ಇದ್ದಾರೆ, ಮತ್ತೆ ಪ್ಲಾಟ್ಫಾರ್ಮ್ ವರ್ಕರ್ಸ್, ಅದೆಲ್ಲ ಸಪ್ರೇಟ್ ಟೀಮ್ ಇದೆ. ಇವರೆಲ್ಲ ಸೇರಿಬಿಟ್ಟು ನಾವೀಗ ಏನು ಕೆಲಸ ಮಾಡ್ತೀವಿ ಅದೀಗ ರೆಡಿ ಇರ್ತೀವಿ ನಾವು. ಈಗ ಆ ಟೈಮಲ್ಲಿ ಏನಾದರೂ ಮೂವ್ಮೆಂಟ್, ಇದು ಟ್ರ್ಯಾಕ್ಟರ್ ಮೂವ್ ಮಾಡ್ತೀವಿ, ಏನಾದರೂ ಕಟ್ಟಾದರೆ ಇಮಿಡಿಯೇಟ್ ಅಲ್ಲೇ ಒಂದು ಸ್ಟಾಪ್ ಕೊಟ್ಟು ಒಂದು ವೆಲ್ಡ್ ಮಾಡಿ, ಆ ಥರ ಸುಮಾರು ಇನ್ಸಿಡೆಂಟ್ಗಳಾಗಿದೆ.
ಅಡ್ಜಸ್ಟ್ ಮಾಡಿ ಮಾಡ್ತೀವಿ. ಅದು ರೆಡಿ ಆಗ್ತದೆ, ಆ ಟೈಮಿಗೆ ರೆಡಿ ಆಗ್ತದೆ. ಸ್ವಲ್ಪ ನೋವಾಗ್ತದೆ, ಮಾಡಿದ ಕೆಲಸ ಸಡನ್ ಹಿಂಗೆ ಆಗೋಯ್ತಲ್ಲ ಅಂತ. ಅದಾಗಿದ್ದಿದೆ ನಾವು ಇಮಿಡಿಯೇಟ್ ರೆಡಿ ಮಾಡ್ತೀವಿ. ಆ ಥರ ಟೀಮ್ ಇದೆ ನಮ್ಮಲ್ಲಿ. ಇದೆ ಅದೇ, ಯಾಕಂದ್ರೆ ನಾವು ಹಲವು ಬಾರಿ ನೋಡಿದೀವಿ, ಕಳೆದ ಬಾರಿ ಆಗಿರ್ಬೋದು ಬಹಳಷ್ಟು ಮಂಟಪಗಳು ಏನೆಲ್ಲೋ ಅನಾಹುತಗಳಾಗಿದೆ. ಸೊ ಅದಕ್ಕೆಲ್ಲ ನೀವು ಹೇಳೋದಾದ್ರೆ ಏನು ಮುಖ್ಯ ವಿಫಲ ಏನಾಗಿದೆ ಅಂತ ನಿಮ್ಮ ನಿಮಗೆ ಗೊತ್ತಿರುತ್ತಲ್ಲ ಆರ್ಟಿಸ್ಟ್ ಆಗಿ ಹೇಗೆ ಅಂತ? ಆಕ್ಚುಲಿ ಆರ್ಟಿಸ್ಟ್ ನಾವು ಅಷ್ಟು ತುಂಬಾ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಅದು ಇಂಜಿನಿಯರಿಂಗ್ ವರ್ಕ್ಸ್ ಅವರು ಥಿಂಕ್ ಮಾಡ್ಬೇಕಾಗುತ್ತೆ. ಮತ್ತೆ ಅದು ಒಂದು ಟ್ರ್ಯಾಕ್ಟರ್ ಮೇಲೆ ಏನ್ ಕೆಪಾಸಿಟಿ ಇದೆ, ಅದು ಹೇಗೆ ಅದ್ರ ಮೇಲೆ ಬ್ಯಾಲೆನ್ಸ್ ತಗೊಳ್ಳೋಂತ ವೆಯ್ಟ್ ಹೇಗೆ ಡಿವೈಡ್ ಮಾಡಬೇಕು ಅದ್ರ ಮೇಲೆ ಡಿಪೆಂಡ್. ಮತ್ತೆ ಅವ್ರು ಬರೋ ದಾರಿ ಹೇಗಿದೆ ಅದರಲ್ಲಿ ಸಹ ಅವರು ಟ್ರ್ಯಾಕ್ಟರ್ ಚಾಲಕ ಆಗ್ಲಿ ಅದನ್ನ ಮುನ್ನಡೆಸ್ಕೊಂಡು ಬರೋಂಥ ಮೆಂಬರ್ಸ್ ಆಗಲಿ ಕರೆಕ್ಟಾಗಿ ಅದು ಮೇಂಟೈನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹಾಗೆ ಮಿಸ್ ಆಗ್ತದೆ, ಬ್ಯಾಲೆನ್ಸ್ ಮಿಸ್ ಆಗ್ತದೆ, ಏನಾದ್ರು ಅನಾಹುತ ಆಗ್ಬೋದು. ಅದು ನಾವು ಈಗ ಜನದಟ್ಟಣೆ ಜಾಸ್ತಿ ಇರ್ತದೆ ದಸರಾ ಅಂತೇಳಿ, ಎಲ್ಲೆಲ್ಲಿ ನುಗ್ತಾ ಇರ್ತಾರೆ ಅಂತ ಹೇಳಿ ಹೇಳಿಕ್ಕೆ ಆಗಲ್ಲ, ತಡಿಲಿಕ್ಕೆ ಆಗಲ್ಲ. ಎಷ್ಟು ಆಗ್ತದೆ ಅಷ್ಟು ಕಂಟ್ರೋಲ್ ಮಾಡ್ತೀವಿ. ಅವ್ರಿಗೆ ಏನು ಎಫೆಕ್ಟ್ ಆಗೋದಿರೋ ರೀತಿಯಲ್ಲಿ ನಾವು ಮೇಂಟೈನ್ ಮಾಡ್ಬೇಕು ಮಂಟಪ. ಅದೀಗ ಟ್ರ್ಯಾಕ್ಟರ್ಸ್ ಎಲ್ಲ 2ಕ್ಕೆ ಏನು ಮಿತಿಗೊಳಿಸಿದ್ದಾರೆ ಅಂತ ಹೇಳ್ತಾರೆ. ಸೊ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಬಹಳಷ್ಟು ಕಲಾಕೃತಿಗಳನ್ನ ನೀವು ಬರೀ ಆ 2 ಟ್ರ್ಯಾಕ್ಟರ್ ಒಳಗೆ ಫಿಟ್ ಮಾಡಬೇಕು. ಅದು ಹೇಗೆ ನೀವು ಮಾಡ್ತೀರಾ ಅಂತ ಹೇಳಿ? ಅದು 5 ಟ್ರ್ಯಾಕ್ಟರ್ ಇದ್ದಾಗ ಏನ್ ಬ್ಯಾನ್ ಮಾಡಿದ್ರು ಸ್ವಲ್ಪ ವರ್ಷ ಹಿಂದೆ, ಅವಾಗಲೇ ದೊಡ್ಡ ಚಾಲೆಂಜ್ ಆಗಿದೆ. ನಮ್ಮ ಏರಿಯಾ ಏನಿದ್ದಾರೆ ವೆಲ್ಡರ್ಸ್ ಅವರಿಗೆಲ್ಲ ತುಂಬಾ ಟಾಸ್ಕ್ ತಗೊಂಡಿದ್ರು. ಅದು ಮತ್ತೆ ನಾವು ಟ್ರ್ಯಾಕ್ಟರ್ದು ತೊಟ್ಟಿ ಟ್ರೈಲರ್ ಅದನ್ನೆಲ್ಲ ಎಷ್ಟು ಎಕ್ಸ್ಟೆಂಡ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಒಂದು ಪ್ಲಾನ್ ಮಾಡಿ, ಅದೇ ಈಗ ಹೇಳ್ದಲ್ಲ ಬ್ಯಾಲೆನ್ಸು ಆಗಬೇಕು. ಈಗ ಇರೋದೇ ಟ್ರ್ಯಾಕ್ಟರ್, ನಮಗೆ ಆಪ್ಷನ್ ಇಲ್ಲ. ಅದ್ರಲ್ಲಿ ಏನು ವೆಯ್ಟ್ ಬ್ಯಾಲೆನ್ಸ್ ಮಾಡ್ಬೇಕು ಅದು ಮಾಡಿ, ಅದೇ ಒಂದು ಟ್ಯಾಲೆಂಟ್ ಆಕ್ಚುಲಿ. ವೆಲ್ಡರ್ ಟೀಮಿಗೆ ಸ್ವಲ್ಪ ಅದೆಲ್ಲ ವೆಲ್ಡಿಂಗ್ ಟೀಮ್ಗೆ ಹೋಗುತ್ತೆ ಅಂತ ಹೇಳ್ತೀರಾ? ಇಂಜಿನಿಯರ್ ವರ್ಕ್ ಯಾರು ಮಾಡ್ತಾರೆ ಅವರಿಗೆ ಹೋಗುತ್ತೆ. ಅಂಡ್ ಕಲಾಕೃತಿಗಳಲ್ಲಿ ಇಷ್ಟೇ ಹೈಟ್ದು ಕಲಾಕೃತಿ ಮಾಡಬೇಕು ಅಥವಾ ವಿಡ್ತ್ ಇಷ್ಟೇ ಇರಬೇಕು, ಆ ಥರ ಏನಾದರೂ ರೂಲ್ಸ್ ಇದೆಯಾ ನಿಮಗೆ ಅಂತೇಳಿ? ರೂಲ್ಸ್ ಅಂದ್ರೆ ಕತೆಗೆ ಅನುಗುಣವಾಗಿ. ಈಗ ಒಂದು ಸಣ್ಣ ಪ್ರಾಯದ ಸಣ್ಣ ಏಜ್ದು ಫಿಗರ್ಸ್ ಏನಾದ್ರು ಇದ್ರೆ ಅದು ಆ ಏಜ್ಗೆ ಏನ್ ಬರುತ್ತೋ ಅದು ಅಂದಾಜಲ್ಲಿ ಮಾಡೋದು. ಮತ್ತೆ ಜನರಿಗೆ ನೋಡ್ತೀವಿ ಎಲ್ಲಾನು ದೊಡ್ಡದಾಗೆ ಕಾಣ್ಬೇಕು. ಆ ದೊಡ್ಡದ್ರಲ್ಲೇ ನಾವು ಸೈಜ್ ಡಿವೈಡ್ ಮಾಡಬೇಕು. ಫೈನಲ್ ಆಗಿ ಮೇನ್ ಫಿಗರ್ ಏನ್ ಬರುತ್ತೋ ಅದು ಇರೋದ್ರಲ್ಲೆಲ್ಲ ದೊಡ್ಡದಾಗಿ ಕಾಣ್ಬೇಕು. ಅದೇ ಗ್ರ್ಯಾಂಡ್ ಆಗಿ ಕಾಣ್ಬೇಕು ಅಂದ್ರೆ. ಈಗ ಪ್ರತಿಯೊಂದು ಮಂಟಪ ನಾವು ನೋಡಿದಾಗಲೂ ಒಂದೊಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಹಾಗೆ ನಿಮ್ಮ ಮಂಟಪ ನೋಡಿದಾಗ ಏನು, ಕೆಲವೊಂದು ಮಂಟಪದಲ್ಲಿ ಅದೇ ಫೈರ್ ವರ್ಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಕೆಲವೊಂದು ಮಂಟಪದಲ್ಲಿ ಕಲಾಕೃತಿ ದೇವಿನ ನೋಡೋದೇ ಒಂದು ಚಂದ, ಅದೇ ಒಂದು ಅದ್ಭುತವಾಗಿ ಅದನ್ನ ತೋರಿಸ್ತಾರೆ ಅಂತ, ಕೆಲವೊಂದು ಮಂಟಪದಲ್ಲಿ ರಾಕ್ಷಸ ಅವ್ರನ್ನ ತುಂಬಾ ಉಗ್ರ ರೂಪದಲ್ಲಿ ಅದಿರುತ್ತೆ ಅಂತ. ಹಾಗೆ ನಿಮ್ಮ ಈ ವರ್ಕ್ ಅಲ್ಲಿ ನೋಡೋದಾದ್ರೆ ಯಾವ್ದು ಪ್ಲಸ್ ಪಾಯಿಂಟ್ ನಿಮ್ಮ ಟೀಮ್, ನಿಮ್ಮ ಮಂಟಪ? ಅದೇ ಈಗ ನಾವು ಒಂದು ಅಟ್ರಾಕ್ಟ್ ಫಿಗರ್ ಏನಾದ್ರು ಮಾಡಿರ್ತೀವಿ ವರ್ಷದ ವರ್ಷ, ಅದು KMTಲಿ ಬಂದು ಜನರು ಹುಡ್ಕೋತಾರನೇ ಇರ್ತದೆ. ಪ್ಲಸ್ ಸೆಟ್ ವರ್ಕ್ ನಾವು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂತ ಹೇಳಿದ್ರೆ ನಾವು ತೋರ್ಸೋ ಕತೆ, ಆ ಕತೆಗೆ ಅನುಗುಣವಾಗಿ ದೇವರು ಅದು ಎಲ್ಲಿದ್ದಾರೆ ಅಂತ ತೋರಿಸೋದೇ ಆ ಸೆಟ್ ವರ್ಕ್. ಒಂದು ಪ್ಯಾಲೇಸ್ ಆಗಿರ್ಬೋದು, ಇಲ್ಲ ಹಿಮಾಲಯ ಆತರ ಕಾಡು ಮೇಡು, ಅದು ಅಟ್ರಾಕ್ಟ್ ಆಗಿರ್ಬೇಕು. ಅದೇ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಆಕ್ಚುಲಿ. ಟೋಟಲ್ ಮಂಟಪ ಮುಂಚಿನ ಕಾಲದಲ್ಲಿ ಟ್ರ್ಯಾಕ್ಟರ್ ಸೈಡ್ ಎಲ್ಲ ಮಾಡ್ತಿದ್ರು ಸೆಟ್ ವರ್ಕ್. ಇವಾಗ 2 ಟ್ರ್ಯಾಕ್ಟರ್ಗೆ ಸೀಮಿತಗೊಳಿಸಿದಕ್ಕೆ ನಮಗೆ ಸ್ಪೇಸ್ ಸೈಡ್ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಎಕ್ಸ್ಟೆಂಡ್ ಮಾಡೋಕ್ಕೆಲ್ಲ ಇರುತ್ತೆ ಫಿಗರ್ಸ್ ಎಲ್ಲ. ಸೊ ನಾವು ಫ್ರಂಟ್ ಮಾತ್ರ ನಾವು ಏನು ಮಾಡ್ತೀವಿ ಅದನ್ನೇ ತುಂಬ ಅಟ್ರಾಕ್ಟ್ ಆಗಿ ಮಾಡಬೇಕು. ಅದನ್ನ ನಮ್ಮ ಟೆಂಪಲಲ್ಲಿ ಸ್ವಲ್ಪ ಪ್ಲಸ್ ಪಾಯಿಂಟ್. ಪ್ಲಸ್ ಒಂದು ಫಿಗರ್ಸ್ ಏನಾದರೂ ಒಂದು ಅಟ್ರಾಕ್ಟ್ ಆಗಿರುತ್ತೆ, 1-2-3 ಫಿಗರ್. ಸೊ ಈ ಬಾರಿ ಏನು ಹೊಸತನದಿಂದ ಕೂಡಿದೆ ಸರ್ ನಿಮ್ಮ ಮಂಟಪ? ಹೊಸತನದಿಂದ ಇನ್ನೊಂದು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಏನು ಕತೆ ಮಾಡಲ್ಲ ಅಂತ ಹೇಳಿ, ಆದ್ರೂ ಒಂದು ಭರ್ಜರಿಯಾಗಿದೆ ಒಂದು ರೆಡಿ ಮಾಡ್ಕೊಂಡಿದ್ದೀರಾ ನೀವು ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಅಂತ. ಹಾಗೇನೆ ನಿಮ್ಮ ವರ್ಕ್ ಬಗ್ಗೆ ಹೇಳೋದಾದ್ರೆ ಪ್ರತಿಯೊಬ್ರು ಕೂಡ ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಸೊ ನಿಮ್ಮ ಜೀವನದಲ್ಲಿ ನಿಮ್ಗೆ ಇನ್ಸ್ಪೈರ್ ಆದಂತ, ಇವರ ಕಲೆ ನೋಡಿ ನಿಮ್ಗೂ ಕೂಡ ಇನ್ಸ್ಪೈರ್ ಆಗಿದೆ ಅಂತ ಅಂತವ್ರು ನೀವು ನೆನ್ಸ್ಕೊಳ್ಳೋದಾದ್ರೆ ಸರ್? ಹೆಸರು ಮೆನ್ಷನ್ ಮಾಡ್ಬೋದು. ಆಬ್ವಿಯಸ್ಲಿ ಎಲ್ಲ ಮಂಟಪದವರು ಎಲ್ಲರೂ ಮೆನ್ಷನ್ ಮಾಡಲೇಬೇಕು. ಅಂದ್ರೆ ನಾವು ಕೆಲಸ ಕಲ್ತು ಬಂದ ಗುರುಗಳನ್ನ ಮರಿಬಾರ್ದು, ಅದು ಖಂಡಿತ. ಇಲ್ಲಿ ನಾವು ಸ್ವಲ್ಪ ಕೆಲಸ ಇಲ್ಲಿ ಸ್ಟಾರ್ಟ್ ಮಾಡಿದ ಟೈಮಲ್ಲಿ ಸುನಿಲ್ ಅಂತ ಒಬ್ರು ಆರ್ಟಿಸ್ಟ್ ಇದ್ರು. ಅವ್ರು ಒಳ್ಳೆ ವರ್ಕ್ ಮಾಡ್ತಿದ್ರು, ಒಳ್ಳೆ ಫೈನ್ ಆರ್ಟ್ ಮಾಡ್ತಿದ್ರು. ಸೊ ಅವ್ರ ಅಂಡರ್ಲಿ ನಾವು ಕಲ್ತು ಬಂದಿದ್ವಿ. ಸೊ ಅವ್ರು ನಿಮ್ಗೊಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಅವ್ರು ಎಲ್ಲಿ ಏನು ಕೆಲಸ ಮಾಡ್ತಿದ್ರು ನಾವು ಅವ್ರ ವರ್ಕ್ ಅಬ್ಸರ್ವ್ ಮಾಡ್ತಾನೆ ಇರ್ತೀವಿ. ಸೊ ಅಪ್ಡೇಟ್ ತಗೊಳ್ತಾ ಇರ್ತೀವಿ ಹೇಗೆ ಮಾಡ್ಬೋದು ಅಂತ. ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಸರ್? ಅಂದ್ರೆ ದೇವಾಲಯ ಆಡಳಿತ ಮಂಡಳಿಯಿಂದ ಹಿಡಿದು ದಸರಾ ಸಮಿತಿಯಿಂದ ಹಿಡಿದು ಎಲ್ಲರೂ ಕೂಡ ನಿಮ್ಗೊಂದು ಅವಕಾಶ ಮತ್ತೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ವರ್ಷನೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ ವರ್ಷ ನಮ್ಗೆ ಅವಕಾಶ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಸೊ ಈ ಬಾರಿ ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಸೊ ದಸರಾ ಸಮಿತಿಗೆ ನೀವೇನ್ ಹೇಳ್ತೀರಾ, ಹಾಗೆ ಹೇಗೆ ನಿಭಾಯಿಸ್ತೀರಾ ಇದೊಂದು ಅವಕಾಶವನ್ನ ನೀವು? ದಸರಾ ಸಮಿತಿ ಅವ್ರು ನಮ್ಮ ಇಲ್ಲಿದ್ದು ಮಂಟಪ ಸಮಿತಿ ಯೋಗಮಿತ್ರ ಮಂಡಳಿ. ಫಸ್ಟ್ ಹೇಳಲಿಕ್ಕೆ ಹೋದ್ರೆ ಇಲ್ಲಿದ್ದು ಟೋಟಲ್ ಕಮಿಟಿ ಮೆಂಬರ್ಸ್ ಎಲ್ಲ ಟೀಮ್ ವರ್ಕ್ ನಮ್ದು. ಒನ್ ಟೀಮ್ ಒನ್ ಡ್ರೀಮ್ ಅಂತ ಏನು ನಮ್ದು ಇದೆ ಅದೇ ತರ ವರ್ಕ್ ಮಾಡ್ತಿದ್ವಿ. ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆನ್ಸ್ ಕಲೆಕ್ಷನ್. ಅದೇನ್ ಕಲೆಕ್ಷನ್ ಹೋಗಿ ಕಷ್ಟಪಟ್ಟು ಬರ್ತಾರೆ ಹುಡುಗರು, ಅವರಿಂದ ಹಿಡಿದು ಇಲ್ಲಿ ನಾವು ಕೆಲಸ ಮಾಡೋ ಗಂಟನು ಎಲ್ರದ್ದು ಶ್ರಮ ಇದೆ. ಸೊ ಇಲ್ಲಿ ಏನು ಹೇಳಕ್ ಬರ್ತೀನಿ ಅಂತ ಹೇಳಿದ್ರೆ, ಈಗ ನಾವು ಏನು ಕೆಲಸ ಮಾಡ್ತಾ ಇದೀವಿ ಅದು ಮತ್ತೆ ಕಲೆಕ್ಷನ್ ಮಾಡೋರ್ದು ಇವ್ರದ್ದೆಲ್ರದ್ದು ಸಾಥಲ್ಲಿ ನಡೀತಾ ಇದೆ. ಎಲ್ಲ ಅಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ನಮಗೆ ಜವಾಬ್ದಾರಿ ಅಂತ ಹೇಳಿದ್ರೆ, ಈಗ ಅವ್ರು ಅಷ್ಟು ಕಷ್ಟಪಟ್ಟು ಹೊರಗಡೆ ಕೆಲಸ ಮಾಡ್ತಿರುವಾಗ ನಾವು ಇಲ್ಲಿ ವಿಫಲರಾಗಬಾರ್ದು. ನಾವು ಆದಷ್ಟು ಸಕ್ಸಸ್ ಕೊಡಬೇಕು. ಆಗ ಅವ್ರಿಗೆ ಒಂದು ಸಂತೋಷ ಆಗುತ್ತೆ, ನಾವು ಇಷ್ಟು ಕಲೆಕ್ಷನ್ ಮಾಡಿ ದುಡ್ಡು ತಂದು ನಾವು ಈ ತರ ಕಷ್ಟಪಟ್ಟು ನಮ್ಮ ಮಂಟಪ ಇಷ್ಟು ಚಂದ ಬಂತು ಅಂತ ಅವ್ರು ಹೇಳ್ಬೇಕು ನಮ್ಗೆ. ಹಾಗೆ ಮತ್ತೆ ನಮ್ದು ಇಲ್ಲಿ
ಬೇರೆ ಏನು ಟೀಮ್ ಕಟ್ಕೊಂಡು ಅಲ್ಲಿ ಎಲ್ಲ ಕೆಲಸ ಒಪ್ಕೊಂಡು ಆ ಥರ ಏನು ಮಾಡ್ತಿಲ್ಲ. ನಮಗೆ ನಮ್ಮ ಮಂಟಪ ಮೇನ್, ನಾವು ಇದೊಂದಕ್ಕೇ ಕೆಲಸ ಮಾಡೋದು. ಓಕೆ, ಈ ದಸರಾ ಸಂದರ್ಭ ಬಿಟ್ಟು ಬೇರೆ ಯಾವ್ದು ಇದರಲ್ಲಿ ನೀವು ಕೆಲಸ ಮಾಡ್ತೀರಾ ಅಂತೇಳಿ? ಬೇರೆ ಅಂದ್ರೆ ಈಗ ಗಣಪತಿ ಸೀಸನ್ ಇರುತ್ತೆ, ಅದು ನಮ್ದು ಸ್ವಂತ ಬಿಸ್ನೆಸ್ಗಳು. ಅದು ಇದೀಗ ಮಂಟಪ ನಮ್ದು ಯೋಗಮಿತ್ರ ಮಂಡಳಿಗೆ ಮಾತ್ರ, ಅದು ಬಂದು ನಮ್ದು ಸಪ್ರೇಟ್ ಬಿಸ್ನೆಸ್. ಮಂಟಪಗಳು ಮಾಡ್ತೀವಿ, ಗಣಪತಿ ಅದು ಇದೆಲ್ಲ ಮಾಡ್ತೀವಿ. ಓಕೆ, ಹೊರಗೆ ಕೂಡ ನೀವು ಕೆಲಸ ಮಾಡಿದ್ದೀರಾ ಅಂದ್ರೆ ಹೊರ ಜಿಲ್ಲೆಗೂ ಕರ್ತವ್ಯ ನಿರ್ವಹಿಸಿದ್ದೀರಾ ಅಥವಾ ನಮ್ಮ ಮಾಡಿದ್ವಿ, ಹೊರ ಜಿಲ್ಲೆಗೆ ಮಾಡಿದ್ದೀರಾ? ಓಕೆ, ನಿಮ್ಮ ಕಲಾವಿದ ತಂಡದ ಪರಿಚಯ ನೀವೇ ಮಾಡ್ಕೊಡ್ಬೇಕು ಸರ್. ಯಾರೆಲ್ಲ ಯಾವ ವರ್ಕ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು. ಈಗ ನಾವಿಬ್ರು ಇಲ್ಲಿ ಮೇನ್ ವರ್ಕ್ ಮಾಡ್ತಿದೀವಿ. ಇವ್ರನ್ನ ನೆಕ್ಸ್ಟ್ ನೀವು ಮಾತಾಡ್ತೀರಾ? ಈಗ ಇಲ್ಲಿ ಉಳಿದವರೆಲ್ಲ ನಮ್ಗೆ ಟೀಮ್ ಸಪೋರ್ಟ್. ಈಗ ನಾವು ಒಬ್ಬರೇ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ನಮ್ಗೆ ತುಂಬಾ ಸಪೋರ್ಟ್ ಬೇಕಾಗ್ತದೆ. ಅದು ಕೆಲಸ ಅಷ್ಟೇ ಇದೆ ಇಲ್ಲಿ. ಈಗ ಕಣ್ಣಿಗೆ ನೋಡಿದಷ್ಟು ಈಸಿ ಇಲ್ಲ, ಕೆಲವರು ಇಷ್ಟೇನಂತ ಹೇಳ್ಬೋದು. ನಮ್ದು ಅದೇ ಸರ್ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವರು ಹೊರಗೆ ಬರ್ಬೇಕು ಅಂತ ಹೇಳಿ, ಹೇಗ್ ನಡೀತದೆ ಕೆಲಸ ಅಂತ ಜನರಿಗೆ ಸ್ವಲ್ಪ ಗೊತ್ತಾಗಬೇಕು. ತುಂಬಾ ಶ್ರಮ ಇದೆ. ನಾವು ಈಗ ಹಗಲು ನಮ್ದು ಮಾಮೂಲಿ ಡ್ಯೂಟಿ ಶುರು ಮಾಡೋದು ಸರ್ ಈ ದಸರಾ ವರ್ಕ್ನೆಲ್ಲ. ನಮಗೆ ರೆಗ್ಯುಲರ್ ಡ್ಯೂಟಿ ನಮ್ದು ನೋಡ್ಲೇಬೇಕು. ಆ ಡ್ಯೂಟಿ ಮುಗಿಸಿ ನಾವು ಇಲ್ಲೇ ಬರೋದು ಡೈರೆಕ್ಟ್. ಸಂಜೆ ಬಂದ್ರೆ ನೈಟ್ 12, 1, 2 ಗಂಟೆ 3 ರಾತ್ರಿ ದಸರಾ ಹತ್ರ ಬರ್ತೀವಿ. ಬೆಳಿಗ್ಗೆ 6 ಗಂಟೆಗೆ ಮನೆ ಮರ್ತೋಗ್ತೀರಾ ಅವಾಗ? ಮರಿಲೇಬೇಕು, ಮನೇಲಿ ಸ್ವಲ್ಪ ಆತರ ವಿಚಾರಗಳಿರ್ತದೆ, ಸಪೋರ್ಟ್ ಮಾಡ್ತಾರೆ ಮನೇಲಿ. ಅಲ್ಲ, ಎಷ್ಟು ಟೈಮ್ ಇಂದ ವರ್ಕ್ ಶುರು ಮಾಡ್ತೀರಾ? ಈಗ ದಸರಾ ಬಂತು ಅಂತ ಹೇಳಿದ್ರೆ ಒಂದು ತಿಂಗಳ, 2 ತಿಂಗಳ, 3 ತಿಂಗಳ ಹಾಗೆ ಒಂದು 2.5 ತಿಂಗಳಿಂದ. ಆದ್ರೆ ಅದೀಗ ನೈಟ್ ನಾವು ಕೂತ್ರೆ ಒಂದು ದಸರಾ ಹತ್ರ ಬರ್ತೀವಿ, ಬೆಳಿಗ್ಗೆ ಆಗ್ಬಿಡುತ್ತೆ ಒಂದೊಂದು ದಿವಸ. ಬಾಕಿ ಟೈಮಲ್ಲೆಲ್ಲ 12 ಗಂಟೆ ಮಾಡಿ ಹೋಗ್ತೀವಿ. ಅದೇ ಹೇಳ್ದಾಗೆ ಇವನು ನನ್ನ ಇಲ್ಲಿ ಮೇನ್ ವರ್ಕ್ ಮಾಡ್ತಿರೋದು. ಸೊ ನಮಗೆ ಬೇಕಾಗಿರೋ ಸಪೋರ್ಟ್ ಇದಿಷ್ಟು ಹುಡುಗರು. ಅಂದ್ರೆ ಈಗ ನೋಡಿ ಇಲ್ಲಿ ನಡೀತಿರೋ ಕೆಲಸ ಅಷ್ಟು ಈಸಿ ಇಲ್ಲ, ಇಬ್ಬರೇ ಕೈಯಲ್ಲಿ ಮಾಡಕ್ಕೂ ಆಗೋದಿಲ್ಲ. ನಮಗೆ ಅಷ್ಟು ಸಪೋರ್ಟ್ ಬೇಕಾಗ್ತದೆ. ನಾವೇನ್ ಸ್ಕೆಚ್ ಮಾಡಿ ಏನ್ ಇದು ಮಾಡ್ತೀವಿ ಅನ್ಸೋದು ಹಿಡಿದು ಪ್ರತಿಯೊಂದು ಇವರೇ ಮಾಡ್ತಾರಲ್ಲ. ತಮ್ಮ ಹೆಸರು? ಜಯಕುಮಾರ್, ಶಕೀಲ್, ಶಿವಪ್ರಸಾದ್, ಜೀವಿತ್, ರಾಹುಲ್. ನೀವೆಷ್ಟು ಟೈಮ್ ಇಂದ ಇಲ್ಲಿ ವರ್ಕ್ ಮಾಡ್ತಿದ್ದೀರಾ ಈ ಸಮಿತಿಗೋಸ್ಕರ? ಆಲ್ಮೋಸ್ಟ್ ಒಂದು ಆಕ್ಚುಲಿ ನಾವು ತಮ್ಮಂದಿರು, ನಮ್ಮಿಬ್ರು, ನಮ್ದು ಅವರಿಬ್ರು ಅವರೊಟ್ಟಿಗೆ ಇದೀವಿ. ಅವನು ಬ್ಯಾಕಲ್ಲಿ, ಅವನು ತಮ್ಮ. ಅವನು ಸೋಮವಾರಪೇಟೆ, ಇಲ್ಲಿ ದಸರಾ ಕೆಲಸಕ್ಕೋಸ್ಕರ ಇಲ್ಲಿ ಬರೋದು. ಹೌದಾ? ಸೋಮವಾರಪೇಟೆ ಇರೋದು. ಅಲ್ಲಿಂದ ಇಲ್ಲಿ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಟೀಮ್ ಎಫರ್ಟ್ ಹೇಗಿರ್ಬೋದು ಅಂತ ನೀವೇ ನೋಡಿ. ಅವನು ಚಿಕ್ಕದ್ರಿಂದ ಇಲ್ಲಿ ನಮ್ಮೊಟ್ಟಿಗೆ ಬಂದು ದಸರಾದಲ್ಲಿ ನಾನು ಯಾವಾಗಿಂದ ಅವರಿಗೂ ಇದ್ದಾನೆ. ಓಕೆ, ಆಗ ನೀವು ನಿಮ್ಮ ಅಣ್ಣನ ಬಗ್ಗೆ ಮಾತಾಡ್ಲೇಬೇಕಲ್ಲ, ಒಂದು ಹೇಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ. ಬನ್ನಿ ಇಲ್ಲಿ ಮುಂದೆ ಬನ್ನಿ, ಮಾತಾಡ್ತೇನೆ. ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವರು ನಿಮ್ಗೆ? ನಿಮ್ಮ ಖುಷಿಯಾಗಿದ್ದಾರೆ. ನಾವು ವರ್ಕ್ ಮಾಡಿರೋದು ಎಲ್ಲಾನು ಕಲ್ತಿರೋದು ಅಣ್ಣನಿಂದನೇ, ಅವರೇ ಹೇಳ್ಕೊಡೋದು ವರ್ಕ್. ಇಲ್ಲಿ ಮೇಯ್ನ್ ಆಗಿ ಇಬ್ರು ಆರ್ಟಿಸ್ಟ್ ಇದ್ದಾರೆ, ಅರವಿಂದ್ ಮತ್ತೆ ರಾಕೇಶ್ ಅಂತ. ಅವರಿಬ್ರು ಏನ್ ಪ್ಲಾನ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ ವರ್ಕ್ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಓಕೆ, ನಿಮ್ಗೆ ಅನ್ಸುತ್ತಾ ನಿಮ್ಮ ಈ ವರ್ಕ್ಗಳಿಗೆಲ್ಲ ನಮ್ಮ ಈ ಕೊಡಗಿನಲ್ಲಿ ಆಪರ್ಚುನಿಟಿ ಸರಿಯಾಗಿ ಸಿಗ್ತಾ ಇದೆ ಅಂತ ಅನ್ಸ್ತದ? ಅಂದ್ರೆ ಹೊರಗಿಂದ ಕಲಾವಿದರನ್ನ ಕರೆಸ್ತಾ ಇದ್ದಾರಾ ಅಥವಾ ಇಲ್ಲಿಯವ್ರನ್ನೇ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ? ಆಪರ್ಚುನಿಟಿ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ನಮ್ಮ ಕಮಿಟಿಲಿ ನಮ್ಮದೇ, ನಾವು ಬೇರೆಯವ್ರನ್ನ ಯಾರನ್ನೂ ಕರ್ಸೋದಿಲ್ಲ. ಇವ್ರೇನಿದ್ದಾರೆ ಆರ್ಟಿಸ್ಟ್ ಅವರೇ ಮೇಯ್ನ್. ಹಿಂಗೆ ಹೊರಗಿಂದ ಇಲ್ಲಿಗೆ ಯಾರು ಬರೋದು ಗೊತ್ತಿಲ್ಲ ನಮಗೆ, ನಾವೇ ವರ್ಕ್ ಮಾಡೋದು ಜಾಸ್ತಿ. ಸೊ ನಿಮ್ಮ ಇನ್ಸ್ಪಿರೇಷನ್ಸ್ ಇವರು ಅಂತ ತಗೊಳ್ಬೋದಾ? ಹೌದು ಹೌದು, ಖಂಡಿತ ರಾಕೇಶ್ ಅವರೇ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಹುಲ್. ನೀವು ಏನು ಹೇಳ್ತೀರಾ ಅವ್ರ ಬಗ್ಗೆ? ಆಬ್ವಿಯಸ್ಲಿ ಅಣ್ಣನೊಟ್ಟಿಗೆ ನಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದೇ ಇವರು ಹೇಳ್ದ ಹಾಗೆ ಮೇನ್ ಆರ್ಟಿಸ್ಟ್ ಇವರಿಬ್ರು ಪ್ಲಾನ್ ಮಾಡ್ತಾರೆ, ಮತ್ತೆ ಸೀನಿಯರ್ ಕಮಿಟಿ ಅವರು ಏನಿದೆ ಎಲ್ಲ ಹೇಳ್ಕೊಡ್ತಾರೆ ಇವರಿಬ್ಬರಿಗೆ. ಮತ್ತೆ ಇವ್ರು ನಮಗೆ ಏನಾಗಬೇಕಾರೋ ಕೆಲಸನೆಲ್ಲ ಡಿವೈಡ್ ಮಾಡಿ ಕೊಡ್ತಾರೆ. ಸೊ ಸಾಥ್ ಕೊಟ್ಕೊಂಡು ಅವ್ರು ಹೇಳಿದ್ನ ನಾವು ಅನುಸರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೆಲ್ಪ್ ಮಾಡ್ಕೊಂಡು ಹೋಗ್ತೇವೆ. ಇನ್ನು ನಿಮ್ಮ ಅಧ್ಯಕ್ಷರು ಜಗದೀಶ್ ಸರ್ ಬಗ್ಗೆ, ಅವ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವರು ನಿಮಗೆ? ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಅವರೇ ಆಗ್ತಾರೆ, ನಿಭಾಯಿಸಬೇಕಾಗಿರೋದು ಅವ್ರ ಮೇಲೆ ಜವಾಬ್ದಾರಿ ಎಲ್ಲ ಕೂಡ ಇದೆ. ಸೊ ಅವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ? ಹೌದು, ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಹೆಲ್ಪ್ ಮಾಡ್ತಾರೆ ನಮಗೆ. ಡೈಲಿ ಬಂದು ನಮ್ಮ ವರ್ಕ್ಸ್ನ ನೋಡ್ಕೊಂಡು ಹೋಗ್ತಾರೆ ದಿನ. ಮತ್ತೆ ಕಲೆಕ್ಷನ್ ಹೋಗುವ ಆ ಟೀಮ್ನ ನೋಡಿಕೊಂಡು ಅವ್ರ ಬಗ್ಗೆ ಕೇರ್ ತಗೊಂಡು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ. ಆದ್ರೂ ಕೂಡ ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ದೇವಿಯ ಹಬ್ಬದಲ್ಲಿ ನೀವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೀರಾ ಅಂತ? ಖಂಡಿತ. ಓಕೆ, ನೀವು ಕೂಡ ಸಂಜೆ ಎಷ್ಟೊತ್ತಿಗೆ ವರ್ಕಲ್ಲಿ ಈಗ ಸ್ಟಾರ್ಟ್ ಮಾಡೋದು? ನೀವು ಇಲ್ಲಿ ಬಂದು ಸೇರೋದೆಲ್ಲ ಹೇಗೆ? ಆಲ್ಮೋಸ್ಟ್ ಒಂದು 6:30, 7 ಹಾಗೆಲ್ಲ ಬಂದು ಸೇರ್ತೀವಿ. ಈ ಟೈಮಲ್ಲೆಲ್ಲ ಒಂದು 11:30, 12 ತನಕ ವರ್ಕ್ ಮಾಡ್ತೀವಿ. ಇನ್ನು ದಸರಾ ಬರ್ತಾ ಹಾಗೆ ಅಣ್ಣ ಹೇಳ್ದಾಗೆ ಬೆಳಗ್ಗೆ ಆದ್ರೂ ಆಗುತ್ತೆ. ಬೈತಿರ್ತಾರೆ ಏನಾದ್ರು ವರ್ಕ್ ಸರಿಯಾಗಿಲ್ಲ ಅಂತ? ಖಂಡಿತವಾಗ್ಲೂ ಬೈತಾರೆ. ಓಕೆ, ಬೈಸ್ಕೊಂಡ್ರೆ ಕರೆಕ್ಟ್ ಆಗಿ ವರ್ಕ್ ಮಾಡೋದು ನೀವು ಅಂತ ಹೇಳಿ. ಹೌದು. ಓಕೆ, ಸೊ ನಿಮ್ಮ ಹೆಸರು? ಕಾರ್ತಿಕ್. ನೀವೇನ್ ಹೇಳ್ತೀರಿ? ನೀವು ಕೂಡ ಎಷ್ಟು ಟೈಮ್ ಇದೆ ಇಲ್ಲಿ ವರ್ಕ್ ಮಾಡ್ತೀರಾ? 2 to 3 years ಇಂದ ಇದ್ದೀನಿ. 3 years ವರ್ಕ್ ಮಾಡ್ತಾ ಇದ್ದೀರಾ. ಓಕೆ, ಏನ್ ಹೇಳ್ತೀರಾ? ನಿಮ್ಮ ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಹೇಗೆ ಅಂತ? ಸಪೋರ್ಟಿವ್ ಅಂದ್ರೆ ಎಲ್ಲರೂ ಸಪೋರ್ಟ್ ಇದ್ದಾರೆ. ಚಿಕ್ಕದಿಂದ ಕರಗದೊಟ್ಟಿಗೆ ಇದ್ದ ಹೇಳೋದು ಸಪೋರ್ಟಿವ್ ಇದ್ದಾರೆ ಎಲ್ಲದಕ್ಕೂ. ಅವ್ರು ಏನು ಪ್ಲಾನ್ಸ್ ಹೇಳ್ತಾರೆ ಅದ್ರ ಮೇಲೆ ನಾವು ಮಾಡ್ಕೊಂಡು ಹೋಗ್ತೀವಿ. ಅವ್ರು ಏನು ಸ್ಕೆಚಸ್ ಕೊಡ್ತಾರೆ ಅದ್ರ ಮೇಲೆ ನಮ್ಮದು ಕೆಲಸ. ಎಲ್ಲರ ಟೀಮ್ ಎಫರ್ಟ್ ಇಂದ ಇದೊಂದು ದಸರಾದಲ್ಲಿ ಇವರೆಲ್ಲ ಪಾಲ್ಗೊಳ್ತಿದ್ದಾರೆ ಅಂತ ಹೇಳ್ಬೋದು. ಓಕೆ ಸರ್, ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ, ಟೀಮ್ ಬಗ್ಗೆ?
ಟೀಮ್ ಬಗ್ಗೆ ಎಷ್ಟು ಪ್ರೌಡ್ ಇದೆ ನಿಮಗೆ ಈ ಟೀಮಲ್ಲಿ ಇರುವಂಥದ್ದು ಆ್ಯಂಡ್ ನಿಮ್ಮ ಟೀಮಿನ ಪ್ಲಸ್ ಪಾಯಿಂಟ್ ಏನು ಅಂತ ನೀವೇನು? ನಾವೆಲ್ಲನ ರೆಪ್ರೆಸೆಂಟ್ ಮಾಡ್ತೀವಿ ಇಲ್ಲಿ, ಲೈಕ್ KMT ನಾವು ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಸೊ ಸುಮಾರು ಜನ ನಮ್ಮ ಆರ್ಟ್ ವರ್ಕ್ನ ನೋಡ್ಬಿಟ್ಟು ಬರ್ತಾರೆ, ಇವರಿಬ್ರು ಇಲ್ಲದೆ ಇಟ್ಸ್ ಇಂಪಾಸಿಬಲ್ ದಿಸ್ ಆರ್ಟ್ ವರ್ಕ್ ದೆನ್ ವೆಲ್ಡಿಂಗ್ ಟೀಮ್ ಅವ್ರು ಇವರು ಅಂತ. ಸೊ ಇಟ್ಸ್ ಅ ವೆರಿ ಗುಡ್ ಜಾಬ್ ವಾಟ್ ವಿ ಆರ್ ಡೂಯಿಂಗ್. ಹಂಗೆ ಕನ್ಸಿಡರ್ ಅಟ್ಮಾಸ್ಫಿಯರ್ ಹೇಗಿರುತ್ತೆ ನೀವು ವರ್ಕ್ ಮಾಡಬೇಕಾದ್ರೆ ಅಂತೇಳಿ? ಕೆಮಿಕಲ್ ಜೊತೆ ಅದು ಇದು ಎಲ್ಲ ಇರುತ್ತೆ ಮ್ಯಾಮ್, ಅದು ಸೊ ಇಟ್ ಈಸ್ ನಾಟ್ ಎಕ್ಸ್ಪ್ಲೇನೇಬಲ್. ಚೆನ್ನಾಗಿರುತ್ತೆ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ. ಆ್ಯಂಡ್ ಅವ್ರ ಬಗ್ಗೆ ಹೇಳೋದಾದ್ರೆ ಇವರ ವರ್ಕಿಂದ ನೀವೆಷ್ಟು ಇನ್ಸ್ಪೈರ್ ಆಗಿದ್ದೀರಾ ಅಂತ ಹೇಳಿ ನೀವು ಹೇಳ್ಬೋದು? ಅವ್ರ ವರ್ಕಿಂದ ಅಂದರೆ ಬಿಕಾಸ್ ಆಫ್ ದೆಮ್ ವಿ ಆರ್ ಹಿಯರ್. ನಮಗೊಂದು ರೆಕಗ್ನಿಷನ್ ಇದೆ ಅಂದರೆ ಇವರಿಬ್ಬರು ಇರಬೇಕು. ಸೊ ಅವರಿಂದನೇ ಬಂದಿರೋದು, ಹಾಗೆ ಮುಂದುವರಿತೀವಿ. ಕ್ರಿಯೇಟಿವಿಟಿ ಅಂತ ಒಂದು KMT ಅಂತ ಹೇಳ್ಬೋದು. ಮತ್ತು ಇವರಿಬ್ಬರು ಕ್ರಿಯೇಟಿವಿಟಿ ಅಂದರೆ ನೀವು ಒಂದು ಬ್ರ್ಯಾಂಡ್ ಸೆಟ್ ಮಾಡಿದ್ದೀರಾ ಅಂತ ಹೇಳ್ಬೋದಾ? ಮತ್ತು ಅರವಿಂದ್ ಅಣ್ಣ ಮತ್ತು ರಾಕಿಣ್ಣ ಅವ್ರ ಕ್ರಿಯೇಟಿವಿಟಿ ಅಂದರೆ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಹಾಗೆ ಒಂದು KMTಗೆ ಒಂದು ಮರ್ಯಾದೆ ಒಂದು ತಂದು ಕೊಡ್ತಾರೆ ಅವರು. ಅವರಿಬ್ಬರಿಂದ ಒಂದು ಮೇಲಿದೆ ಅಂತ ಹೇಳ್ಬೋದು, ಮೇಲ್ಮಟ್ಟದಲ್ಲಿ. ಮತ್ತು ವರ್ಕ್ ಸಹ ಅಷ್ಟೇ ಚೆಂದ ಮಾಡ್ತಾರೆ, ಅಂದರೆ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲ ಜೊತೆ. ಹಾಗೆ ಒಂದು ವರ್ಕ್ ಸಹ ನೀಟಾಗಿ ಮಾಡ್ತಾರೆ. ಟೈಮಿಂಗ್ಸ್ ಅಂದರೆ ಟೈಮಿಂಗ್ಸ್. ಹಾಗೆ ಆಕ್ಚುಯಲ್ ವರ್ಕ್ ಶುರು ಆಗೋದು ಯಾವಾಗ? ದಸರಾ ಇನ್ನೇನು ಹತ್ರ ಬರ್ತಾ ಇದೆ ಅಂತ ಹೇಳುವಾಗ, ಇಲ್ಲ ಫಸ್ಟಿಂದ ನೀವು ಅದೇ ಇದನ್ನ ಪಾಲಿಸ್ಕೊಂಡು ಹೋಗ್ತೀರಾ? ಫಸ್ಟ್ ಹೆಂಗೆ ವರ್ಕ್ ಮಾಡ್ತಿದ್ರಿ ಅದೇ ಇರ್ತದೆ, ಇಲ್ಲ ಹೋಗ್ತಾ ಹೋಗ್ತಾ ಹತ್ರ ಬರ್ತಿರುವಾಗ ಟೆನ್ಷನ್ ಎಲ್ಲ ಜಾಸ್ತಿ ಆಗ್ತದೆ? ಆಗುತ್ತೆ, ಸ್ಪೀಡ್ ಆಗುತ್ತೆ. ಫಸ್ಟ್ ಇರೋ ಸ್ಪೀಡ್ಗಿಂತ ಹೋಯ್ತಾ ಸ್ಪೀಡ್ ಜಾಸ್ತಿ ಆಗುತ್ತೆ. ಇವ್ರನ್ನೇ ಮಾತಾಡ್ಸ್ಬೇಕಾಗಿರೋದು ನಾವು ಆಕ್ಚುಲಿ. ಹೇಗಿದೆ ನೀವು ಇಲ್ಲಿ ಬಂದು ವರ್ಕ್ ಮಾಡ್ತಿದ್ದೀರಲ್ಲ, ಏನ್ ಮನೇಲೆಲ್ಲ ಪರ್ಮಿಷನ್ ಕೊಡ್ತಾರೆ, ಏನು ಹೇಳ್ತಾರೆ ಅಂತ? ನಮ್ದು ಟೆಂಪಲ್ ನಾಡ ಬಂದ ಮೇಲೆಲ್ಲ ಸೇರಿ ಮಾಡೋದಲ್ವಾ, ಅದೇ ಚಂದ. ಓಕೆ, ಹಳೆ ವರ್ಕರ್ ಬೇರೆ ನೀವು. ಓಕೆ, ಹಾಗಾದ್ರೆ ನೋಡಿ ಇವ್ರನ್ನೇ ಮಾತಾಡ್ಸ್ಬೇಕಾಗಿ. ಮನೇಲೆಲ್ಲ ಸಪೋರ್ಟ್ ಇದೆ ಅಲ್ಲಿ ಬಂದು? ಏನ್ ಹೇಳ್ತಾರೆ ಈಗ? ಈ ತರ ವರ್ಕಿಗೆ ಹೋಗ್ತಿದ್ದೀನಿ ಅಂತ ಹೇಳೋದು ಬೇಡ ಅಂತ ಏನಾರು ಹೇಳ್ತಾರೆ? ಇಲ್ಲ ಮೇಡಮ್, ನಾಡಬ್ಬ ಅಲ್ವಾ, ನಾಡಬ್ಬ ಅಂದ ಮೇಲೆ ನಾವೊಂದು ಸೇರಿ ಮಾಡಬೇಕು, ಅದೇ ಅದರದೊಂದು ನಿಯಮ. ಓಕೆ, ಎಲ್ಲರೂ ಕೂಡ ಸಪೋರ್ಟಿವ್ ಆಗಿದೆ ಮೇಡಮ್. ಸಪೋರ್ಟಿವ್ ಏನ್ ವರ್ಕ್ ಇಲ್ಲಿ ನೀವು ಮಾಡುವಂತದ್ದು? ಇಲ್ಲಿ ನಾನು ಫಾರ್ಮ್ ವರ್ಕ್ ಮಾಡ್ತೀನಿ, ಎಲ್ಲ ವರ್ಕ್ ಮಾಡ್ತೀನಿ ನಾನು. ಟೋಟಲ್ LED ವರ್ಕ್ ಆಲ್ರೌಂಡರ್ ನಾನು, ಟೋಟಲ್ ವರ್ಕ್ ಮಾಡ್ತೀನಿ. ಓಕೆ, ಅದೇ ನಾವು ಅದೇ ಕೇಳ್ತಾ ಇದ್ವಿ, ಯಾವ ದೇವಾಲಯದಲ್ಲಿ ಎಲ್ಲ ವಿಭಾಗದವರು ಇದ್ದಾರೆ, ಎಲ್ಲ ಅನ್ಯ ಧರ್ಮದವರು ಇದ್ದಾರೆ ಅಂತೇಳಿ. ಸೊ ನಿಮ್ಮ ಟೀಮಲ್ಲೂ ಕೂಡ ಅವರಿರೋದು ನಮಗೆ ಖುಷಿ ಆಯಿತು ನಮಗೆ. ಓಕೆ, ಥ್ಯಾಂಕ್ ಯು. 100ರಲ್ಲಿ ಒಂದು 20% ಜನರಿಗೆ ದಸರಾ ಏನು ದಸರಾ ಮಾಮೂಲಿ ಅಂತ ಆಗ್ಬಿಟ್ಟಿದೆ, ಅದೊಂದು ಹೇಳಲಿಕ್ಕೆ ಮರ್ತೋಯ್ತು ನನಗೆ. ಬಟ್ ದಸರಾ ಅಂತ ಹೇಳೋದು ಒಂದು ಫಿಲಮ್ ತೆಗಿಯೋ ರೇಂಜಿಗೆ 2.5 ತಿಂಗಳಲ್ಲಿ ಫಿಲಮ್ ತೆಗಿಬೋದಾ ಆ ಲೆವೆಲ್. ಆಮೇಲೆ ಡೈರೆಕ್ಟರ್ ಇದ್ದಾರೆ, ಸ್ಟೋರಿ ಸ್ಕ್ರಿಪ್ಟ್ ಅದೇನು ಅವ್ರು ಬರೆದು ಅಡ್ಜಸ್ಟ್ ಮಾಡಿ ಆ ವಾಯ್ಸ್ ರೆಕಾರ್ಡಿಂಗ್ ಹೋಗಿ. ಆ್ಯಕ್ಚುಲಿ ನೀವು ವಾಯ್ಸ್ ಕೊಟ್ಟಿದ್ದೀರಾ ದೇವಿಗೆಲ್ಲ, ಕೊಡಗಲ್ಲಿರೋ ಮಂಟಪಗಳಿಗೆ ಗೊತ್ತಿದೆ ನಮಗೆ. ಅದೆಷ್ಟು ರಿಸ್ಕ್ ಇದೆ ಅಂತ ಹೇಳಿಬಿಟ್ಟು ಅದು ನಮಗೆ ಗೊತ್ತು. ಅದನ್ನ ಅಷ್ಟು ಕಡೆಗಣಿಸಾಗಿ ನೋಡೋ ಬದಲು ಅದನ್ನ ಕರೆಕ್ಟಾಗಿ ಬಂದು ಅಬ್ಸರ್ವ್ ಮಾಡಿ, ಸುಮ್ಮನೆ ಎಲ್ಲೋ DJ ಸೌಂಡಿಗೆ ಕುಣಿದು ಓಡಾಬಿಟ್ಟು ಮನೇಲಿ ಮಲಗೋದಲ್ಲ. ಸ್ಟೋರಿ ಟೈಮಲ್ಲಿ ಬಂದು ಮುಂದೆ ನಿಂತ್ಬಿಟ್ಟು ಅದೇನಿದೆ ಕರೆಕ್ಟಾಗಿ ನೋಡಿದ್ರೆ ನಾವು ತೋರ್ಸೋ ಕತೆ ಅಷ್ಟು ನೀಟಾಗಿರ್ತದೆ, ಅದು ಅರ್ಥ ಆಗ್ತದೆ. ನಮಗೆ ಇಲ್ಲಿ ಕೆಲಸ ಇಲ್ಲದೆ ಇದೆಲ್ಲ ಇಷ್ಟು ಒದ್ದಾಡಿ ಮಾಡೋದಿಲ್ಲ. ಜನರಿಗೆ ಒಂದು ಕತೆ ಪೌರಾಣಿಕ ಕತೆ ತೋರಿಸ್ಬೇಕು ಅಂತ ಹೇಳಿದ್ರೆ ಆರ್ಟಿಸ್ಟ್ಗಳೇ ನಾನು ಇದನ್ನ ಕೇಳಬೇಕು. ನಾವು ಬೇರೆಯವ್ರನ್ನ ಕೇಳಿದ್ರು ಕೂಡ ಆಕ್ಚುಲ್ ಆಗಿ ಕೇಳಬೇಕಾಗಿ ನಿಮ್ಮನ್ನ ಈ ಜಡ್ಜ್ಮೆಂಟ್ ವಿಚಾರವಾಗಿ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್? ಪ್ರತಿ ವರ್ಷ ನೀವು ಕಲಾವಿದರಾಗಿರೋದ್ರಿಂದ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ? ನೀವು ಮಾಡಿರುವಂಥ ಕೆಲಸಕ್ಕೆ ತಕ್ಕಂತೆ ನಿಮಗೆ ಬೆಲೆ ಸಿಗ್ತಾ ಇದೆಯಾ, ಅಂದರೆ ಪ್ರಶಸ್ತಿ ಸಿಗ್ತಾ ಇದೆಯಾ, ಒಂದು ಖುಷಿ ಸಿಗ್ತಾ ಇದೆಯಾ ಅಂತೇಳಿ? ಈಗ ಎಲ್ಲ ಮಂಟಪದಲ್ಲಿ ಅವ್ರಿಗೇನೆ ಪ್ರಥಮ ಬಹುಮಾನ ಸಿಗಬೇಕು ಅನ್ನೋ ಒಂದು ಆಟ ಇದ್ದಿರ್ತದೆ. ನಾವು ಅದೇ ಒಂದು ಆಟದಲ್ಲಿ ಇರ್ತೀವಿ. ಪ್ಲಸ್ ಏನು ಅಂತ ಹೇಳಿದ್ರೆ ಎಲ್ಲೋ ಒಂದು ಸ್ವಲ್ಪ ಮಿಸ್ ಆಗ್ತಿದೆ, ಅದು ಕರೆಕ್ಟಾಗಿ ಪ್ರೈಸ್ ಬರ್ತಾ ಇಲ್ಲ. ಅದು ಇಡೀ ಮಡಿಕೇರಿ ಜನರಿಗೆ ಇರಲಿ, ಕೊಡಗಿ ಜನರಿಗೆ ಎಲ್ರಿಗೂ ಗೊತ್ತಿದೆ. ಅದ್ರ ಬದಲು ನಾನೇನು ಹೇಳೋದು ಅಂತ ಹೇಳಿದ್ರೆ, ಈಗ ಫಿಲಮ್ ಇಂಡಸ್ಟ್ರಿಯಿಂದ ಯಾರನ್ನಾದ್ರೂ ಒಂದು ಒಳ್ಳೆ ಡೈರೆಕ್ಟರ್ಗಳು, ಒಂದು ಒಳ್ಳೆ ಅವ್ರಿಗೇನಾದ್ರೂ ಸ್ವಲ್ಪ ತಲೆ ಇರ್ತದೆ, ಅವ್ರು ಏನು ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿದ್ರು ಸ್ವಲ್ಪ ಏನಾದ್ರು ಕೊಡ್ತಾರೆ. ಆ ಥರ ಏನಾದರೂ ಒಂದು ಚೇಂಜಸ್ ಮಾಡ್ಬೋದಾ ಜಡ್ಜಸ್ಗೆ ಅಂತ ಮಾಡಿದ್ರೆ ಒಳ್ಳೇದು. ಅವ್ರು ಬಂದ್ಬಿಟ್ಟು ನಮ್ಮ ಮೇನ್ ಯಾರು DC ಅವ್ರ ಅಂಡರ್ಲಿ ಬರಲಿ. ಈ ದಶಮಂಟಪ ಅವರು ಡಿಸೈಡ್ ಮಾಡಿದ್ರೆ ಅದು ನಮಗೆ ಅದು ಸೆಟ್ ಆಗೋದಿಲ್ಲ ಅಂತ ಹೇಳ್ಬೋದು. ಈಗ ನಾವು ಧಿಕ್ಕಾರಕ್ಕೆ ಹೋಗೋದಾಯ್ತು, ಅವ್ರು ತಗೊಂಡ್ರೆ ಇವ್ರು ತಗೊಂಡ್ರು ಅಂತ ಬೇಡ. ಅವ್ರು ಬಂದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಪ್ರಾಂಪ್ಟ್ ಪ್ರೈಸ್ ಕೊಟ್ಟಾಗ್ತಾರೆ, ತಲೆ ಬಿಸಿನೇ ಇಲ್ಲ. ಚೇಂಜ್ ಮಾಡ್ಬೋದು, ನಂದು ಪರ್ಸನಲ್ ಒಪಿನಿಯನ್. ಅದಕ್ಕೆ ನಾವೆಲ್ಲರೂ ವೈಯಕ್ತಿಕ ಅಭಿಪ್ರಾಯ ಕೇಳಿ. ಯಾಕಂದ್ರೆ ಬೇರೆಯವ್ರು ಹೇಳಕ್ಕಿಂತ ನೀವು ವರ್ಕ್ ಮಾಡಿರೋದ್ರಿಂದ ನೀವು ಅದನ್ನ ಹೇಳ್ಬೇಕು, ನಿಮಗೆ ಸರಿಯಾದ ಬಹುಮಾನ ಸಿಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಬಿಕಾಸ್ ನೋಡೋರ್ಗೆ ಏನು ಗೊತ್ತಾಗಲ್ಲ, ಅವ್ರಿಗೆ ಏನು ಪಾಯಿಂಟ್ಸ್ ಮೇಲೆ ಪ್ರೈಸ್ ಕೊಡ್ತಾ ಇದ್ದಾರೆ ಅಂತಲೂ ಗೊತ್ತಾಗಲ್ಲ. ಬಟ್ ವರ್ಕ್ ಮಾಡಿರೋರಿಗೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ ಆಗಿದೆ ಆ್ಯಂಡ್ ಅದು ನಿಜವಾಗ್ಲೂ ಆ ಥರ ಆಗಿದೆಯಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ಸೊ ಹಾಗೆ ಹೇಳೋದಾದ್ರೆ ನಿಮಗೆ ಇಷ್ಟು ವರ್ಷ ನೀವು ವರ್ಕ್ ಮಾಡಿರೋದ್ರಲ್ಲಿ ನಿಮ್ಮ ಬೆಸ್ಟ್ ವರ್ಕ್ ಅಂದ್ರೆ ಏನು ಗೊತ್ತಾ ಮೇಡಮ್, ಈಗ ನಾನು ಹೇಳೋದು ಅಂತ ಹೇಳಿದ್ರೆ, ಈಗ ನೋಡಿ ಇದೆಲ್ಲ ಕೆಮಿಕಲ್ಸ್ ಈಗ ಇಷ್ಟು ಕೆಮಿಕಲ್ಸ್ ಫೋಮ್ ಗಮ್ ಈ ಶೆಡ್ ಒಳಗೆ ತುಂಬ ವೆಂಟಿಲೇಟರ್ ಏನಾಗಿದು ಏರ್ ಇದು ಆಗೋದಿಲ್ಲ, ಪಾಸ್ ಆಗೋದಿಲ್ಲ. ಇಲ್ಲಿ ನಾವು ದಿನ ಬಂದು ಕೆಲಸ ಮಾಡ್ತೀವಿ, ಹೆಲ್ತಿಗೆ ಪ್ರಾಬ್ಲಮೇ ಹೊರತು ಬೇರೆ ಏನಿಲ್ಲ. ಇಲ್ಲಿ ಇಷ್ಟು ರಿಸ್ಕ್ ತೊಗೊಂಡು ಕೆಲಸ ಮಾಡ್ತೀವಿ. ಪ್ಲಸ್ ನಮ್ಮ ಮಂಟಪದಲ್ಲಿ ಪ್ಲಸ್ ಪಾಯಿಂಟ್ ಆಗ್ಲಿಕ್ಕೆ ಹೇಳಿದ್ರೆ ಇನ್ನೊಂದೇನು ಬಂದು ನೀಟ್ನೆಸ್. ನಮಗೆ ಮೇನ್ ನೀಟ್ನೆಸ್. ಹೌದು, ನೀಟ್ನೆಸ್. ನಾವೇನು ಮಧ್ಯದಲ್ಲಿ ಸ್ವಲ್ಪ ಆಡಾಗಿರೋಂಥದ್ದು ಏನು ಮಾಡೋದಿಲ್ಲ. ನೀಟ್ನೆಸ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ, ಫಿಗರ್ ಫಿನಿಶಿಂಗಿಗೆ ತುಂಬ ಇಂಪಾರ್ಟೆಂಟ್ ಕೊಡ್ತೀವಿ. ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ ಮೇಲೆ ಮತ್ತೆ ಪ್ರೈಸ್ ಈ ಥರ ಆಗೋದಕ್ಕೆ ಸ್ವಲ್ಪ ಬೇಜಾರಾಗ್ತದೆ. ಮತ್ತು ನಮ್ಮಲ್ಲಿ ಸ್ವಲ್ಪ ಫೇಲಿಯರ್ಗಳು ಆಗ್ತದೆ, ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಅದಕ್ಕೆ ಜಡ್ಜ್ಮೆಂಟ್ ಕರೆಕ್ಟ್ ಆಗಿರಬೇಕು. ಹಾಗೆ ಆಗಿದ್ರಲ್ಲಿ ನಿಮಗೆ ತುಂಬಾನೇ ಇವತ್ತಿಗೂ ನೆನೆಸ್ಕೊಳ್ಳೋದು, ಆ ವರ್ಷ ನಮಗೆ ಪ್ರೈಸ್ ಬೇಕಿತ್ತು ಆದರೆ ಕೊಟ್ಟಿಲ್ಲ ಅಂತ ಹೇಳುವಂಥ ಕತೆ ಯಾವುದು, ಯಾವ ವರ್ಕ್ ನಿಮಗೆ ಅದು?
ಹಯಗ್ರೀವಾಸುರನ ಸಂಹಾರ ಅಲ್ಲ, ಅದನ್ನು ಮಾಡಿ ಅದು ನ್ಯೂಸ್ ಚಾನಲಲ್ಲೇ ಬಂದ್ಬಿಡ್ತು. ನಾವು ಮಾರಿ ದಿವಸ ನಾವು ನಮ್ದು ಸೌಂಡ್ಸ್ ಮೇಲೆ ಫಸ್ಟ್ ಪ್ರೈಸ್ ಅಂತ ನಾವೇ ಬರ್ದಾಕೊಂಡೋದು, ನಿಮ್ಮ ಪ್ರೈಸೇ ಬೇಡ ಅಂತೇಳಿ. ಆ ಲೆವೆಲ್ಗೆ ಟ್ರಿಗರ್ ಆಗಿಬಿಟ್ಟಿತ್ತು. ಯಾಕೆಂದ್ರೆ ಅಷ್ಟು ರಿಸ್ಕ್ ತೊಗೊಂಡಿದ್ದ ನಾವು. ಪ್ರೈಸ್ ಸಿಗ್ಲಿಲ್ಲ, ಮೋಸ ಆಯಿತು. ಮೋಸ ಆಯಿತು ಅಂತ ಹೇಳಿ ಹೋದ್ರೆ ನಾನು ಹೇಳ್ದಲ್ಲ, ಜಡ್ಜ್ಮೆಂಟ್ ಸರಿಯಾದ್ರೆ ಆ ಥರ ಮಾತು ಇರೋದಿಲ್ಲ, ಅದಕ್ಕೆ ಆಪ್ಷನ್ ಇರೋದಿಲ್ಲ. ಹೌದು, ಯಾಕಂದ್ರೆ ನೀವು ಎಷ್ಟೋ ಜನರ ಕನಸು ಅದೊಂದು ಪ್ರಶಸ್ತಿ ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಕನಸಾಗಿರುತ್ತೆ. ಪ್ರಶಸ್ತಿಗಾಗಿ ಮಂಟಪ ತಯಾರು ಮಾಡದಿದ್ರು ಕೂಡ ಮಾಡಿರೋ ವರ್ಕಿಗೆ ಪ್ರಶಸ್ತಿ ಸಿಗಬೇಕು ಅಂತ ಎಲ್ಲರಿಗೂ ಅಂತೂ ಇದ್ದೇ ಇರುತ್ತೆ. ಸೊ ನಿಮ್ಮ ಬೆಸ್ಟ್ ವರ್ಕ್, ನಿಮಗೆ ಡಿಸಪಾಯಿಂಟ್ ಆಗಿದ್ದು ಆ ವರ್ಷ ಅಂತ ನೀವು ಹೇಳ್ತೀರಾ. ಇನ್ನು ನಿಮಗೆ ತುಂಬ ಖುಷಿ ಕೊಟ್ಟ ವರ್ಷ ಯಾವುದು? ನೀವು ವರ್ಕ್ ಮಾಡೋದ್ರಲ್ಲಿ ಬೆಸ್ಟ್ ನಂದು ಇವತ್ತುವರೆಗೂ ಇದೇ ಬೆಸ್ಟ್ ಅಂತ ಹೇಳೋದಾದ್ರೆ ಹಾಗೆ ಹೇಳಲಿಕ್ಕೆ ಯಾವ ವರ್ಷದ್ದು ಅಂತೇಳಿ? ಪ್ರತಿ ವರ್ಷವೂ ಒಳ್ಳೆ ಕೆಲಸನೇ ಮಾಡ್ಕೊಂಡು ಬರ್ತೀವಿ, ಮೆನ್ಷನ್ ಮಾಡ್ಲಿಕ್ಕೆ. ಅದೇ ಈಗ ನೆನ್ಸ್ಕೊಳ್ಳೋದಾದ್ರೆ ಎಲ್ಲರೂ ಕೂಡ ಹೇಳ್ತಾರೆ, ಆ ವರ್ಷ ನೀವು ಮಾಡಿದ್ರಲ್ಲ ಮಂಟಪ ಬಹಳ ಚೆನ್ನಾಗಿದೆ, ನಿಮ್ಮ ವರ್ಕ್ ಕೂಡ ತುಂಬಾ ಚೆನ್ನಾಗಿತ್ತು ಅಂತ ಎಲ್ಲ ಅಪ್ರಿಷಿಯೇಟ್ ಮಾಡುವಂಥದ್ದು ನಿಮ್ಮನ್ನ. ಯಾವ ವರ್ಷದ್ದು ಅಂತ ಯಾವ್ದಾರು ಹೇಳ್ಬೋದಾ? ಪ್ರತಿ ವರ್ಷನೂ ಹೇಳ್ತಾರೆ, ನಾವು ಹೇಗೆ ಮೆನ್ಷನ್ ಮಾಡೋದು ಗೊತ್ತಾಗ್ತದೆ. ಓಕೆ, ನಿಮ್ಮ ಫೇವರೇಟ್ ಅಂತ ಯಾವುದಿಲ್ಲ, ಪ್ರತಿ ವರ್ಷದ ವರ್ಕ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ ಅಂತ ನೆಕ್ಸ್ಟ್ ಇಯರ್ಗೆ ಇನ್ನು ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಅಂದ್ರೆ ಈಗ ಅದ್ರಲ್ಲಿ ನಮಗೇನೋದು ಯಾರಿಗೆ ಗೊತ್ತಾಗೋದಿಲ್ಲ, ಕೆಲಸ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಾವೇನೋ ಕಮ್ಮಿ ಮಾಡಿರ್ತೀವಿ, ಏನಾದ್ರು ನಮಗೆ ಗೊತ್ತಿರುತ್ತೆ. ನೋಡಿದವ್ರಿಗೆ ಬೇರೆ ಚೆನ್ನಾಗಿರುತ್ತೆ. ಮಂಟಪ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಓಕೆ ಈ ತರದ್ರೆ ನಾನು ಇನ್ನೂ ಇಂಪ್ರೂವ್ ಆಗ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತಲ್ಲ, ಸೊ ಆ ಥರ ಏನಾದರೂ ಪರ್ಟಿಕ್ಯುಲರ್ ಆಗಿ ಇದೆಯಾ? ಬಿಕಾಸ್ ನೀವು ಎಲ್ಲ ಮಂಟಪನ ನೋಡ್ತೀರಾ, ಆ ವರ್ಕ್ ನಮ್ಮಲ್ಲಿ ಚೆನ್ನಾಗಿ ಬಂದಿಲ್ಲ, ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ನಾವು ಅಂತ ಯಾವ್ದಾದ್ರು ಅನ್ಸಿದ್ಯಾ ನಿಮ್ಗೆ? ಹಾಗೆ ಹೇಳಲಿಕ್ಕೆ ಬರೋದಿಲ್ಲ, ಬಟ್ ಬೇರೆಯವರು ಒಂದು ಕಾನ್ಸೆಪ್ಟ್ ಮಾಡಿರ್ತಾರೆ ಆಲ್ರೆಡಿ. ನೆಕ್ಸ್ಟ್ ಇಯರ್ ನಾವು ಅದನ್ನೇ ಮಾಡೋಕ್ಕೆ ನಮ್ದು ಸ್ಟೋರಿ ಅದೇ ಆಗಿರುತ್ತೆ. ಆಗ ನಾವು ಅದಕ್ಕಿಂತ ಬೆಸ್ಟ್ ಕೊಡಬೇಕು, ಸ್ವಲ್ಪ ಚೇಂಜಸ್ ಕೊಡಬೇಕು ಅಂತ ಥಿಂಕ್ ಮಾಡ್ತೀವಿ. ಓಕೆ, ಸ್ಟೋರಿ ಅದೇ ಇದ್ರೂ ಕೂಡ ನಿಮ್ದು ಏನು ಚೇಂಜಸ್ ಮಾಡ್ಬೋದು, ನೀವು ಯಾವ ಥರ ಅವ್ರು ಇನೋವೇಟಿವ್ ಆಗಿ ಮಾಡಿಕ್ಕಿಂತ ಎಕ್ಸ್ಟ್ರಾ ಏನಾದ್ರು ಮಾಡ್ಬೋದು ಅಂತ ಥಿಂಕ್ ಮಾಡ್ತೀವಿ. ಮಾಡ್ತೀರಾ? ಓಕೆ. ಇನ್ನು ನಿಮ್ಮ ವರ್ಕ್ ಹೈಲೈಟ್ ಆಗಬೇಕು ಅಂತ ಹೇಳಿದ್ರೆ ಡಿಜೆದು ಪಾತ್ರನೂ ಅದರಲ್ಲಿ ಇದೆಯಾ? ನಿಮ್ಗೆ ಏನು ಅನ್ಸುತ್ತೆ? ಆ್ಯಕ್ಚುಲಿ ಧ್ವನಿವರ್ಧಕ ಇಂಪಾರ್ಟೆಂಟ್ ನಮಗೆ. ಸೌಂಡ್ ಸಿಸ್ಟಮ್ ಬೇಕೇ ಬೇಕಾಗುತ್ತೆ. ಈಗ ಕಥಾ ಸಾರಾಂಶ ತೋರಿಸ್ಬೇಕಲ್ಲ, ಸ್ಟೋರಿ ಪ್ಲೇ ಮಾಡಲೇಬೇಕು, ಧ್ವನಿವರ್ಧಕ ಬೇಕು. ಇನ್ನು ಜನರಿಗೆ ಇವಾಗ ಈಗ ಮುಂಚೆ ಆದರೆ ಜನರು ತುಂಬ ಕಮ್ಮಿ ಬರ್ತಿದ್ರು, ಆಗ ಬ್ಯಾಂಡ್ ಸೆಟ್ ಅದು ಇದು ನಡೀತಿತ್ತು. ಓಕೆ, ಇವಾಗ ಜನರು ಎಷ್ಟು ಸೇರ್ತಾರೆ, ಈಗ ಬ್ಯಾಂಡ್ ಸೆಟ್ ಎಲ್ಲಿ ಕೇಳ್ತದೆ, ಜನರು ಯಾರು ಕುಣಿತಾರೆ, ಆಗ ಒಂದು ಸೌಂಡ್ ಸಿಸ್ಟಮ್ ಬೇಕಾಗ್ತದೆ. ಡಿಜೆ ಬೇಕಾಗ್ಬೋದು ನನ್ನ ಪ್ರಕಾರ. ಬಟ್ ಅದೇನಿದೆ, ಡಿಸೇಬಲ್ ಮೇಂಟೈನ್ ಮಾಡಿ ರೂಲ್ಸ್ ಪ್ರಕಾರ ಹಾಕೊಂಡು ಮಾಡಿದ್ರೆ ಆಗುತ್ತೆ. ಮತ್ತೆ ವರ್ಷದಲ್ಲಿ ಒಂದ್ಸತಿ ದಸರಾ ನಡೆಯೋದು, ಒಂದು ಆಪ್ಷನ್ ಕೊಟ್ಟರೆ ಬೆಟರ್ ಅಂತ ಹೇಳ್ತೀರಾ. ಅಂಡ್ ಅದೇ ನೀವು ಕೂಡ ವರ್ಕ್ ಎಲ್ಲ ಮಾಡಿಬಿಟ್ಟು ಅಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀನಿ. ನಾನು ಡಿಜೆ ಪ್ಲೇ ಮಾಡ್ತೀನಿ. ನನಗೆ ಆಕ್ಚುಲಿ ಏನು ವಿಷಯ ಅಂತ ಹೇಳಿದ್ರೆ, ನಾನು ಹೇಳಕ್ ಬಂದಿದ್ದು, ನೀವು ಬೇಕು ಅಂತ ಹೇಳ್ತೀರಾ, ಆಬ್ವಿಯಸ್ಲಿ ನೀವು ಬೇಕು ಅಂತಾನೆ ಹೇಳ್ತೀರಾ. ಅಲ್ಲ, ಬೇಕೀಗ ಜನರು ಜಾಸ್ತಿ ಬರ್ತಿದ್ದಾರೆ. ಎಲ್ಲ ಡಿಜೆ ಈಗ ಅದು ಬ್ಯಾಂಡ್ ಸೆಟ್ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಬ್ಯಾಂಡ್ ಸೆಟ್ ಎಷ್ಟೊತ್ತು ಅಂತ ಅವ್ರು ಹೊಡಿತಾರೆ ಅವ್ರ ಮನ್ಸರು. ಇದಾದ್ರೆ ಎಲೆಕ್ಟ್ರಾನಿಕ್ ಐಟಮ್ಸ್, ಜನರೇಟರ್, ಡೀಸೆಲ್ ಹಾಕಿ ಬಿಟ್ರೆ ಕಂಟಿನ್ಯೂ ರನ್ ಮಾಡ್ಬೋದು. ಜನರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಒಂದಷ್ಟು ಜನರಿಗೆ ಎಂಜಾಯ್ ಮಾಡೋಕ್ಕಾಗುತ್ತೆ. ಮಡಿಕೇರಿ ದಸರಾ ಅಂತ ಗೂಗಲಲ್ಲಿ ಯೂಟ್ಯೂಬಲ್ಲಿ ಹೊಡೆದ್ರೆ ಬರದೆ ಡಿಜೆದು ಜನರು ಕುಣಿಯೋ ಗೌಜಿ ಮಾಡೋದೇ ಬರೋದು. ಪ್ಲಸ್ ಇದೇನಿದೆ, ಟ್ಯಾಬ್ಲೋ ಮಂಟಪಗಳು ಇದು ಸಹ ಇದೆ. ಈಗ ನಾನು ಹೇಳಕ್ ಬಂದ ವಿಚಾರ ಏನು ಅಂತ ಹೇಳಿದ್ರೆ, ಈಗ ಡಿಜೆ ಬ್ಯಾನ್ ಅಂತ ಮೆನ್ಷನ್ ಮಾಡ್ತಾರಲ್ಲ ಮೇಡಮ್, ಅದೊಂದು ತಪ್ಪಾಗಿದೆ, ದೊಡ್ಡ ತಪ್ಪಾಗಿದೆ. ಡಿಜೆ ಬಂದ್ಬಿಟ್ಟು ಡಿಸ್ಕ್ ಜಾಕಿ, ಸೌಂಡ್ ಸಿಸ್ಟಮ್ ಬೇರೆ. ಅದ್ರ ಬಗ್ಗೆ ನಾವು ಮಾತಾಡಲ್ಲ, ಅದು ಗೌರ್ಮೆಂಟ್ ಏನಿದೆ ದೊಡ್ಡವರಿಂದ ಅವ್ರು ನೋಡ್ಕೊಳ್ತಾರೆ. ಓಕೆ, ಡಿಜೆ ಬ್ಯಾನ್ ಅಂತ ಮೆನ್ಷನ್ ಮಾಡಿದ್ರೆ ಏನು ಅರ್ಥ ಆಗೋಯ್ತಾರೆ? ಡಿಸ್ಕ್ ಜಾಕಿ ಬ್ಯಾನ್, ನಾವು ಬ್ಯಾನ್, ಸೌಂಡ್ ಸಿಸ್ಟಮ್ ಓಕೆ ಆಗ ಅಲ್ಲ. ಇಲ್ಲ, ಈಗ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಕಾಲೇಜ್ ಅವ್ರದ್ದು ಸಹ ಮಕ್ಕಳೆಲ್ಲ ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಫಸ್ಟ್ ಏನು ತಿಳ್ಕೊಬೇಕು ಅವರು ವಿಡಿಯೋ ಮಾಡಿ ಹಾಕೋದಕ್ಕೆ ಮುಂಚೆ. ನಮ್ದು ಈಗ ಪ್ಲೇ ಮಾಡೋಕ್ಕೆ ಎಲ್ಲಿಗಾದ್ರೂ ಒಂದು ಸಣ್ಣ ಸ್ಪೀಕರ್ ಕೊಟ್ಟರು ನಾವು ಪ್ಲೇ ಮಾಡ್ಬೋದು. ನಮ್ದು ಜಸ್ಟ್ ಪ್ಲೇ ಮಾಡೋದು. ನಮ್ದು ರಿಸ್ಕ್ ಎಷ್ಟಿದೆ ಅಂತ ಹೇಳಿದ್ರೆ, ಈಗ ಒಂದಷ್ಟು ಜನರು ಬಂದಿದ್ದಾರೆ ಅಂತ ಅವ್ರನ್ನ ಮನೋರಂಜನೆ ಕೊಡ್ಬೇಕು. ನಾವು ಈಗ ಒಂದು ಹಾಡು ಹಂಗೆ ಪ್ಲೇ ಮಾಡೋಕ್ಕಾಗಲ್ಲ, ಅದನ್ನ ಮಿಕ್ಸಿಂಗ್ ಮಾಡೋಕ್ಕಿರುತ್ತೆ, MC ಮಾಡೋಕ್ಕಿರುತ್ತೆ, ಜನರನ್ನ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರಬೇಕು. ಅದು ಡಿಸ್ಕ್ ಜಾಕಿದ ಕೆಲಸ. ಡಿಸ್ಕ್ ಜಾಕಿನೇ ಬ್ಯಾನ್ ಅಂತ ಹೇಳಿದ್ರೆ ಹೇಗೆ? ಎಲ್ಲ ಮೆನ್ಷನ್ ಮಾಡೋಕೆ ಸರಿಯಾಗಿ ಮೆನ್ಷನ್ ಮಾಡಿ. ಅಂದ್ರೆ ಈಗ ಅವ್ರ ಮೈಂಡಲ್ಲಿ ಡಿಜೆ ಅಂದ್ರೆ ಇದು ಟೋಟಲ್ ಸೆಟಪ್ ಡಿಜೆ ಅಂತ. ಧ್ವನಿವರ್ಧಕ, ಸೌಂಡ್ ಸಿಸ್ಟಮ್, ಡಿಜೆ ಬೇರೆ ಬೇರೆ, ಅಂದ್ರೆ ಎರಡು ಸೇರಿದ್ರೆ ಓಕೆ, ಅದೇ ಡಿಜೆ ಆಗೋದು. ಎರಡು ಸೇರ್ಬೇಕು, ಒಂದೇ ಕೈ ಆಗಲ್ಲ, ಎರಡು ಕೈ ಚಪ್ಪಾಳೆ ಇದೆ. ಬಟ್ ಅದು ಸೌಂಡ್ ಸಿಸ್ಟಮ್ದು ಡಿಸೇಬಲ್ ಬಗ್ಗೆ ಏನಿದೆ ಅದು ಇದು ಮಾಡಿಬಿಟ್ಟು ಅದು ಕೊಟ್ಟರೆ ತುಂಬ ಒಳ್ಳೇದು, ಬೆಟರ್ ಆಗಿರುತ್ತೆ. ಈಗ ಜನರು ಎಲ್ಲ ಅಪ್ಡೇಟ್ ಆಗ್ತಾ ಇರೋ ಟೈಮಲ್ಲಿ ಪುನಃ ಬ್ಯಾಂಡ್ ಸೆಟ್ ಅದು ಇದು ಅಂತ ತಗೊಬಂದ್ರೆ ಹಿಂದೆ ವಾಪಸ್ ಹೋಗಕ್ಕಾಗಲ್ಲ, ನಾವು ಕೂಡ ಅಪ್ಡೇಟ್ ಆಗ್ತಾ ಇರ್ಬೇಕು. ಇಲ್ಲಾಂದ್ರೂ ಅಷ್ಟೇ ಮಡಿಕೇರಿ ದಸರಾ ಅಂತ ಹೇಳಿದ್ರೆ ಬಹಳಷ್ಟು ಪ್ರವಾಸಿಗರು ಬರ್ತಿರೋದೇ ಈ ಡಿಜೆ ಅಂತ ಏನು ಎಂಜಾಯ್ಮೆಂಟ್ ಮ್ಯೂಸಿಕ್ ಇಂದ ಸಿಗ್ತಾ ಇದೆ ಅವ್ರಿಗೆ, ಅದಕ್ಕೋಸ್ಕರ ಅಂತೇಳಿ. ಸೊ ಅದೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ದಸರಾ ಸ್ವಲ್ಪ ಕಳೆಗುಂದೋ ಸಾಧ್ಯತೆ ಕೂಡ ಇದೆ ಅಂತ ನೀವು ಕೂಡ ಹೇಳ್ತೀರಾ. ಇನ್ನು ಇದು ಚಲನವಲನದ ಬಗ್ಗೆ ನೀವು ಹೇಳ್ಬೇಕು. ಸೊ ಯಾರು ಅದನ್ನ ನಿಭಾಯಿಸ್ತಾರೆ ಅಂತ ಹೇಳ್ಬಿಟ್ಟು ಆ ಸಂದರ್ಭ? ಚಲನವಲನ ನಾವೇ ಇದೀವಿ, ಅದಕ್ಕೆ ನಮ್ಮ ಟೀಮ್ ಏನಿದೆ ಅದೆಲ್ಲ ಇದೆ. ಮತ್ತೆ ಇಲ್ಲಿ ನಮ್ಮ ಮೇನ್ ಡೈರೆಕ್ಟರ್ ಇದ್ದಾರೆ, ಅವರು ಇಲ್ಲಿ ಇಲ್ಲ, ಮಂಜಣ್ಣ ಅಂತ ಒಬ್ರು, ಮಂಜಣ್ಣ ಅಂತ ಸ್ಟೋರಿ ಸ್ಕ್ರಿಪ್ಟ್ ಅಲ್ಲಿ ಅವರೇ ಮೇಂಟೈನ್ ಮಾಡೋದು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೆ ಅದು ಕಾನ್ಸೆಪ್ಟ್ ಕೊಟ್ಟ ಮೇಲೆ ಅದ್ರದ್ದು ಇರೋ ಕೆಲಸ ನಾವು ಇಲ್ಲಿ ಮುಗಿಸಿದ ಮೇಲೆ ಇನ್ನು ಅಲ್ಲಿ ಹೋಗ್ಬಿಟ್ಟು ಇಂಜಿನಿಯರ್ಸ್ ಯಾರಿದ್ದಾರೆ, ವೆಲ್ಡರ್ಸ್, ಅವ್ರ ಹತ್ರ ಪ್ಲೇಸ್ಮೆಂಟ್ ಹೇಳಿ ಅದನ್ನ ಫಿಗರ್ಸ್ ಎಲ್ಲೆಲ್ಲಿ ಇದು ಕೂರಿಸ್ಬೇಕು ಅಂತ ಫಿಕ್ಸ್ ಮಾಡಬೇಕು ಅಂತ ಅವ್ರು ಮಾಡ್ತಾರೆ. ಡಿಸೈಡ್ ಮಾಡಿದ ಮೇಲೆ ಕರೆಕ್ಟಾಗಿ ಈಗ ಅದ್ರದ್ದು ಮೂವ್ಮೆಂಟ್ ಇರುತ್ತಲ್ಲ, ಕಟಿಂಗ್ಸ್ ಮೂವ್ಮೆಂಟ್ ಮಾಡೋದು, ಅದು ಗೊತ್ತಿರೋ ಒಬ್ಬೊಬ್ಬ ವ್ಯಕ್ತಿ
ಪ್ಲಸ್ ಅವನಿಗೆ ಸಪೋರ್ಟ್ ನಮ್ಮ ಟೀಮಲ್ಲಿ ಇನ್ನು ಉಳಿದವ್ರನ್ನ ಹಾಕೊಳ್ತೀವಿ, 3 ಜನ 4 ಜನ ಹಾಕೊಂಡು ಅವ್ರು ಹೇಳಿರ್ತಾರೆ ಈ ವಾಯ್ಸ್ ನೆನ್ಪಿಟ್ಕೋ ಅಂದ್ರೆ ಒಬ್ಬರಿಗೆ ನಮಗೆ ಒಬ್ರಿಗೆ ಗೊತ್ತಿರೋ ಸಾಕು. ನಾವು ಹೇಳೋ ಟೈಮಲ್ಲಿ ನಮ್ಮ ಜೊತೆಲಿ ಇರೋ ಸಪೋರ್ಟ್ ಮಾಡಿದ್ರೆ ಫಿಗರ್ ಮೂಮೆಂಟ್ ಆಗುತ್ತೆ ಅಂತ. ಆದರೆ ಟೈಮಿಂಗ್ಸ್ ಪಕ್ಕ ಇರಬೇಕು, ಅದೇ ಮೇನ್. ಮಿಸ್ ಆಗಿದ್ರೆ ಹೋಯ್ತು. ಮತ್ತೆ ಒಂದೇ ಸತಿ ಶೋ ತೋರ್ಸೋಕ್ಕಾಗೋದು, ಜಡ್ಜಸ್ ಮತ್ತೆ ರಿಟರ್ನ್ ಬರಲ್ಲ. ಅದು ಒಂದು ಸತಿ ತೋರಿಸೋ ಸ್ಟೋರಿ ಕರೆಕ್ಟಾಗಿ ತೋರಿಸ್ಬೇಕು. ಅಲ್ಲಿವರೆಗೆ ನಮಗೆ ಒಂದು ಸ್ವಲ್ಪ ನರ್ವಸ್ ಇರ್ತದೆ. ಟೀಮ್ ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ತುಂಬಾ ಇಂಪಾರ್ಟೆಂಟ್ ಕೊಡ್ತೀವಿ. ಮತ್ತೆ ನಾವು ಕುಡ್ಕೊಂಡು ಮಾಡ್ಕೊಂಡು ಆ ಥರ ಎಲ್ಲ ಯಾರು ಹಿಂಗೆಲ್ಲ ಇರೋದಿಲ್ಲ, ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ. ಅಷ್ಟೊಂದು ಫಿಕ್ಸ್ ಆಗಿರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ. ಹೌದು, ಮತ್ತೆ ನಮ್ದು ಸ್ಟೋರಿ ಮುಗಿದ್ಮೇಲೆ ಮತ್ತೆ ಎಂಜಾಯ್ಮೆಂಟ್ ಏನಿದೆ ಅದು. ಕೊಡಗಿನ ಜನರು ಏನು ಗೌಜಿ ಮಾಡ್ತಾರೆ ಗೊತ್ತಲ್ಲ, ಅದು ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತಿಲ್ಲ. ಸ್ಟೋರಿ ನಮ್ದು ಅಷ್ಟು ಅಲ್ಲಿ ಮುಗಿದ್ಮೇಲೆ ಮತ್ತೆ ಗೌಜಿನ, ಅಲ್ಲಿವರೆಗೆ ನಮಗೆ ಅಷ್ಟು ಜವಾಬ್ದಾರಿ ಇರ್ತದೆ. ಅದೇ ಕ್ರೌಡ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ನೀವು, ಹೇಗೆ ನಿಭಾಯಿಸ್ತೀರಾ ಅಂತ ನಿಮ್ಮ ಟೀಮ್ ಅವರು? ಅದೇ ನಮ್ಮ ಟೀಮಲ್ಲಿ ಸಾಕಷ್ಟು ಮೆಂಬರ್ಸ್ ಇದ್ದೀವಿ. ಅದರಲ್ಲಿ ಒಂದು ಸ್ವಲ್ಪ ಜನರು ಏನಿದೆ ಅವರು ಮುಂದೆ ಕೈ ಇಟ್ಕೊಂಡು ಚೈನ್ ಕಟ್ಕೊಂಡು ಅಲ್ಲಿ ಜಾಗ ಮಾಡಿ, ಜಡ್ಜಸ್ಸಿಗೆ ಜಾಗ ಮಾಡಿ ಕೊಟ್ಟು ಆ ಥರ ಕ್ರೌಡ್ ಮೇಂಟೈನ್ ಮಾಡ್ಕೊಳ್ತೀವಿ. ಮಂಟಪನ ಇಲ್ಲಿಂದ ಅಲ್ಲಿವರೆಗೆ ತೊಗೊಂಡೋಗೋದು ಸಹ ಒಂದು ದೊಡ್ಡ, ಯಾಕೆಂದರೆ ಟೂರಿಸ್ಟ್ ಅವರು ಸುಮ್ಮನೆ ಹೋಗಲ್ಲ, ಎಲ್ಲ ಮುಟ್ಟೋದು ಮಾಡೋದು, ಎಳ್ದಾಡೋದು, ಫೋಟೋ ತೆಗಿಲಿಕ್ಕೆ ನಿಂತ್ಕೊಳ್ಳೋದು, ತುಂಬ ಡಿಸ್ಟರ್ಬ್ ಮಾಡ್ತಿರ್ತಾರೆ, ಡ್ಯಾಮೇಜ್ ಮಾಡಿಬಿಡ್ತಾರೆ. ನಮ್ಮ ಟೀಮ್ ಅವರೇ ಅದನ್ನ ಅಲ್ಲಿವರೆಗೆ ನಿಭಾಯಿಸ್ಕೊಂಡು ಹೋಗೋದು. ಇಲ್ಲಿಂದ ಅಲ್ಲಿ ತಗೊಂಡು ಹೋಗೋದೇ ಒಂದು ಸಾಹಸ. ಹೌದು, ಇಷ್ಟು ಕಷ್ಟಪಟ್ಟು ಮಾಡಿದ ಫಿಗರ್ಸ್ ಅದೆಲ್ಲ ಒಂದು ಡ್ಯಾಮೇಜ್ ಮಾಡಿಬಿಟ್ರೆ, ಯಾರೋ ಒಂದು ಹುಡುಗರು ಉಚ್ಚಾಟಕ್ಕೆ ಹಿಂಗೆ ಎಳ್ದು ಏನೋ ಮಾಡಿಬಿಟ್ರೆ ಹೋಯ್ತು ನಮ್ಗೆ ಅಲ್ಲಿ, ಅದು ಫೇಲರ್. ಅಷ್ಟು ಮೇಂಟೈನ್ ಮಾಡ್ಕೊಂಡ್ರೆ ನಮ್ಮದು ಟೀಮ್ ವರ್ಕ್ ಅಷ್ಟಿದೆ. ಹುಡುಗರು ಅಷ್ಟು ಮೇಂಟೈನ್ ಮಾಡ್ಕೊಂಡು ಬರ್ತಾರೆ ಅಲ್ಲಿ ಗಂಟ. ಓಕೆ, ಕಲಾವಿದರ ಪರವಾಗಿ ನೀವು ಈ ಬಾರಿಯ ದಸರಾಕ್ಕೆ ನಮ್ಮ ವೀಕ್ಷಕರನ್ನ ಆಹ್ವಾನಿಸಬೇಕು. ಎಸ್ಪೆಷಲಿ ನಿಮ್ಮ ಪರ್ಫಾರ್ಮೆನ್ಸ್, ನಿಮ್ಮ ಮಂಟಪದಿಂದ ಏನು ಪ್ರದರ್ಶನ ಕೊಡ್ತೀರಾ ಅದ್ರ ಬಗ್ಗೆ ಕೂಡ ನೀವು ನಮ್ಮ ವ್ಯೂವರ್ಸ್ನ ವೆಲ್ಕಮ್ ಮಾಡಬೇಕು ನೋಡಲಿಕ್ಕೆ ಅಂತ. ಮಡಿಕೇರಿ ಮಾತ್ರ ಅಲ್ಲ, ಇನ್ನು ಬೇರೆ ಹೊರಗಡೆ ಹೊರ ಜಿಲ್ಲೆಯಿಂದ ಸಹ ಬರ್ತಾರೆ, ಆಲ್ ಓವರ್ ಇಂಡಿಯಾ ಎಲ್ಲೆಲ್ಲಿಂದ ಟೂರಿಸ್ಟು ಸಹ ಬರ್ತಾರೆ. ಎಲ್ಲ ಬನ್ನಿ, ಎಂಜಾಯ್ ಮಾಡಿ. ನಮ್ಮ ಮಂಟಪ ಇಲ್ಲಿ KSRTC ಬಸ್ ಸ್ಟ್ಯಾಂಡ್ ಹತ್ರ ನಾವು ಅಲ್ಲಿ ಶೋ ತೋರಿಸೋದು ಪ್ರದರ್ಶನ. ಬಂದು ಮಂಟಪದ ಮುಂದೆ ಕರೆಕ್ಟ್ ಒಂದು ಪ್ಲೇಸ್ಮೆಂಟಲ್ಲಿ ನಿಂತು ನೋಡಿದರೆ ನಿಮಗೆ ಒಂದು ನಾವು ತೋರಿಸೋ ಕಥಾ ಸಾರಾಂಶ ಕರೆಕ್ಟಾಗಿ ಅರ್ಥ ಆಗ್ಬೋದು. ನಿಮಗೂ ಖುಷಿ ಆಗುತ್ತೆ, ನಮಗೂ ಸಂತೋಷ. ನಮ್ಮ ವರ್ಕ್ನ ನಿಮಗೆ ಪ್ರೆಸೆಂಟ್ ಮಾಡಿದ್ರೆ ನಮಗೊಂದು ಖುಷಿ. ಥ್ಯಾಂಕ್ ಯು, ಎಲ್ಲರೂ ಕೂಡ ಶುಭವಾಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಈ ಟೀಮ್ನ ಇಬ್ಬರು ಮೇನ್ ಪಿಲ್ಲರ್ಸ್ ಇವರಿಬ್ಬರು ಅಂತ ಹೇಳ್ಬೋದು. ಸೊ ಒಬ್ಬರನ್ನ ಮಾತಾಡ್ಸಿ ಆಯಿತು, ಇನ್ನು ಇವರ ಕಡೆಗೆ ಬರೋಣ. ಸರ್, ಕಾರ್ಯಕ್ರಮಕ್ಕೆ ಫಸ್ಟ್ ಆಫ್ ಆಲ್ ಸ್ವಾಗತ ನಿಮಗೆ. ನಿಮ್ಮ ಟೀಮ್ನ ನೀವು ಮುನ್ನಡೆಸ್ತಾ ಇದ್ದೀರಾ, ಎಷ್ಟು ಪ್ರೌಡ್ ಫೀಲ್ ಇದೆ ಸರ್ ನಿಮಗೆ ಈ ಟೀಮಲ್ಲಿ ಇರುವಂಥದ್ದು? ಪ್ರೌಡ್ ಫೀಲ್ ಅಂತ ಹೇಳಿದ್ರೆ ಅದು ಹೆಂಗೆ ಅಂತ ಹೇಳಿದ್ರೆ, ಈಗ ಒಂದು ಇಡೀ ಟೀಮ್ ಬಂದ್ಬಿಟ್ಟು ನಮ್ಮನ್ನ ನಂಬೋಗ್ಬಿಟ್ಟು ಇಷ್ಟು ದೊಡ್ಡ ಒಂದು ವರ್ಕ್ನ ನಮ್ಮ ಮೇಲೆ ನಮಗೆ ಕೊಟ್ಟಿರ್ತಾರೆ. ಅವ್ರದ್ದು ಏನು ಎಕ್ಸ್ಪೆಕ್ಟೇಷನ್ ಇದೆ ಅದನ್ನ ತರೋದೇ ನಮಗೆ ದೊಡ್ಡ ಟಾಸ್ಕ್ ಅಂತ ಒಂದು ದೊಡ್ಡ ಮೇನ್ ಒಂದು ಇದನ್ನ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾವು ಖುಷಿ ಪಡ್ತೇವೆ. ಹೇಗಿದೆ ನಿಮ್ಮ ಟೀಮ್ ಬಗ್ಗೆ ನೀವು ಹೇಳೋದಾದ್ರೆ, ಯಾವ ರೀತಿ ವರ್ಕ್ ಮಾಡ್ತೀರಾ, ಹೇಗೆ ಕೆಲಸನ ಡಿವೈಡ್ ಮಾಡ್ಕೊಳ್ತೀರಾ ಅಂತ ಹೇಳ್ಬಿಟ್ಟು ನೀವು? ಅಂದರೆ ಈಗ ಯಾವ ಏನು ಸ್ಟೋರಿ ಇದೆ, ನಮಗೆ ಒಂದಿಷ್ಟು ಫಿಗರ್ ಆಗಬೇಕು, ಇಲ್ಲ ಈ ಥರ ಸೆಟ್ ವರ್ಕ್ ಆಗಬೇಕು ಅಂತೇಳಿ ನಮ್ಮ ಸೀನಿಯರ್ಸ್ ಎಲ್ಲ ಇದು ಮಾಡಿರ್ತಾರೆ. ನಾವು ಅದ್ರ ಪ್ರಕಾರ ನಾವಿಬ್ಬರು ಡಿವೈಡ್ ಮಾಡ್ಕೊಳ್ತೀವಿ. ಈಗ ಅವ್ರೊಂದು ಫಿಗರ್ ಮಾಡಿದ್ರೆ ನಾವೊಂದು ಫಿಗರ್ ಮಾಡ್ತೀವಿ, ಇಲ್ಲ ಅವ್ರು ಸೆಟ್ ವರ್ಕ್ ಮಾಡಿದ್ರೆ ನಾವೇನು ಇನ್ನೊಂದೇನಾರು ಮಾಡ್ಕೊಳ್ತೀವಿ. ಹಾಗೆ ನಾವು ಡಿವೈಡ್ ಮಾಡ್ಕೊಳ್ತೀವಿ ನಮ್ಮಲ್ಲೇ. ಆ್ಯಂಡ್ ನಿಮ್ಮಲ್ಲಿ ಕೂಡ ಯಾರಾದರೂ ಆರ್ಟ್ ಫೀಲ್ಡಲ್ಲಿ ಇದ್ರಾ ಅಥವಾ ನೀವೇ ಇರೋದಾ? ಇಲ್ಲ, ಆ್ಯಕ್ಚುಲಿ ನಾವು ಸಣ್ಣದಲ್ಲಿರುವಾಗ ಇಲ್ಲಿದ್ದ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಅವ್ರು ಬಂದು ಮಾಡುವಾಗ ನಾವು ಅವ್ರು ಮಾಡೋದನ್ನ ನೋಡ್ಬಿಟ್ಟು ನಾವು ಇನ್ಸ್ಪೈರ್ ಆಗಿ ಇದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು. ನಿಮ್ಮ ವರ್ಕಲ್ಲಿ ಇನ್ಸ್ಪಿರೇಷನ್ ಅಂತ ಹೇಳೋದಾದ್ರೆ ಯಾರನ್ನ ತಗೊಳ್ತೀರಾ ಸರ್? ಪ್ರತಿಯೊಬ್ಬರಿಗೂ ಇರ್ತದೆ, ಅವರ ವರ್ಕ್ ನೋಡಿ ನನಗೆ ಖುಷಿಯಾಗಿದೆ, ನಾನು ಕೂಡ ಅವ್ರ ತರ ಆಗಬೇಕು ಅಂತ. ಖಂಡಿತ, ಈಗ ರಾಕಿ ಹೇಳ್ದಂಗೆ ಸುನಿಯಣ್ಣ ಅಂತಿದ್ದಾರೆ, ಅವರೇ ನಿಮಗೂ ಕೂಡ ಏನು ಅವರಲ್ಲಿ ಕ್ರಿಯೇಟಿವಿಟಿ ಏನು ಇರುತ್ತೆ? ಯಾಕೆ ನಿಮ್ಗೆ ಇಷ್ಟ? ಪರ್ಸನಲ್ ಆಗಿ ಅವ್ರು ಇಷ್ಟನಾ? ಅಥವಾ ಕೆಲವೊಬ್ರು ಏನು ಅಂತ ಹೇಳಿದ್ರೆ ನಮ್ಮ ಆರ್ಟ್ ವರ್ಕ್ನ ಯಾರಿಗೂ ಹೇಳ್ಕೊಡೋದಿಲ್ಲ, ಅವ್ರಾಯ್ತು ಅವ್ರ ಕೆಲಸ ಆಯಿತು ಅಷ್ಟೇ. ಕೆಲವೊಬ್ರು ಹಂಗಲ್ಲ ಹೇಳ್ಕೊಡ್ತಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ನೀವು ಹೇಗೆ? ಅವ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಇಲ್ಲಿ ಬಂದಾಗ ನಮಗೇನು ಅದ್ರ ಬಗ್ಗೆ ನಾಲೆಜೇ ಇಲ್ಲ. ಅದನ್ನ ಹೆಂಗೆ ಅಂಟಿಸ್ಬೇಕು, ಯಾವ ರೀತಿ ಬ್ಲೇಡ್ ಹಿಡಿಬೇಕು ಯಾವುದನ್ನು. ಬಟ್ ಅವ್ರು ಬಂದಾಗ ನಮಗೆ ಕೆಲಸ ಗೊತ್ತಿಲ್ಲದ್ರೂ ನಮಗೆ ಅದನ್ನ ಸಣ್ಣ ಪುಟ್ಟದಾಗಿ ಅಂಟ್ಸೋಕ್ಕೆಯಿಂದ ಹಿಡಿದು ಸಣ್ಣ ಪುಟ್ಟದನ್ನ ಕಟ್ ಮಾಡೋಕ್ಕೆ ಹಿಂಗೆ ಅವ್ರು ಸ್ಟಾರ್ಟ್ ಮಾಡಿ ನಮಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಬಿಲ್ಡ್ ಮಾಡಿ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅವರು ತುಂಬ ಇದು ಸುಮಾರು ಜನ ಹೇಳ್ಕೊಡಲ್ಲ ಹಿಂಗೆ ಹಿಡಿಬೇಕು ಹಿಂಗೆ ಇದು ಅಂತ. ಬಟ್ ಅವರು ಆ ಥರ ಇದರಲ್ಲಿ ತುಂಬ ಇದು. ನಮ್ಗೆ ಈಗಲೂ ಅಷ್ಟೇ, ಈಗ ಬೇರೆ ಟೀಮಲ್ಲಿ ಇದ್ರೂ ಈಗಲೂ ಏನು ಸಜೆಷನ್ ಬೇಕಿದ್ರು ನಾವು ಅವ್ರನ್ನ ಕೇಳ್ತೀವಿ. ಅವ್ರು ಖಂಡಿತ ನಮಗೆ ಹೆಲ್ಪ್ ಮಾಡ್ತಾರೆ, ಎಲ್ಲ ರೀತಿಯಲ್ಲೂ ನಮಗೆ ಸಪೋರ್ಟಿವ್ ಆಗಿರ್ತಾರೆ. ಓಕೆ. ಆ್ಯಂಡ್ ಅದನ್ನು ಹೇಳ್ದಂಗೆ ಈಗ ಮಳೆಗಾಲದ ಸಂದರ್ಭದಲ್ಲಿ ನೀವು ಹೇಗೆ ಪ್ರಿಕಾಷನ್ ತಗೊಳ್ತೀರಾ? ಹೇಗೆ ಇಲ್ಲಿಂದ ಹೋಗೋದ್ರಿಂದ ಹಿಡಿದು ಅಲ್ಲಿ ಏನಾದರೂ ಸಡನ್ನೇ ಆದರೆ ಆ ಥರ ಏನಾದರೂ ನೀವು ಹೇಗೆ ವರ್ಕ್ ಮಾಡ್ತೀರಾ ಅಂತೇಳಿ? ಅಂದರೆ ಏನು ಕವರ್ ಹಾಕೊಂಡಿರ್ತೇವೆ, ಮತ್ತು ಆಯಿಲ್ ಬೇಸ್ಡ್ ಪೇಂಟ್ಗಳು ಯೂಸ್ ಮಾಡ್ತೀವಿ. ಅದರಿಂದ ಈಗ ಫ್ಲೋರಸೆಂಟ್ ಪೇಂಟ್ ಎಲ್ಲ ಯೂಸ್ ಮಾಡುವಾಗ ನೀರು ಬಿದ್ದರೆ ಬೇಗ ಇದಾಗುತ್ತೆ. ಸೊ ಮ್ಯಾಕ್ಸಿಮಮ್ ನಾವು ಆಯಿಲ್ ಬೇಸ್ಡ್ ಪೇಂಟ್ ಯೂಸ್ ಮಾಡ್ತೀವಿ. ಮತ್ತು ಮೈನರಾಗಿ ಈಗ ಅಟ್ರಾಕ್ಷನ್ ಬೇಕಿರೋದು ನಮಗೆ ಈ ಫ್ಲೋರಸೆಂಟ್ ಕಲರ್ ಹೊಡೆದಾಗ ಮಾತ್ರ, ಅದರಿಂದ ಯೂಸ್ ಮಾಡ್ತೀವಿ. ಬಟ್ ಟಾರ್ಪಲ್ ಗಿರ್ಪಲ್ ಹಾಕಿ ಕವರ್ ಮಾಡಿ ಇಟ್ಕೊಂಡು ಫೈನಲ್ ಶೋಗೆ ಟೈಮಲ್ಲಿ ನಾವು ಇದು ಮಾಡ್ಕೊಂಡು ಅದನ್ನ ಇದು ಮಾಡ್ತೀವಿ. ಓಕೆ. ನಿಮ್ಮಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಹೆಂಗೆ ಇದೆ ಅಂತೇಳಿ?
ನೀವಿಬ್ಬರಿಗೆ ಹೇಗೆ ಸಪೋರ್ಟಿವ್ ಆಗಿ, ಅವ್ರು ನಿಮಗೆ, ನೀವು ಅವ್ರಿಗೆ ಹೇಗೆ ಸಪೋರ್ಟಿವ್ ಆಗಿದ್ದೀರಾ ಅಂತ? ಬಿಕಾಸ್ ಹೌದು 9 ಕಮಿಟಿ ಮುಂದೆ ಅಟ್ರಾಕ್ಟ್ ಆಗಿ ಕಾಣಬೇಕು ಅಷ್ಟೇ. ಅದಕ್ಕೆ ನಾವು ಪ್ರಿಪೇರ್ ಆಗ್ತೀವಿ, ಒಟ್ಟಿಗೆ ಸೇರಿ ಮಾಡ್ತೀವಿ. ನಿಮಗೆ ಅದೇ ಆಪರ್ಚುನಿಟಿ ಬಗ್ಗೆ ಕೇಳೋದಾದ್ರೆ ಈ ದಸರಾ ಟೈಮಲ್ಲಿ ಮಾತ್ರ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದೆಯಾ, ಇಲ್ಲ ಬೇರೆ ಸಮಯದಲ್ಲೂ ಕೂಡ ಇಲ್ಲಿ ಕೊಡಗಿನ ಕಲಾವಿದರಿಗೆ ಅವಕಾಶ ಸಿಗ್ತಾ ಇದೆಯಾ ಅಂತೇಳಿ? ಅಂದರೆ ಈಗ ರೆಕಗ್ನೈಸ್ ಆದಮೇಲೆ ನಾವೀಗ ಒಂದು ಆರ್ಟಿಸ್ಟ್ ಅಂತೇಳಿ ಒಂದು ಇದಕ್ಕೆ ಬಂದ ಮೇಲೆ ಈಗ ಡ್ಯಾನ್ಸ್ ಕ್ಲಾಸ್ದು ಪ್ರಾಪ್ಸ್ ವರ್ಕ್ ಇರ್ಬೋದು, ಅದೆಲ್ಲ ಮಾಡ್ತೀರಾ? ಹೌದು, ಮತ್ತು ಮಕ್ಕಳದ್ದು ಫ್ಯಾನ್ಸಿ ಡ್ರೆಸ್ ವರ್ಕ್ ಇರ್ಬೋದು ಅಂತ ವರ್ಕ್ಗಳೆಲ್ಲ ಬರ್ತಾ ಇದೆ. ಮತ್ತು ಗೌರಿ ಗಣೇಶದ್ದು ಅದೆಲ್ಲ ನಾವು ಮಾಡ್ತೇವೆ. ಅಂಡ್ ಈಗಿನ ಜನರೇಷನ್ ಮಕ್ಳದ್ದು ಅಂದ್ರೆ ಕೆಲವೊಬ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲ ಕೆಲವು ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಈಗ ಕೂಡ ದಸರಾದ ಬಗ್ಗೆ ಅಂತ. ಇನ್ನು ಈಗ ನಾವು ಮಕ್ಕಳ ದಸರಾ ಎಲ್ಲ ನೋಡೋದಾದ್ರೆ ಫಸ್ಟ್ ಎಲ್ಲ ಬಹಳಷ್ಟು ಮಂಟಪಗಳು ಮಕ್ಕಳದ್ದು ಇರ್ತಾ ಇತ್ತು, ಈಗಿನ ದಿನ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ನಮ್ಮ ಯೂತ್ಸೇ ಕಮ್ಮಿ ಆಗ್ತಾ ಇದೆ ಮಕ್ಕಳಿಗೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಹೇಗೆ ಇಂಟ್ರೆಸ್ಟ್ ಕೊಟ್ಟು ಬರ್ತಾರೆ? ನಿಮ್ಮ ಟೀಮಲ್ಲೂ ಕೂಡ ಸಣ್ಣವರೆಲ್ಲ ಇದ್ದಾರಾ, ಇಲ್ಲ ನೀವೇ? ನಾವು ಕೆಲಸ ಮಾಡೋಕೆ ಮೊಬೈಲ್ ಇರಲಿಲ್ಲ, ನಾವಾಗ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತೀವಿ. ಈಗ ಮೊಬೈಲ್ ಸಣ್ಣ ಮಕ್ಕಳು ಬರ್ತಾರೆ ಇಲ್ಲಿ, ಮೊಬೈಲ್ ಇಲ್ಲದಿರೋದು ನಿಮಗೆ ಈಗ ಪ್ಲಸ್ ಪಾಯಿಂಟ್ ಆಗಿ ನೀವು ಇಷ್ಟು ವರ್ಕ್ ಕಲಿಯಕ್ಕೆ ಸಾಧ್ಯ ಆಗಿದೆ. ಈಗ ಮೊಬೈಲ್ ಇಟ್ಕೊಂಡು ಆಟ ಆಡ್ಕೊಂಡು ಕೂರ್ತಾರೆ, ಯಾರು ಇಂಟ್ರೆಸ್ಟ್ ತೋರಿಸೋದಿಲ್ಲ ಆ ಥರ. ಅದು ಆ್ಯಕ್ಚುಲಿ ಇಂಟ್ರೆಸ್ಟ್ ಕೊಟ್ಟು ಪೇರೆಂಟ್ಸೇ ಸ್ವಲ್ಪ ಅವರಿಗೆ ಫೋರ್ಸ್ ಮಾಡಿದರೆ ಕಲಿಬೋದು, ಇಂಟ್ರೆಸ್ಟ್ ತೋರಿಸ್ಬೋದು. ಒಳ್ಳೆ ಲೈಫ್ ಇದೆ ಇದರಲ್ಲಿ ಸಹ, ಆರ್ಟ್ ವರ್ಕಲ್ಲಿ ಬೇರೆ ಓದೋದೊಂದೇ ಅಲ್ಲ. ಹೌದು, ಎಲ್ಲರೂ ಈ ತರ ವರ್ಕಿಗೆ ಅಂತ ಹೇಳುವಾಗ ಮನೇಲಿ ಕೂಡ ಜಾಸ್ತಿ ಒಪ್ಪೋದಿಲ್ಲ, ಬೇಡ ಅಂತಾನೆ ಎಲ್ಲ ನಾವು ರಿಸ್ಟ್ರಿಕ್ಷನ್. ಯಾರು ಡ್ರಾಯಿಂಗ್ ಕ್ಲಾಸಿಗೆ ಹೋಗಿಲ್ಲ, ಯಾವುದು ಇದ್ರದ್ದೇನು ಸ್ಟಡೀಸ್ ಏನು ಮಾಡಿಲ್ಲ. ನಾವು ಆಗಲೇ ಹೇಳ್ದಲ್ಲ, ಅವ್ರು ಆ್ಯಕ್ಚುಲಿ ಫೈನ್ ಆರ್ಟಿಸ್ಟ್. ನಮಗೆ ಅದಕ್ಕೆ ಅವರು ಇದು ಗುರುಗಳಾಗಿರೋದು. ಯಾರು ಸುನೀಲ್ ಅಂತ ಮೆನ್ಷನ್ ಮಾಡಿದಲ್ಲ, ಒಳ್ಳೆ ಫೈನ್ ಆರ್ಟಿಸ್ಟ್. ಫಿನಿಶಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಅವರಿಗೆ ಫಿನಿಶಿಂಗ್ ಸರಿ ಬರಲಿಲ್ಲ ಅಂತ ಅದು ಫುಲ್ ತೆಗೆದು ರಿಟರ್ನ್ ಪುನಃ ಮಾಡಿದ್ದು. ನಾವು ಅದೆಲ್ಲ ನೋಡಿ ನಾವು ಸಹ ಹಾಗೆ ಕಲ್ತ್ಕೊಂಡು ಬಂದಿದ್ದಕ್ಕೆ ಇವತ್ತಿಲ್ಲಿದ್ದೀವಿ. ಓಕೆ, ಮೊಬೈಲ್ ಬಿಟ್ರೆ ಇನ್ನು ಈ ತರದ ಕೆಲಸದಲ್ಲೂ ಬರ್ಬೋದು ಎಲ್ಲರೂ ಅಂತ ನೀವು ಹೇಳ್ತೀರಾಗ? ಹೌದು, ಖಂಡಿತ. ಬಾಕಿ ಟೈಮಲ್ಲಿ 2 GB ಏನಿದೆ ಅದು ಕಂಪ್ಲೀಟ್ ಡೇಟಾ ಮುಗ್ದೋಗಿರುತ್ತೆ. ಈ ದಸರಾ ಟೈಮಿಗೆ ಗೌರಿ ಗಣೇಶ ಟೈಮಲ್ಲೆಲ್ಲ ಅದು ನಮ್ಗೆ ಯೂಸ್ ಇಲ್ಲ, ಅದು ಹಂಗೆ ಸುಮ್ಮನೆ ವೇಸ್ಟ್. ಅದು ರೀಚಾರ್ಜ್ ಮಾಡೋದೇ ವೇಸ್ಟ್. ಸೊ ಇಲ್ಲಿ ಕೂಡ ಟೀಮಲ್ಲಿ ಮಕ್ಕಳು ಬರ್ತಾರಾ ನಿಮ್ಮ ವರ್ಕ್ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು? ಅವರು ಖುಷಿ ಪಡ್ತಾರಾ ಹಾಗೆ ನಿಮ್ಮ ಟೀಮಲ್ಲಿ ಇದ್ದಾರಾ ಅಂತೇಳಿ? ಇದ್ದಾರೆ ಮಕ್ಕಳಿದ್ದಾರೆ, ಸುಮಾರು ಮಕ್ಕಳಿದ್ದಾರೆ. ಅದೀಗ ಮಕ್ಕಳ ಮಂಟಪದಲ್ಲಿ ಟೀಮ್ KMT ತಲೆ ಸಾಕೊಂಡು ಮಂಟಪ ಎಲ್ಲ ಮಾಡ್ತಾರೆ ಮಕ್ಕಳು. ಕೇಳ್ತಾ ಇರ್ತೀವಿ, ಅಪ್ಡೇಟ್ ತಗೊಳ್ತಾರೆ, ಇದ್ದಾರೆ ಪ್ರೈಸ್ ತಗೋ ಬರ್ತಾರೆ ಹಾಗೆ. ಓಕೆ, ಅವ್ರಿಗೆಲ್ಲ ನೀವೇ ಬಾಸ್ ನೀವೆಲ್ಲರೂ? ಓಕೆ, ಖುಷಿ ಆಗುತ್ತೆ ಇದು ನಾನು ಕೇಳಕ್ಕೆ ನನಗೆ. ಯಾಕಂದ್ರೆ ಅದೇ ಮಕ್ಳಿಗೂ ಕೂಡ ಇಂಟ್ರೆಸ್ಟ್ ಬಿಡಬೇಕಿದ್ದು, ಯಾವತ್ತೂ ಕೂಡ ಇದು ಕಂಟಿನ್ಯೂ ಆಗ್ತಾ ಹೋಗ್ಬೇಕು, ನಮ್ಮಿಂದ ಬೇರೆಯವ್ರಿಗೆ ಹೋಗಿ ಅವರು ಕೂಡ ಇದಾಗಬೇಕು, ನಮ್ದು ಕೂಡ ಒಂದು ಆಶಯ ಅಂತ ನಾನು ಹೇಳ್ತೀನಿ. ಇದಾಗಿತ್ತು ಮಡಿಕೇರಿಯ ಪೆನ್ಷನ್ ಲೈನ್ನಲ್ಲಿರುವಂತಹ ಶ್ರೀ ಕೋಟೆ ಮಾರಿಯಮ್ಮ ಶಕ್ತಿ ದೇವತೆಯ ದೇವಾಲಯದ ಬಗ್ಗಿನ ಮಾಹಿತಿ. ಮುಂದಿನ ಎಪಿಸೋಡಲ್ಲಿ ಈ ಶಕ್ತಿ ದೇವತೆಯನ್ನು ಬಿಟ್ಟು ಇನ್ನು ಬೇರೆ ಯಾವ ದೇವಾಲಯಗಳು ದಸರಾ ದಶಮಂಟಪ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತೆ ಅನ್ನೋ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಕೂರ್ಗ್ ಬಸ್ ಚಾನಲ್ ಅನ್ನು ನೋಡ್ತಾ ಇರಿ, ಮತ್ತಷ್ಟು ವಿಡಿಯೋಗಳು ನಿಮಗಾಗಿ ಬರ್ತಾ ಇದೆ. ಧನ್ಯವಾದಗಳು.